ಅನಾನುಕೂಲ ಇಲ್ಲದೆ ಹೋದರೆ ಎಲ್ಲರೂ ಮುಂದೆ ಬಂದು ಕೂತ್ಕೋಬೋದು, ಏನು ತೊಂದರೆ ಇಲ್ಲ. ಇಂದು ನಾವು ಹೆಸರಾಂತ ನ್ಯಾಯಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದಂಥ ಪ್ರೊಫೆಸರ್ ವೆಂಕಟಕೃಷ್ಣಪ್ಪ ಅವರ ಸ್ಮರಣೆಯಲ್ಲಿ ನೀಡಿರುವ ದತ್ತಿಯ ಆಶ್ರಯದಲ್ಲಿ ಒಂದು ವಿಶೇಷ ಕಾರ್ಯಕ್ರಮಕ್ಕಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಪ್ರೊಫೆಸರ್ ಬಿ ವೆಂಕಟಕೃಷ್ಣಪ್ಪ ಅವರು BMS ಲಾ ಕಾಲೇಜಿನಲ್ಲಿ ಅನೇಕ ವರ್ಷಗಳ ಕಾಲ ನ್ಯಾಯಶಾಸ್ತ್ರ ಬೋಧನೆ ಮಾಡಿದವರು. ಇಂದಿನ ಅನೇಕ ಹಿರಿಯ ನ್ಯಾಯವಾದಿಗಳಿಗೆ ಮತ್ತು ನ್ಯಾಯಾಧೀಶರಿಗೆ ಪಾಠವನ್ನು ಹೇಳಿಕೊಟ್ಟವರು ಮತ್ತು ಅವರ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಯನ್ನು ಕೂಡ ಮಾಡಿ ಮಾರ್ಗದರ್ಶನ ಮಾಡಿರುವವರು. ಅವರ ನೆನಪಲ್ಲಿ ಅವರ ಕುಟುಂಬದವರು ನೀಡಿರುವ ದತ್ತಿಯ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕುಟುಂಬ ವರ್ಗದವರೆಲ್ಲರಿಗೂ ಕೂಡ ಶುಭವನ್ನು, ಶ್ರೇಯಸ್ಸನ್ನು ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಕೋರ್ತೇನೆ. ಇಂದಿನ ಈ ಒಂದು ದತ್ತಿ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ನಮ್ಮೊಟ್ಟಿಗೆ ಇರುವವರು ಡಾಕ್ಟರ್ N. ಶಿವಣ್ಣ ಅನ್ನೋರು. ನಗರದ ಖ್ಯಾತ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಸಂಸ್ಥೆ ಅಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಸಂಸ್ಥೆ ವಿಶೇಷವಾದಂತಹ ಅಧ್ಯಯನ ಸಂಸ್ಥೆ ಮತ್ತು ರಾಜ್ಯ ಸರ್ಕಾರಕ್ಕೆ ಅನೇಕ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾ ಬಂದಿದೆ. ಅದರಲ್ಲಿ ವಿಶೇಷವಾಗಿ ಈ ಪಂಚಾಯತ್ ರಾಜ್ ವ್ಯವಸ್ಥೆ ತಮ್ಮಲ್ಲಿ ಅನೇಕರಿಗೆ ಗೊತ್ತಿರಬಹುದು. ಈ ವ್ಯವಸ್ಥೆಯನ್ನು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯದ ನಂತರ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತರುವುದರಲ್ಲಿ ಕರ್ನಾಟಕ ರಾಜ್ಯ ಮೊದಲನೆಯದು. ಅದಾದ ನಂತರ ಬೇರೆ ರಾಜ್ಯಗಳು ಕೂಡ ಈ ಮಾದರಿಯನ್ನು ಅನುಸರಿಸ್ತಾ ಇವೆ. ವಿಶೇಷವಾಗಿ ಅಧಿಕಾರದ ವಿಕೇಂದ್ರೀಕರಣದಿಂದ ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಸಮಸ್ಯೆಗಳನ್ನು ಸುಧಾರಿಸುವುದಕ್ಕೆ ಅನುಕೂಲ ಆಗಬಹುದು ಅನ್ನೋ ಉದ್ದೇಶದಿಂದ ಈ ಒಂದು ವ್ಯವಸ್ಥೆ ಜಾರಿಗೆ ಬಂದಿದೆ. ಇದು ಬಂದ ನಂತರದಿಂದಲೂ ಕೂಡ ಸಕ್ರಿಯವಾಗಿ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆಯ ರಾಜ್ಯಶಾಸ್ತ್ರದ ಸಂಶೋಧಕರು, ಪ್ರಾಚಾರ್ಯರು ರಾಜ್ಯ ಸರ್ಕಾರಕ್ಕೆ ಮಹತ್ತರವಾದಂತಹ ಸಲಹೆಗಳನ್ನು ನೀಡಿ ಸುಧಾರಣೆ ತರಲಿಕ್ಕೆ ಶ್ರಮಿಸಿದ್ದಾರೆ. ಇದರಲ್ಲಿ ಅಗ್ರಗಣ್ಯರಾದಂಥವರು ಡಾಕ್ಟರ್ N. ಶಿವಣ್ಣ ಅವರು. ಬೆಂಗಳೂರು ವಿಶ್ವವಿದ್ಯಾಲಯದಿಂದಲೇ PhD ಪದವಿಯನ್ನು ಪಡೆದಿದ್ದಾರೆ. ನಾನು ಹೇಳಿದಂತೆ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಸಂಸ್ಥೆ ISEC ಅಂತ ಕರೀತಾರೆ, ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯೋ ಆ್ಯಂಡ್ ಎಕನಾಮಿಕ್ ಚೇಂಜ್ ಅಂತ ಪ್ರೊಫೆಸರ್ V.K.R. ರಾವ್ ಅವರು ಸ್ಥಾಪಿಸಿದಂಥ ಸಂಸ್ಥೆ. ಇಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿ ಮೇ 1995ರಿಂದ 2002ವರೆಗೂ ಕೆಲಸ ಮಾಡಿದ್ದಾರೆ. ಅನೇಕ ಬೋಧ ಪ್ರಬಂಧಗಳನ್ನು ನೀಡಿದ್ದಾರೆ. ಕೆಲವೊಂದು ಸಹಯೋಗದಲ್ಲಿ ಕೂಡ ಪುಸ್ತಕವನ್ನು ಬರೆದಿದ್ದಾರೆ. ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್ ಆ್ಯಂಡ್ ಪ್ಲ್ಯಾನಿಂಗ್, ಎ ಕಂಪ್ಯಾರಿಟಿವ್ ಸ್ಟಡಿ ಇನ್ 3 ಸೌತ್ ಇಂಡಿಯನ್ ಸ್ಟೇಟ್ಸ್ ಅಂತ ಮ್ಯಾಕ್ಮಿಲನ್ ಇಂಡಿಯಾ ಲಿಮಿಟೆಡ್ ಅವರು ಪಬ್ಲಿಷ್ ಮಾಡಿದ್ದಾರೆ. ಹಾಗೆಯೇ ದಿ ಲ್ಯಾಂಡ್ ಆರ್ಮಿ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅನ್ನೋ ಒಂದು ಪುಸ್ತಕವು ಕೂಡ ಸಹಯೋಗದಲ್ಲಿ ಕೆಲಸ ಮಾಡಿದ್ದಾರೆ. ಅನೇಕ ಶೋಧ ಪ್ರಬಂಧಗಳನ್ನು ಬರೆದಿದ್ದಾರೆ. ಪಂಚಾಯತ್ ಫೈನಾನ್ಸ್, ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್ ಆ್ಯಂಡ್ ಪ್ಲ್ಯಾನಿಂಗ್ ಇನ್ ಕರ್ನಾಟಕ, ಎಂಪವರ್ಮೆಂಟ್ ಆಫ್ ರೂರಲ್ ಲೋಕಲ್ ಸೆಲ್ಫ್ ಗವರ್ಮೆಂಟ್ಸ್, ನ್ಯೂ ಪಂಚಾಯತ್ ರಾಜ್ ಸಿಸ್ಟಮ್ ಎಟ್ ವರ್ಕ್ ಇನ್ ಕರ್ನಾಟಕ,
ಡಿಸೆಂಟ್ರಲೈಸೇಷನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಹೀಗೆ ಅನೇಕವಾದಂತಹ ಲೇಖನಗಳನ್ನು ಕೂಡ ನೀಡಿದ್ದಾರೆ. ಅದೆಲ್ಲ ನಾನು ಓದಲಿಕ್ಕೆ ಹೋಗುವುದಿಲ್ಲ. ಈ ಉದ್ದೇಶ ಸಾಧನೆಯಲ್ಲಿ ನಾವೆಷ್ಟರ ಮಟ್ಟಿಗೆ ಪ್ರಗತಿ ಸಾಧಿಸಿದ್ದೇವೆ, ಅದರಿಂದ ಕಲ್ತಿರ್ತಕ್ಕಂತಹ ಪಾಠ ಏನು, ಇನ್ನೂ ಈ ವ್ಯವಸ್ಥೆ ಸುವ್ಯವಸ್ಥಿತವಾದಂಥ ರೀತಿಯಲ್ಲಿ ಉದ್ದೇಶಪೂರ್ಣವಾಗೋದಕ್ಕೆ ಯಾವ ರೀತಿ ಸಹಕಾರಿಯಾಗಬಲ್ಲದು, ಅದಕ್ಕೆ ಅನುಸರಿಸ್ಕೋಬೇಕಾದಂತಹ ಕ್ರಮಗಳೇನು ಮತ್ತು ರೀತಿ ನೀತಿಯಲ್ಲಿ ಬದಲಾವಣೆಗಳೇನಾದ್ರು ಬೇಕಾಗಿದೆಯೇ, ಈ ಒಂದು ವಿಚಾರದ ಬಗ್ಗೆ ತಮ್ಮ ಚಿಂತನೆಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕು ಅಂತ ಡಾಕ್ಟರ್ ಶಿವಣ್ಣ ಅವರನ್ನು ತಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಕೇಳ್ಕೊತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನಗೆ ಇಂಥ ಒಂದು ಅವಕಾಶ ಕೊಟ್ಟಿರೋದಕ್ಕೆ ಮೂಲ ಕಾರಣಕರ್ತರಾದ ಬಿ ಎಸ್ ಕೃಷ್ಣಮೂರ್ತಿಯವರಿಗೆ ನಾನು ನನ್ನ ವಂದನೆಗಳನ್ನು ಅರ್ಪಿಸಿ ಇಷ್ಟಪಡ್ತೀನಿ. ಆದರೂ ಬಹುಮುಖ್ಯವಾಗಿ ನಾನು ಇವತ್ತು ಶ್ರೀ ಬಿ ವೆಂಕಟಪ್ಪನವರ ಉಪನ್ಯಾಸದ ಬಗ್ಗೆ ಮಾತಾಡೋದಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ. ನನ್ನ ಬಗ್ಗೆ ಸಾಕಷ್ಟು ಪರಿಚಯ ಮಾಡಿಕೊಟ್ರು. ಅದ್ರ ಪ್ರಕಾರ ತಾವು ಹೋಗಬೇಡಿ, ಯಾಕೆಂದರೆ ಪರಿಚಯ ಮಾಡಿಕೊಟ್ಟಾಗ ತಮ್ಮ ಒಂದು ಇದು ಕೂಡ ಜಾಸ್ತಿ ಹೋಗುತ್ತೆ, ಎಕ್ಸ್ಪೆಕ್ಟೇಷನ್ಸ್. ಇವರು ಭಾಳ ಬರೆದಿದ್ದಾರಪ್ಪ, ಓದಿದ್ದಾರೆ, ಇವ್ರು ಭಾಳ ಹೇಳ್ಬೋದು ಅಂತ ಹೇಳ್ಬಿಟ್ಟು ಕಡೆಗೆ ಏನು ಹೇಳ್ತಾರೆ ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಕಮ್ಮಿ ಆಗಿಬಿಡುತ್ತೆ. ಸೊ ಪ್ಲೀಸ್ ಡೋಂಟ್ ಕ್ಯಾರಿಡ್ ಅವೇ ಬೈ ದಿ ವಾಟ್ ಈಸ್ ಸೆಡ್. ಬಟ್ ನಾನು ರಾಮು ಅವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ನನಗೆ ಕೊಟ್ಟರೆ ವಿಷಯ ಭಾಳ, ಯಾಕೆಂದರೆ ನನ್ನ ಕಾರ್ಯಕ್ಷೇತ್ರ ಹೆಚ್ಚಿಗೆ ಗ್ರಾಮೀಣ ಪ್ರದೇಶದಲ್ಲಿ, ನಗರದಲ್ಲಿ ಭಾಳ ಕಮ್ಮಿ. ನಾನು ಓಡಾಡೋದೆಲ್ಲ ಗ್ರಾಮ ಕ್ಷೇತ್ರದಲ್ಲೇ ಪಂಚಾಯತ್ ಮೆಂಬರ್ಸ್ಗೆ ಟ್ರೈನಿಂಗ್ ಕೊಡೋದು, ಅವ್ರ ಪ್ಲ್ಯಾನ್ ಹೆಲ್ಪ್ ಮಾಡೋದಕ್ಕೆ ಅಲ್ಲಿ ಓಡಾಡ್ತಾ ಇರ್ತೀವಿ. ಆದರೆ ಇಂಥ ಒಂದು ವಿಷಯ ನಗರ ಪ್ರದೇಶಗಳಲ್ಲಿ ಚರ್ಚೆ ಆಗೋದು ಭಾಳ ಮುಖ್ಯವಾದ್ದು. ಅದರಲ್ಲೂ ಇಂಥ ಒಂದು ಸಂಸ್ಥೆಯಲ್ಲಿ, ಭಾಳ ಸುಂದರವಾದ ಒಂದು ಸಂಸ್ಥೆ ಇರುವಂಥ ಸಂಸ್ಥೆ. ನಾನು ಸುಮಾರು ಒಂದು ಗಂಟೆ ಕಾಲ ಮಾತನಾಡೋಕ್ಕೆ ಇಚ್ಛೆಪಡ್ತೀನಿ. ತಾವೇನಾದ್ರು ಬೋರ್ ಓಡಿಸಿದ್ರೆ ನಿಲ್ಲಿಸ್ಬಿಡ್ತೀನಿ ನಾನು, ಖಂಡಿತ ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ಮಧ್ಯೆ ನಿಲ್ಲಿಸ್ಬೋದು, ತೊಂದರೆ ಇಲ್ಲ. ನನ್ನ ವಿಷಯ ಮಂಡನೆ 3 ಪ್ರಕಾರದಲ್ಲಿರ್ತದೆ. ಒಂದು, ಇವತ್ತು ಕೊಟ್ಟರೆ ವಿಷಯನೇ ಅವ್ರು ಕೊಟ್ಟಿರೋದು ಪಂಚಾಯತ್ ರಾಜ್ ವ್ಯವಸ್ಥೆ ಹಿಂದೆ ಮತ್ತು ಇಂದು. ಇದು ಭಾಳ ಅರ್ಥಗರ್ಭಿತವಾಗಿದೆ ಅನಿಸುತ್ತೆ ನನಗೆ. ಯಾಕೆಂದರೆ ನಾನು ಕಳೆದ ಒಂದು 20 ವರ್ಷಗಳಿಂದ ಸಂಶೋಧನೆ ಮಾಡ್ತಾ ಬಂದಿದ್ದೀನಿ. ನಮಗೆ ನಮ್ಮದೇ ಆದ ಅನುಭವ ಇವತ್ತಾಗಿದೆ ವ್ಯವಸ್ಥೆ ಬಗ್ಗೆ. ಹಿಂದೆ ಹೆಂಗಿತ್ತು, ಈಗ ಆಗುತ್ತಾ ರೀತಿ ಅಂತ. ಅದು ನಾವು ತುಲನೆ ಮಾಡಿದಾಗ ಸ್ವಲ್ಪ ಬೇಸರನೂ ಆಗುತ್ತೆ. ತಾವು ಹಿರಿಯರಿಲ್ಲಿದ್ದೀರಿ, ಯಾವಾಗಲೂ ನಮ್ಮಂಥವ್ರು ತಪ್ಪು ಮಾಡಿದ್ರೆ ನಮ್ಮ ಕಾಲದಲ್ಲಿ ಹಿಂಗಿರಲ್ಲಪ್ಪ ಅಂತಾರೆ. ಬ್ರಿಟಿಷ್ ಕಾಲದಲ್ಲಿ ಆಡಳಿತ ಚೆನ್ನಾಗಿತ್ತು ಅಂತಾರೆ, ಈಗೆಲ್ಲ ಬದಲಾಗ್ಬಿಟ್ಟಿದ್ದಾರೆ ಅಂತ. ಅಂದರೆ ಅರ್ಥ ಏನಂದರೆ ಹಿಂದೆ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂತ ಅರ್ಥ ಅಷ್ಟೇ. ಅದು ಈಗ ಬರ್ತಾರಕ್ಕೆ ಸಾಧ್ಯ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನಾವು ಬಂದ ದಾರಿನ ಮರಿಬಾರ್ದು ಅಂತೇಳಿ. ವಿ ಶುಡ್ ನಾಟ್ ಫರ್ಗೆಟ್ ಅವರ್ ರೂಟ್ಸ್ ಅಂತೇಳಿ. ನಾವು ಯಾವಾಗ ಮರಿತೀವಿ ನಮಗೆ ಆ ವಿವೇಚನೆ ಇರೋದಿಲ್ಲ. ಏನೋ ಬರ್ತದೆ, ಏನೋ ಮಾಡಬೇಕು, ಹೊರಟೋಗ್ಬೇಕು, ಅಂಥ ಒಂದು ಪರಿಸ್ಥಿತಿ ಇವತ್ತಿದೆ. ಅದನ್ನು ನಾನು ಸ್ವಲ್ಪ ನಮ್ಮ ಪಂಚಾಯತ್ ರಾಜ್ ಬಗ್ಗೆ ಹೇಳಬೇಕು ಅಂತಂದರೆ, ಕರ್ನಾಟಕದಲ್ಲಿ ಆಗಲೇ ಹೇಳಿದಾಗೆ ಸ್ವಾತಂತ್ರ್ಯ ನಂತರ 1959ರಲ್ಲಿ ನವಂಬರ್ 1ನೇ ತಾರೀಕು ಇದು ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಬಂತು, ಜಾರಿಯಾಯಿತು. ಅದಾದ ಸುಮಾರು ಸಾಕಷ್ಟು ವರ್ಷಗಳಾಗಿದೆ ಇವತ್ತು. ಆದರೆ ನಾನು ಅಷ್ಟು ಚರಿತ್ರೆಗೆ ಇಷ್ಟಪಡೋದಿಲ್ಲ ಕಾಲಾವಕಾಶದಿಂದ. ನಾನು ಕೆಲವು ಸಂಗತಿಗಳು ತಮ್ಮ ಮುಂದಕ್ಕೆ ಇಷ್ಟಪಡ್ತೀನಿ, ಹಿಂದೆ ಯಾವ ರೀತಿ ಇತ್ತು ಅನ್ನೋದನ್ನು. ತಾವೆಲ್ಲ ಪ್ರೊಫೆಸರ್ ರಜಿತ್ ಸಾಬ್ ಅವ್ರ ಹೆಸರು ಕೇಳಿರ್ಬೋದು. ಹಿಂದೆ ರಾಮಕೃಷ್ಣ ಹೆಗಡೆ ಮಂತ್ರಿ ಮಂಡಲದಲ್ಲಿ ಅವರು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯಲ್ಲಿ ಮಂತ್ರಿಗಳಾಗಿದ್ದರು. ಅವ್ರನ್ನ ನೀರು ಸಾಬ್ ಅಂತಲೇ ಕರೀತಾರೆ. ಇಡೀ ಕರ್ನಾಟಕಕ್ಕೆ ನೀರು ಕೊಟ್ಟವರು ಅವರು. ಬೋರ್ವೆಲ್ ಹಾಕ್ಸೋದು ಅವ್ರದ್ದು
ಅವ್ರ ಫಸ್ಟ್ ಪ್ರೋಗ್ರಾಮ್ ಬೋರ್ವೆಲ್ ಹಾಕ್ಸಿ ಜನಕ್ಕೆ ನೀರು ಸಿಗಲಿ ಅಂತೇಳಿ. ಅಂಥವ್ರ ಕಾಲದಲ್ಲಿ ಆ 5 ವರ್ಷ 1987ರಿಂದ 92 5 ವರ್ಷ ಅವರಿದ್ದರು. ಅಪ್ಪ ಅವರು 3 ವರ್ಷ ಇದ್ದರು, ಆಮೇಲೆ ತೀರ್ಕೊಂಡ್ಬಿಟ್ರು. ಆಗಿನ ಕಾಲದ ವ್ಯವಸ್ಥೆ ನಾವು ಅದು ಇವತ್ತಿಲ್ಲ. ಇನ್ಫ್ಯಾಕ್ಟ್ ಅದು ಅವತ್ತಿನ 5 ವರ್ಷದ ವ್ಯವಸ್ಥೆನ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಚರ್ಚೆ ಆಗಿದೆ. ಯಾಕೆ ಅಂದರೆ ಅವತ್ತಿನ ಕಾಲಕ್ಕೆ ಆ ಸರ್ಕಾರ, ಮೊದಲನೇ ಸರ್ಕಾರ ನಮ್ಮ ಇಡೀ ರಾಷ್ಟ್ರದಲ್ಲೇ, ಹೆಗ್ಡೆ ಸರ್ಕಾರ, ಈ ಒಂದು ಪಂಚಾಯತ್ ರಾಜ್ಗೆ ತಮಗೆ ಬೇಕಾದ ಅಧಿಕಾರ ಕೊಡೋದು. ಅವ್ರು ನಜೀರ್ ಸಾಬ್ ಅವ್ರು ಹೇಳ್ತಾಯಿದ್ರು, ನಾವು ಅವ್ರು ಮಾತಾಡಿದಾಗ, ಅಧಿಕಾರ ಕೊಡ್ರಿ ಅವ್ರಿಗೆ, ಕೊಡಿ. ನೀವು ಕೊಡ್ದಲ್ಲೇ ಅವ್ರನ್ನ ಬೈದರೆ ಅವ್ರನ್ನ ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ ಅಂತೇಳಿ. ನಾವು ಇಲ್ಲಿದ್ದೀವಿ, ಕರೆಕ್ಟ್ ಮಾಡ್ತೀವಿ, ಅವ್ರಿಗೆ ಫಸ್ಟ್ ಅಧಿಕಾರ ಕೊಡಿ. ಅಂದರೆ ಅವರ ಒಂದು ಫಿಲಾಸಫಿ ಏನಂದರೆ ಜನರಿಗೆ ಅಧಿಕಾರ ಕೊಡಬೇಕು ಅಂತೇಳಿ. ಪವರ್ ಟು ದ ಪೀಪಲ್, ಪವರ್ ಶುಡ್ ಬಿ ಗಿವನ್ ಟು ದ ಪೀಪಲ್. ಅದು ಅಂಥ ಒಂದು ಐಡಿಯಾಲಜಿ ಇಟ್ಕೊಂಬಂದವರು. ಅವತ್ತು ಅವ್ರು ಹೇಳ್ತಾಯಿದ್ರು, ಅವತ್ತು ವ್ಯವಸ್ಥೆ ಸ್ವಲ್ಪ ನೀವು ಪರಿಚಯ ಮಾಡಿಕೊಂಡ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಅವತ್ತಿನ ವ್ಯವಸ್ಥೆಯಲ್ಲಿ ಜಿಲ್ಲಾ ಪರಿಷತ್ ಅಂತ ಇತ್ತು ನಮ್ಮಲ್ಲಿ. ಜಿಲ್ಲಾ ಪರಿಷತ್ತು, ಮಂಡಲ್ ಪಂಚಾಯತಿ ಅಂತ 2 ಸಂಸ್ಥೆಗಳಿದ್ದು. ಜಿಲ್ಲಾ ಪರಿಷತ್ ಜಿಲ್ಲಾ ಮಟ್ಟದಲ್ಲಿ, ಮಂಡಲ್ ಗ್ರಾಮೀಣ ಪ್ರದೇಶದಲ್ಲಿ. ಉದಾಹರಣೆಗೆ ಈಗಿನ ನಮ್ಮ JDS ಜನರಲ್ ಸೆಕ್ರೆಟರಿ ನಾರಾಯಣಸ್ವಾಮಿ ಇದ್ದಾರೆ, ಸಿ ನಾರಾಯಣಸ್ವಾಮಿ ಅವರು ಅವಾಗ ಬೆಂಗಳೂರು ಗ್ರಾಮೀಣ ಜಿಲ್ಲಾ ಪರಿಷತ್ತಲ್ಲಿ ಅಧ್ಯಕ್ಷರಾಗಿದ್ದರು. ನಾನು ಆವಾಗ ಸಾಕಷ್ಟು ಮೀಟಿಂಗ್ಸ್ಗೆ ಹೋಗ್ತಾಯಿದ್ದೆ. ಅವರ ಆವತ್ತಿನ ಅಧಿಕಾರ, ಆ ಗತ್ತು, ಆ ದರ್ಪ ಇವತ್ತಿನ ಅಧ್ಯಕ್ಷರಿಗಿಲ್ಲ. ಯಾಕೆ ಅಂದರೆ ಅವ್ರಿಗೆ ಅವತ್ತು ಜಿಲ್ಲಾ ಪರಿಷತ್ತಲ್ಲಿ ಅಧ್ಯಕ್ಷರಿಗೆ ರಾಜ್ಯ ಮಂತ್ರಿ ಸ್ಥಾನ ಕೊಟ್ಟಿದ್ದರು. ಈಸ್ ಈಕ್ವಲ್ ಟು ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್. ಉಪಾಧ್ಯಕ್ಷರಿಗೆ ಡೆಪ್ಟಿ ಮಿನಿಸ್ಟರ್ ರ್ಯಾಂಕ್ ಕೊಟ್ಟಿದ್ದರು. ಆ ಕಾನ್ಸೆಪ್ಟ್ ಹೆಂಗಿತ್ತು ಅಂದರೆ ಜಿಲ್ಲಾ ಸರ್ಕಾರ ಮಾಡಬೇಕು, ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಮಾಡಬೇಕು ಅಂತೇಳಿ. ಅವಾಗ CEO ಇದ್ದರು, ಚೀಫ್ ಸೆಕ್ರೆಟ್ರಿ ಅಂತ ಇದ್ದರು. ಯಾವ ರೀತಿ ರಾಜ್ಯ ಮಟ್ಟದಲ್ಲಿ ನಾವು ಚೀಫ್ ಮಿನಿಸ್ಟರ್ ಇದ್ದಾರೆ, ಅವ್ರಿಗೆ ಚೀಫ್ ಸೆಕ್ರೆಟ್ರಿ ಇದ್ದಾರೆ, ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಇದು ಮಿನಿಸ್ಟರ್ ಅಧ್ಯಕ್ಷ ಇರಬೇಕು, ಅವ್ರಿಗೆ ಚೀಫ್ ಸೆಕ್ರೆಟ್ರಿ ಇರಬೇಕು, IAS ಆಫೀಸರ್. ಆ ಕಾನ್ಸೆಪ್ಟ್ ತಂದವರು ಅವತ್ತು. ಅದು ಅಂದರೆ ಆ ಅಧ್ಯಕ್ಷರಿಗೆ ಅಷ್ಟು ಪವರ್ಸ್ ಕೊಟ್ಟಿದ್ದರು. ಆ ಅಧ್ಯಕ್ಷರಿಗೆ ಎಂಥ ಪವರ್ಸ್ ಇತ್ತು ಅಂದರೆ IAS ಅಧಿಕಾರಿಗಳ ಕಾನ್ಫಿಡೆನ್ಸ್ ರಿಪೋರ್ಟ್ ಬರೀ ಅಧಿಕಾರ ಇತ್ತು ಅವ್ರಿಗೆ. ಡಿಸಿಪ್ಲಿನರಿ ಆ್ಯಕ್ಷನ್ಸ್ ತಗೋದಾಯ್ತು ಆಫೀಸರ್ಸ್ ಮೇಲೆ. ಅವಾಗಿನ ಮಂಡಲ್ ಪ್ರಧಾನ್ ನೀವು ಮಾತಾಡ್ಸಿದ್ರೆ ಆ ಹೆಸರಲ್ಲೇ ಗೊತ್ತಿತ್ತು ಅವ್ರಿಗೆ, ಪ್ರಧಾನ್, ಮಂಡಲ್ ಪ್ರಧಾನ್ ಸರ್ ಅಂತ. ಈಗ ನಾವು ಕೇಳೋ ಅಧ್ಯಕ್ಷರು ಸರ್, ನೀವು ಯಾವ ಅಧ್ಯಕ್ಷರು? ಮಿಲ್ಕ್ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರೇ, ಇದು ವಿಲೇಜ್ ಎಜುಕೇಷನ್ ಅಧ್ಯಕ್ಷರು, ಈ ಥರದ ಕಾನ್ಸೆಪ್ಟ್ ಆಗಿತ್ತು. ಅಂದರೆ ಹೆಸರಿನಲ್ಲೇ ಒಂದು ಗತ್ತು, ಆ ಅಧಿಕಾರ ಆಯಿತದು. ಅಂದಾಗ ಅವತ್ತಿನ ವ್ಯವಸ್ಥೆಗೆ ತನ್ನದೇ ಆದ ಒಂದು ಸ್ಥಾನ ಇತ್ತು ಪಂಚಾಯತ್ಗೆ. ಅಧಿಕಾರಿಗಳು ಕೇಳ್ತಾಯಿದ್ರು, ಇವರು ಕೂಡ ಕೆಲಸ. ಯಾಕೆಂದರೆ ನಾವು ಯಾವಾಗಲೂ ಯೋಚನೆ ಮಾಡಬೇಕು, ಅಧಿಕಾರ ಕೊಟ್ಟಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ದಿ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸ್ ಗೋ ಟುಗೆದರ್ ಆಲ್ವೇಸ್. ಈಗೇನಾಗಿದೆ, ಜವಾಬ್ದಾರಿ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿಲ್ಲ. ಹೇಳಿ ಸರ್, ಏನು ಸರ್ ನನ್ನ ಅಧ್ಯಕ್ಷರು ಮಾಡಿದ್ದಾರೆ, ನನಗೆ ಯಾವ ಪವರ್ಸ್ ಇಲ್ಲ ಸರ್. ಆಗಿನ ಅಧ್ಯಕ್ಷರಿಗೆ ಅಧಿಕಾರವನ್ನು ಕೊಟ್ಟಿದ್ದರು, ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಅದಕ್ಕೆ ವ್ಯವಸ್ಥೆ ಚೆನ್ನಾಗಿ ಬರೋಕ್ಕೆ ಶುರು ಆಯಿತು. ಅಂದರೆ ಅಂದು ನಾವು ನೋಡಿದಾಗ, ಇಫ್ ಯು ಗೋ ಬ್ಯಾಕ್ ಟು ಸಮ್ 15 years, ಅಂದಿನ ವ್ಯವಸ್ಥೆ ಭಾಳ ಅಂದರೆ ನೈಜವಾದ ವಿಕೇಂದ್ರೀಕರಣ ಇತ್ತು. ಅವತ್ತು ಆ ನೈಜತೆಯಲ್ಲಿ ಕಾಣ್ತಾ ಇತ್ತು. ಅವಾಗ ಕೃಷ್ಣಸ್ವಾಮಿಯವರು ಕೂಡ ರಿಪೋರ್ಟ್ ಮಾಡಿದ್ದಾರೆ ನಮ್ಮವರು. ಅವತ್ತಿನ ಶಾಲೆಗಳಲ್ಲಿ ಟೀಚರ್ಸ್ ಬರ್ತಾಯಿದ್ರು, ಅಂಗನವಾಡಿ ಶಿಕ್ಷಕಿಯರು ಹೋಗ್ತಾಯಿದ್ರು. ಏನೋ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಯಾಕೆ ಅಂದರೆ ಇವ್ರು ಬಂದುಬಿಡ್ತಾರಪ್ಪ, ಮೆಂಬರ್ಸು, ಅಧ್ಯಕ್ಷರು ಬಂದುಬಿಡ್ತಾರಪ್ಪ ಕೇಳ್ತಾರೆ. ಆದರೆ ಈಗ ನಾವು ಯೋಚನೆ ಮಾಡಿದಾಗ ಅಂಥ ಬಿಗಿಯಾದ ವಾತಾವರಣ ಕಲ್ಪಿಸೋದಕ್ಕೆ ಸ್ವಲ್ಪ ಕಮ್ಮಿ. ಯಾಕೆಂದರೆ ಕೊಟ್ಟಿರೋ ಅಧಿಕಾರಗಳನ್ನು ವಿಡ್ರಾವಲ್ ಶುರುವಾಯಿತು 92 ಬಂದ ಸರ್ಕಾರಗಳೆಲ್ಲ. ಯಾಕೆಂದರೆ ನಾವು ಜಿಲ್ಲಾ ಪರಿಷತ್ಗೆ ಹೇಳ್ತಿರ್ತೀವಿ, ಅವ್ರನ್ನ ದೊಡ್ಡಣ್ಣ ಅಂತ ಕರೀತಾರೆ ಜಿಲ್ಲಾ ಪರಿಷತ್ತಲ್ಲಿ. MLA MP ಇನ್ನೂ ದೊಡ್ಡವರು. ಸೊ MLA MP ಅವ್ರಿಗೊಂಥರದ ಮುಜುಗರ ಆಯಿತು. ಯಾಕೆಂದರೆ ಅವತ್ತಿನ ಅಧ್ಯಕ್ಷರಿಗೆ ಮಿನಿಸ್ಟರ್ ಕೊಟ್ಟಾಗ MLA ಮತ್ತು ಇವ್ರಿಗೆ MP ಯಾವುದೇ ಸ್ಥಾನ ಇರಲಿಲ್ಲ. ಅವರು ಕೂಡ ಸದಸ್ಯರ ಬಂದು ಕೂತ್ಕೋಬೇಕಾಯಿತು. ಅದು ಸ್ವಲ್ಪ ಅವ್ರಿಗೆ ಕಸಿವಿಸಿಯಾಗಿ ಅದು ಕೊಟ್ಟಿರೋ ಅಧಿಕಾರಗಳನ್ನು ಹಿಂದೆ ತೆಗೆದುಕೊಳ್ಳೋ ಒಂದು ಪ್ರೋಸೆಸ್ ಶುರುವಾಯಿತು. ಈಗ ಸಾಕಷ್ಟಾಗಿದೆ, ಅದು ನಂತರ ಹೇಳ್ತೀನಿ. ಎರಡನೇ ವಿಷಯ ನಾನು ಹೇಳೋದಿದ್ರೆ, ಆಯಿತು ಇವತ್ತು ವ್ಯವಸ್ಥೆ ಇದೆ. ಈ ವ್ಯವಸ್ಥೆ ಇರೋದಕ್ಕೆ ಮೂಲಭೂತವಾದ ವಿಷಯ ಏನಂತೇಳಿ, ವೈ ವಿ ಶುಡ್ ಹ್ಯಾವ್ ದಿಸ್ ಪಂಚಾಯತ್ ಸಿಸ್ಟಮ್ ಬರುತ್ತೆ, ಯಾಕೆ ಬೇಕು ಪಂಚಾಯತ್ ರಾಜ್? ಅದನ್ನು ನಾವು ನಮ್ಮಲ್ಲೇ ಪ್ರಶ್ನೆ ಮಾಡಿಕೊಂಡಾಗ, ಸೈದ್ಧಾಂತಿಕ ಯೋಚನೆ ಮಾಡಿದಾಗ ನಾವು ಮಾತಾಡೋದು ವಿಕೇಂದ್ರೀಕರಣ ಅಂತೇಳಿ. ಕೇಂದ್ರೀಕೃತ ಆಡಳಿತ ವರ್ಸಸ್ ವಿಕೇಂದ್ರೀಕೃತ ಆಡಳಿತ. ಅದು ನಾವು ಯಾಕೆ ಆರ್ಗ್ಯೂ ಮಾಡ್ತೀವಿ ವಿಕೇಂದ್ರೀಕರಣ ಬೇಕು ಅಂತಂದಾಗ,
ಯಾವುದೇ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯಲ್ಲಿ, ಉದಾಹರಣೆಗೆ ನಾನು ಗ್ರಾಮೀಣ ಪ್ರದೇಶದಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ನನ್ನ ಸಮಸ್ಯೆಗಳೇ ಬೇರೆ. ನನ್ನ ಸಮಸ್ಯೆಗಳು ಸ್ಥಳೀಯ ಸಮಸ್ಯೆಗಳು. ಕುಡಿಯೋದಕ್ಕೆ ನೀರಿಲ್ಲ, ಶಾಲೆ ಇದೆ, ಮೇಸ್ಟ್ರಿಲ್ಲ, ಮೇಸ್ಟ್ರಿದ್ರೆ ಹುಡುಗರು ಬರೋದಿಲ್ಲ, ಅಂಗನವಾಡಿ ಇದೆ, ಅಲ್ಲಿ ಇದು ರಸ್ತೆ ಇಲ್ಲ, ಡಾಂಬರ್ ಹಾಕಿಲ್ಲ, ಈ ಥರದವು ಸ್ಥಳೀಯ ಸಮಸ್ಯೆಗಳು. ಆ ಸ್ಥಳೀಯ ಸಮಸ್ಯೆಗಳಿಗೆ ನಾನು ಸ್ಥಳೀಯವಾಗಿ ಉತ್ತರ ಪಡ್ಕೋಬೇಕು. ಐ ಶುಡ್ ಫೈಂಡ್ ಔಟ್ ಆನ್ಸರ್ಸ್ ಲೋಕಲ್ ಇಟ್ ಸೆಲ್ಫ್. ಆ ಪ್ರಶ್ನೆಗೆ ನಾನು ಉತ್ತರ ಕಂಡುಕೋಬೇಕು ಅಂದರೆ ಬೆಂಗಳೂರಿಗೆ ಬರಬೇಕು ಅಂತಂದರೆ, ಇಲ್ಲ ಜಿಲ್ಲಾ ಮಟ್ಟಕ್ಕೆ ಹೋಗಬೇಕು ಅಂದರೆ ಅದು ಇಸ್ ನಾಟ್ ಎ ಕಾಸ್ಟ್ ಎಫೆಕ್ಟಿವ್ ಪ್ರೋಸೆಸ್ ಅಂತೇಳಿ. ಯಾಕೆಂದರೆ ಭಾಳ ಬಡವರು, ನಾವು ಬರೋದಕ್ಕಾಗೋದಿಲ್ಲ ಬೆಂಗಳೂರಿಗೆ, ಬಂದರೂ ಎಮ್ ಎಲ್ ಎಗಳು ಸಿಗೋದಿಲ್ಲ, ಎಂ ಪಿಗಳು ಸಿಗೋದಿಲ್ಲ, ಅವರೇ ಬ್ಯುಸಿ ಇರ್ತಾರೆ. ಆದರೆ ನನ್ನ ಸಮಸ್ಯೆನ ಯಾರಿಗೆ ಹೇಳ್ಕೋಬೇಕು, ಯಾರಿಗೆ ರಿಪೋರ್ಟ್ ಮಾಡ್ಬೇಕು ನಾನು? ಅಂಥ ಒಂದು ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ನಾವು ಅದನ್ನು ಅನುಭವಿಸ್ತೀವಿ. ಸೆಂಟ್ರಲ್ ಗೌರ್ಮೆಂಟ್, ಯಾವ ಸ್ಟೇಟ್ ಗೌರ್ಮೆಂಟ್ ಹೇಳ್ತಾ ಇರ್ತಾರೆ, ಎಲ್ಲರೂ ಅವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ, ನಮಗೇನು ಕೊಡೋದಿಲ್ಲ ಅಂತ. ರಾಜ್ಯ ಸರ್ಕಾರದವ್ರು ಈ ಜಿಲ್ಲಾ ಪಂಚಾಯತ್ ಕೇಳಿ, ಸರ್ ಎಲ್ಲ ರಾಜ್ಯ ಸರ್ಕಾರ ಇಟ್ಕೊಂಡ್ಬಿಟ್ಟರೆ ನಮಗೇನು ಕೊಡ್ತಾಯಿಲ್ಲ ಅಂತ. ಗ್ರಾಮ ಪಂಚಾಯತ್ ಕೇಳಿ, ಸರ್ ಎಲ್ಲ ಜಿಲ್ಲಾ ಇಟ್ಕೊಂಡ್ಬಿಟ್ಟಿದ್ದಾರೆ, ನಮಗೇನು ಕೊಟ್ಟಿಲ್ಲ. ಸೊ ಈ ಥರದ ಆಡಳಿತ ಕೇಂದ್ರೀಕೃತವಾಗಿದೆಯಲ್ಲ, ಕಂಟ್ರೋಲ್ ಎಲ್ಲ ನನ್ನ ಕೈಲಿ ಇರಬೇಕು ಅನ್ನೋದು, ನನ್ನ ಮುಷ್ಟಿಲೇ ಇರಬೇಕು ಅಂತೇಳಿ. ಅದು ಮನೇಲೂ ನೋಡ್ತೀವಿ ನಾವು. ಹಿಂದೆ ಇದ್ದ ನಮ್ಮ ತಾತ ಕೊಡ್ತಿರ್ಲಿಲ್ಲ ಅವ್ರ ಜವರು. ನಮ್ಮ ದೊಡ್ಡಪ್ಪವ್ರು ಇವತ್ತು ಮಾರ್ಕೆಟ್ಗೆ ಹೋಗಿಲ್ಲ, 20 ವರ್ಷ ಆಗಿದೆ. ಅವ್ರ ಅಪ್ಪ ಎಲ್ಲ ನೋಡ್ಕೊಂಡವ್ರು, ಸಂತೆಗೆ ಹೋಗೋದವ್ರೆ, ಅದು ದುಡ್ಡು ಕೊಡೋದವ್ರೆ, ಎಲ್ಲ ಏಣ್ಸ್ ಎಲ್ಲ ಅಟ್ಟದಲ್ಲಿ ಇಟ್ಕೊಂಡು ಕೊಡೋರು. ಅಂದರೆ ಅವರಿಗೆ ಅಂಥ ಒಂದು ಮಾನಸಿಕವಾಗಿ ಇರಲಿಲ್ಲ, ನಾನು ನನ್ನ ಮಕ್ಕಳಿಗೆ ಅಧಿಕಾರ ಕೊಡಬೇಕು, ಅವರು ಕೂಡ ನಡೆಸ್ಕೋಕೆ ಬರಲಿಲ್ಲ. ಅದು ಕಂಟ್ರೋಲ್ ಇದ್ದಾಗ ಏನಾಗುತ್ತೆ, ಅದೇ ಥರ ವ್ಯವಸ್ಥೆಯಲ್ಲಿ ಕೂಡ ಸಮಸ್ಯೆಗಳಿಗೆ ಉತ್ತರ ಸಿಗೋದಿಲ್ಲ. ಸಮಸ್ಯೆಯಾಗಿ ಉಳಿತದೆ ಹೊರತು ಅದಕ್ಕೆ ನಾವು ಉತ್ತರ ಪಡೆಯೋಕ್ಕೆ ಸಾಧ್ಯ ಆಗೋದಿಲ್ಲ ಈ ಕೇಂದ್ರೀಕೃತ ಆಸ್ತಿಯಲ್ಲಿ. ಅದಕ್ಕೆ ನಾವು ಆರ್ಗ್ಯೂ ಮಾಡೋದು, ನಮ್ಮ ಥಿಯರಿನಲ್ಲಿ ಆರ್ಗ್ಯೂ ಮಾಡೋದು. ಉದಾಹರಣೆಗೆ ನೀವೊಂದು ಮಾರ್ಕೆಟ್ ಎಕಾನಮಿ ತೆಗೆದುಕೊಳ್ಳಿ, ಪಬ್ಲಿಕ್ ಚಾಯ್ಸ್ ಥಿಯರಿ ನಮ್ಮನ್ನು ಮಾಡ್ತಾರೆ. ಅಂದರೆ ಜನರಿಗೆ ಚಾಯ್ಸ್ ಇರಬೇಕು ಅಂತೇಳಿ. ಸೊ ಅದಕ್ಕೆ ನಾವು ಒಂದು ಎಕನಾಮಿಕ್ಸಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀವಿ. ಸೊ ಒಂದು ಹೊಸ ಎಕ್ಸ್ಟೆನ್ಷನ್ ಆದಾಗ ನಾವು ಯಾವಾಗ ನಗರಭಾವಿಗೆ ಕೊಡ್ತಾ ಇರ್ತೀನಿ, ಕೃಷ್ಣಮೂರ್ತಿ ಅವ್ರಲ್ಲಿ ಇರ್ತಾಯಿದ್ದೆ. ಸೊ ನಾವು ನಗರಭಾವಿಗೆ ಫಸ್ಟ್ ಹೋದಾಗ ಅಲ್ಲಿ ಒಂದೇ ಒಂದು ವೆಜಿಟಬಲ್ ವೆಂಡರ್ ಇದ್ದ ಅಷ್ಟೇ, ಒಬ್ಬನೇ ತರಕಾರಿ ಮಾಡೋದು. ನಾನು ಅವನ ಹತ್ರನೇ ಹೋಗ್ಬೇಕು, ಅದು ಕೆಟ್ಟಿರಲಿ ಬಿಟ್ಟಿರಲಿ, ಐ ಶುಡ್ ಪರ್ಚೇಸ್ ಫ್ರಮ್ ಹಿಮ್ ಓನ್ಲಿ. ಯಾಕೆಂದರೆ ಬೇರೆ ಇಲ್ಲ, ಈಗಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅವೆಲ್ಲ ಸಾಧ್ಯ ಇಲ್ಲ. ಅದೇ ರೀತಿ ಈಗ ನೀವು ಹೋಗಿ ನಗರಭಾವಿಗೆ, ಇಟ್ ಈಸ್ ಗ್ರೋನ್, ದೇರ್ ಆರ್ 10-15 ವೆಂಡರ್ಸ್ ಆರ್ ದೇರ್. ನಿಮಗೆ ಈಗ ಚಾಯ್ಸ್ ಇದೆ. ಇಫ್ ಯು ಆರ್ ನಾಟ್ ಹ್ಯಾಪಿ ಇನ್ ಫಸ್ಟ್ ಶಾಪ್, ಯು ಗೋ ಟು ಸೆಕೆಂಡ್ ಶಾಪ್, ಯು ಆರ್ ಪೇಯಿಂಗ್. ಸೊ ನಿಮಗೆ ಚಾಯ್ಸ್ ಯಾವಾಗ ಬರುತ್ತೆ, ನೀವು ಚಾಯ್ಸ್ ಬಂದಾಗ ಏನಾಗುತ್ತೆ, ನಿಮ್ಮಲ್ಲಿ ಒಂದು ಕ್ವಾಲಿಟಿ ಕಾಂಪಿಟಿಷನ್ ದಟ್ ಇಂಟರ್ನಲ್ ಲೀಡ್ ಟು ಎಫಿಷಿಯನ್ಸಿ ಇನ್ ಡೆಲಿವರಿ ಆಫ್ ಸರ್ವಿಸಸ್. ಆ ಕಾನ್ಸೆಪ್ಟ್ ನಾವು ನಮ್ಮ ಪಂಚಾಯತಿಗೆ ಹಾಕ್ಕೊಂಡಾಗ ಏನಾಗುತ್ತೆ, ನೀವು ಡೆಲಿವರಿ ಆಫ್ ಸರ್ವಿಸ್ ಬರುತ್ತಲ್ಲ, ಸೊ ನೀವು ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಟ್ಟರೆ, ನೋಡಪ್ಪ ನಿನ್ನ ಮಟ್ಟದಲ್ಲೇ ನೀನು ಒಂದು ಪ್ಲ್ಯಾನ್ ಮಾಡ್ಕೊ, ನಿನ್ನ ಮಟ್ಟದಲ್ಲೇ ಕುಡಿಯೋ ನೀರು ಮಾಡ್ಕೊ, ನಿನ್ನ ಮಟ್ಟದಲ್ಲೇ ಶಾಲೆ ಕೊಡ್ತೀನಿ ಅದನ್ನು ಮೇಂಟೈನ್ ಮಾಡ್ಕೊ, ಎಲ್ಲವನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟರೆ ಅವನ ಸಮಸ್ಯೆ ಅವ್ನು ಸಾಲ್ವ್ ಮಾಡ್ಕೊತಾನೆ. ಐ ಡಿಡ್ ನಾಟ್ ಗೋ ಟು ಬ್ಯಾಂಗ್ಳೂರ್, ಐ ಡಿಡ್ ನಾಟ್ ರನ್ ಅರೌಂಡ್ MLA MPs, ಬಿಕಾಸ್ ವೆರಿ ನೆಕ್ಸ್ಟ್ ಹೌಸ್ ಇಸ್ ಮೈ ಮೆಂಬರ್. ಎದ್ದು ಬಿದ್ದು ನೋಡ್ತಾ ಇರ್ತೀವಿ ಸದಸ್ಯರು ನಾವು. ಅವ್ರಿಗೆ ತಕ್ಷಣ ಹೋಗೋದು, ಸ್ವಾಮಿ ನೀರು ಬರ್ತಾಯಿಲ್ಲ ನೋಡಿ ಏನಾಗಿದೆ, ರಸ್ತೆ ಮಾಡ್ತೀವಿ, ರಸ್ತೆನೇ ಮಾಡಿಲ್ಲ, ಯಾಕೆ ಮಾಡಿಲ್ಲ ನೀವು, ಪ್ರಶ್ನೆ ಮಾಡ್ತಾರೆ. ಈ ಒಂದು ಪ್ರಶ್ನೆ ಮಾಡೋ ಪ್ರೋಸೆಸ್ ಏನಾಗುತ್ತೆ, ಆ ಸರ್ವಿಸಸ್ ಎಫೆಕ್ಟಿವ್ ಡೆಲಿವರಿ ಆಗುತ್ತೆ. ಆ ಮೆಂಬರ್ಸ್ಗೂ ತಲೆನೋವು, ಅಯ್ಯೋ ಮೊದಲು ನೋಡ್ಬಿಡೋಣಪ್ಪ, ಆ ಸೆಕ್ರೆಟ್ರಿ ಕರೀರಿ, ಇಲ್ಲಿ ಬೆಳಗ್ಗೆ ಇದ್ರೆ 10 ಜನ ಬಂದ್ಬಿಡ್ತಾರೆ ನಮ್ಮ ಮನೆ ಹತ್ರ ಅಂತ. ಹೆಂಗೆ ಅನ್ನೋದು, ಅದು ಆ ಮಾನಸಿಕ ತಯಾರಿ ಇದೆಯಲ್ಲ, ಆ ತಯಾರಿನ ವಿಕೇಂದ್ರೀಕರಣ ಅಂತ ಕರಿತೀವಿ. ಸೊ ವಿಕೇಂದ್ರೀಕರಣ ಅಂದರೆ ಅಧಿಕಾರಗಳು ಒಬ್ಬರ ಹತ್ರ ಇರಬಾರ್ದು, ಇಟ್ ಶುಡ್ ಬಿ ಡಿವಾಲ್ವ್ ಟು ದಿ ಅದರ್ಸ್ ಟೈಪ್ಸ್ ಆಫ್ ಗೌರ್ಮೆಂಟ್. ಸೊ ಸೆಂಟ್ರಲಿಂದ ಸ್ಟೇಟಿಗೆ ಬರಬೇಕು, ಸ್ಟೇಟಿಂದ ಜಿಲ್ಲಾ ಡಿಸ್ಟಿಕ್ ಬರಬೇಕು, ಡಿಸ್ಟಿಕ್ಕಿಂದ ತಾಲೂಕಿಗೆ ಬರಬೇಕು, ತಾಲೂಕಿಂದ ವಿಲೇಜಿಗೆ ಬರಬೇಕು. ಇಟ್ ಇಸ್ ಅ ಪ್ರೋಸೆಸ್, ಡೆಲಿವರಿ ಆಫ್ ಪ್ರೋಸೆಸ್. ಅಂದರೆ ಆ ಪ್ರಿನ್ಸಿಪಲ್ ಏನಂದರೆ, ಆಯಾ ಮಟ್ಟದಲ್ಲಿ ಅವರವರೇ ಸಮಸ್ಯೆಗಳಿಗೆ ಉತ್ತರ ಕೊಟ್ಕೊಳ್ಳಿ ಅಂತೀವಿ ಅಷ್ಟೇ. ಅದಕ್ಕೆ ನಾವು ಸರ್ಕಾರದವರು ಅವರಿಗೆ ಬೇಕಾದ ಅಧಿಕಾರವನ್ನು ಕೊಡಬೇಕು, ಬೇಕಾದ ಹಣವನ್ನು ಕೊಡಬೇಕಾಗುತ್ತೆ, ಬೇಕಾದ ಸಿಬ್ಬಂದಿ ಕೊಡಬೇಕಾಗುತ್ತೆ. ಫಂಕ್ಷನರೀಸ್ ಫೈನಾನ್ಸ್ ಅಂತ ಹೇಳ್ತೀವಿ ನಾವು. ಇದು ಭಾಳ ಮುಖ್ಯ ಅಲ್ಲ. ಅವ್ರು ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಫಂಡ್ಸ್ ಕೊಡಬೇಕು, ಅವರಿಗೆ ಫಂಕ್ಷನರೀಸ್ ಕೊಡಬೇಕು, ಆಫೀಸರ್ಸ್ ಕೊಡಬೇಕು, ಆಮೇಲೆ ಹಣನೂ ಕೊಡಬೇಕಾಗುತ್ತೆ. ಸೊ ಇದು ನಾವು ವಿಕೇಂದ್ರೀಕೃತ ತತ್ವ ಏನಂತಂದರೆ,
ಒಂದೇ ಕಡೆ ಅಧಿಕಾರ ಕಾನ್ಸೆಂಟ್ರೇಟ್ ಆಗಬಾರ್ದು. ಇಟ್ ಶುಡ್ ಬಿ ಡಿಸ್ಪರ್ಸ್ಡ್ ಟೆರಿಟೋರಿಯಲಿ ಅಟ್ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್ ಆ್ಯಂಡ್ ವಿಲೇಜ್ ಲೆವೆಲ್. ದಟ್ ಈಸ್ ದ ಫಿಲಾಸಫಿ, ಲಾಜಿಕ್. ಅದು ಯಾವ ರೀತಿ ಆಗ್ತಾಯಿದೆ ಬೇರೆ ವಿಷಯ, ಅದನ್ನು ಐ ವಿಲ್ ಟೆಲ್ ಯು ವೈ ವೆದರ್ ಇಟ್ಸ್ ರಿಯಲಿ ಹ್ಯಾಪ್ನಿಂಗ್ ಆರ್ ನಾಟ್, ಐ ವಿಲ್ ಟೆಲ್ ಯು ಲೇಟರ್. ಬಟ್ ಐ ವಾಂಟ್ ಟು ಪುಟ್ ದಟ್ ಫ್ರೇಮ್ವರ್ಕ್. ಆದರೆ ಇದಕ್ಕೆ ಫ್ರೇಮ್ವರ್ಕು ಭಾಳ ಮುಖ್ಯ. ಇಷ್ಟೆಲ್ಲ ನಾನು ಹೇಳಿದ್ದಕ್ಕೆ ನಮ್ಮಲ್ಲಿ ಸಂವಿಧಾನಬದ್ಧವಾಗಿ ಫ್ರೇಮ್ವರ್ಕ್ ಇದೆ. ತಾವೆಲ್ಲ ಕೇಳಿರ್ತೀರಿ, ಓದಿರ್ತೀರಿ. ಸಂವಿಧಾನದ 73 ತಿದ್ದುಪಡಿ, 73rd ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅದು 1993ರಲ್ಲಾಗಿತ್ತು. ಇದು ಆ್ಯಕ್ಚುಲಿ ಯಾಕೆ ಹೇಳ್ತೀನಿ ಅಂತಂದರೆ, ಇದಕ್ಕೆ ಕರ್ನಾಟಕನೇ ಬೇಸು. ನಾನು ಹೇಳಿದ್ನಲ್ಲ, 87-92 ಹೆಗ್ಡೆಯವರ ಸರ್ಕಾರದಲ್ಲಿ ಕರ್ನಾಟಕ ಪಂಚಾಯತ್ ವ್ಯವಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಯಿತು. ಬಿಕಾಸ್ ದ ಫಸ್ಟ್ ಇಟ್ ಡಿವಾಲ್ವ್ ಮೋರ್ ಪವರ್ಸ್, ಫಂಡ್ಸ್, ಫಂಕ್ಷನರೀಸ್ ಟು ದಿ ಪಂಚಾಯತ್ಸ್. ಅದು ಅವತ್ತಿನ ರಾಜೀವ್ ಗಾಂಧಿಯವರ ಗಮನ ಸೆಳೀತು. ಇದನ್ನು ಯಾಕೆ ನಾವು ರಾಷ್ಟ್ರ ಮಟ್ಟದಲ್ಲಿ ಮಾಡಬಾರ್ದು, ವೈ ಶುಡ್ ನಾಟ್ ಹ್ಯಾವ್ ದಿಸ್ ಸೇಮ್ ಪ್ಯಾಟರ್ನ್ ಅಂತೇಳಿ ಅವ್ರು 64th ಅಮೆಂಡ್ಮೆಂಟ್ ತಂದರು. ಅದು ಫೇಲ್ ಆಯಿತು, ಆಗಲಿಲ್ಲ. ನಂತರ PV ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾಗ 73 ತಿದ್ದುಪಡಿ ತಂದರು. 1990 ಡಿಸೆಂಬರಲ್ಲಿ ಅದು ಪಾಸ್ ಆಯಿತು. 1993 ಏಪ್ರಿಲ್ 24ರಿಂದ ಅದು ಆ್ಯಕ್ಟ್ ಆಯಿತು. ಅಂದರೆ 73rd ಇಸ್ ಫಾರ್ ದಿ ಪಂಚಾಯತ್ ಇನ್ಸ್ಟಿಟ್ಯೂಷನ್ಸ್, 74 ನಗರದಲ್ಲಿ ಕಾರ್ಪೊರೇಷನ್, ಮುನ್ಸಿಪಾಲಿಟೀಸು, ದೇ ಆಲ್ಸೋ ಕಮ್ ಅಂಡರ್ ಅಮೆಂಡ್ಮೆಂಟ್. ಅವ್ರಿಗೂ ಕೂಡ ತಮ್ಮದೇ ಆದ ಒಂದು ಪವರ್ಸ್ ಇದೆ. ಅದೇ ರೀತಿ ಪಂಚಾಯತಿ ಕೂಡ 73rd ಬರುತ್ತೆ. ಅಲ್ಲಿ ನಾನು 3 ವಿಷಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ನಾವು ಈ ತಿದ್ದುಪಡಿಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಭಾಳ ಮುಖ್ಯ ಆಗುತ್ತೆ. ಅದು ಬಿಕಾಸ್ ಆಫ್ 3 ಫ್ಯಾಕ್ಟರ್ಸ್. ಇಲ್ಲಿ ನಾನು ಸ್ವಲ್ಪ ಮಹಿಳೆಯರ ಕಾನ್ಸೆಪ್ಟ್ ತರ್ತೀನಿ. ಕರ್ನಾಟಕದಲ್ಲಿ ಫಸ್ಟ್ ಸ್ಟೇಟ್ ಅಗೇನ್ ಕರ್ನಾಟಕ 87-92ರಲ್ಲಿ 25% ಮಹಿಳೆಯರಿಗೆ ಮೀಸಲಾತಿ ಕೊಟ್ಟರು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ. ಅವತ್ತಿನ ಜಿಲ್ಲಾ ಪರಿಷತ್ತಲ್ಲಿ, ಮಂಡಲ್ ಪಂಚಾಯತಲ್ಲಿ 25% ಮೀಸಲಾತಿ ಇತ್ತು. ಈ ತಿದ್ದುಪಡಿಯಲ್ಲಿ 33% ಕೊಟ್ಟರು. 1/3 ಆಫ್ ಸೀಟ್ಸ್ ರಿಸರ್ವ್ಡ್ ಫಾರ್ ವುಮೆನ್ ಮೆಂಬರ್ಸ್. ಅದರಲ್ಲಿ ಭಾಳ ಮೀಸಲಾತಿ ಕೂಡ ಕೊಟ್ಟರು, ಅದು ಹೇಳ್ತೀನಿ. ಇನ್ನೊಂದು ಭಾಳ ಮುಖ್ಯವಾದ್ದು, ಈ ಸಂಸ್ಥೆಯೊಳಗೆ 5 ಇಯರ್ ಟರ್ಮ್ ಇರಲೇಬೇಕು ಅಂತೇಳಿ. ಯಾವ ರೀತಿ ರಾಜ್ಯ ಸರ್ಕಾರಕ್ಕೆ ಎಲೆಕ್ಷನ್ ಮಾಡ್ತೀವಿ, ಯಾವ ರೀತಿ ಪಾರ್ಲಿಮೆಂಟ್ಗೆ ಎಲೆಕ್ಷನ್ ಮಾಡ್ತೀವಿ, ಅದೇ ರೀತಿಯಲ್ಲಿ ಕೂಡ ಈ ಸ್ಥಳೀಯ ಸರ್ಕಾರಗಳಿಗೆ ಚುನಾವಣೆ ಮಾಡಬೇಕು 5 ವರ್ಷಕ್ಕೊಂದು ಸರಿ ಅಂತೇಳಿ. ಯಾಕೆ ಅಂದರೆ ಸ್ವಲ್ಪ ಹಿಂದಕ್ಕೆ ಹೋದಾಗ ಏನಾಗುತ್ತೆ, ಎಲೆಕ್ಷನ್ಸ್ ಆಗ್ತಾ ಇರಲಿಲ್ಲ. ಇವಕ್ಕೆ ಸುಮಾರು ಕರ್ನಾಟಕದಲ್ಲಿ 10 ವರ್ಷ ಎಲೆಕ್ಷನ್ಸ್ ಆಗಿರಲಿಲ್ಲ. ತಮಿಳುನಾಡು ಸುಮಾರು 18 ವರ್ಷ ಎಲೆಕ್ಷನ್ಸ್ ಆಗಿರಲಿಲ್ಲ ಪಂಚಾಯತ್. ಹಿಂದೆ ನಮ್ಮ ತಾಲೂಕ್ ಬೋರ್ಡ್ಸ್ ಅಂತ ಇತ್ತು, ಹಿಂದೆ TDBs ಅಂತೇಳಿ. ಅವಾಗ ಎಲೆಕ್ಷನ್ಸೇ ಆಗ್ತಿರಲಿಲ್ಲ. ರಾಜ್ಯ ಸರ್ಕಾರ ಯಾವುದೋ ಒಂದು ಕಾರಣ, ಬರ ಫ್ಲಡ್ಸ್ ಅಂತಲೋ ಏನೋ ಒಂದು ಕಾರಣ ಇಟ್ಕೊಂಡು ಎಲೆಕ್ಷನ್ಸ್ ಮುಂದಕ್ಕೆ ಈಗಲೂ ಟ್ರೈ ಮಾಡೋದು ಕಷ್ಟ. ಯಾಕೆಂದರೆ ಇದು ಜನ ಕೋರ್ಟ್ಗೆ ಹೋಗ್ಬಿಡ್ತಾರೆ. ಈಗ ನೀವು ನೋಡಿರ್ಬೋದು, ಇತ್ತೀಚೆಗೆ ಎಲೆಕ್ಷನ್ಸ್ಗಳು ಡಿಲೇ ಆದರೆ ದೇ ಗೋ ಟು ಕೋರ್ಟ್. ಕಾರ್ಪೊರೇಟ್ ಎಲೆಕ್ಷನ್ಸು ಜನ ಕೋರ್ಟ್ಗೆ ಹೋದರು, ಸಾಕಷ್ಟು ಜನ ಕೋರ್ಟ್ಗೆ ಹೋದರು. ಈಗ ಸಾಧ್ಯ ಇಲ್ಲ. ಅಂದರೆ ಸಂವಿಧಾನಬದ್ಧವಾಗಿ ಪ್ರತಿ 5 ವರ್ಷಕ್ಕೊಂದು ಸಾರಿ ಈ ಸ್ಥಳೀಯ ಸರ್ಕಾರಗಳಿಗೆ ಚುನಾವಣೆ ಮಾಡೋದು ಕಡ್ಡಾಯ ಅಂತ ಮಾಡಿದೆ. ಇದು ಭಾಳ ಪಾಸಿಟಿವ್ ಆಸ್ಪೆಕ್ಟ್ ಆಫ್ ದಿಸ್ 73rd ಅಮೆಂಡ್ಮೆಂಟ್. ಎರಡನೇದು ಭಾಳ ಮುಖ್ಯವಾದ್ದು ಮೀಸಲಾತಿ. ನಾನು ಮೀಸಲಾತಿ ಅಂತ ಹೇಳ್ತೀನಿ ಏನಾಗುತ್ತೆ ಅಂತೇಳಿ. ಇಲ್ಲಿ ಇಬ್ಬರಿಗೆ ಮೀಸಲಾತಿ ಕೊಡ್ತಾರೆ ಸಂವಿಧಾನದಲ್ಲಿ. ಒಂದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕಾಗಿದೆ, ಇನ್ ಪ್ರಪೋರ್ಷನ್ ಟು ದ ಪಾಪ್ಯುಲೇಷನ್. ಮಹಿಳೆಯರಿಗೆ 3ನೇ ಒಂದು ಭಾಗ, 1/3 ಶುಡ್ ಬಿ ಗಿವನ್ ಟು ವಿಮೆನ್. ಅದರಲ್ಲೂ ಕೂಡ ಒಳ ಮೀಸಲಾತಿ ಇದೆ. ಅದರಲ್ಲಿ 1/3 ಶುಡ್ ಗೋ ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ, ಅನದರ್ 1/3 ಗೋ ಟು ಜನರಲ್. ಅದಕ್ಕೆ OBC ಇದೆ ನಮ್ಮಲ್ಲಿ, ಹಿಂದುಳಿದ ವರ್ಗದವರಿಗೆ. ಅದನ್ನು ಸ್ಟೇಟ್ಗೆ ಬಿಟ್ಬಿಡುತ್ತೆ. ಅದು ನಮ್ಮ ಕರ್ನಾಟಕದಲ್ಲಿ OBCಗೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ 3 ಥರ ಇದೆ. ಒಂದು SC/ST 1/3 ಇದೆ, OBC 1/3 ಇದೆ, ಜನರಲ್ 1/3 ಇದೆ. ಮಹಿಳೆಯರಿಗೆ ಮಾತ್ರ ಇದೆ. ಇದನ್ನು ಒಳ ಮೀಸಲಾತಿ ಅಂತೀವಿ. ರಿಸರ್ವೇಷನ್ ವಿತಿನ್ ರಿಸರ್ವೇಷನ್. ಔಟ್ ಆಫ್ 33, 11.33 ವಿಲ್ ಗೋ ಟು SC/ST, 11.33 ವಿಲ್ ಗೋ ಟು ಅದರ್ಸ್, ಅನದರ್ 11.33 ಟು OBCs. ಈ ಥರದ್ದು ಮಾಡಿದ್ದಾರೆ. ಇದು 3ನೇದು ಭಾಳ ಮುಖ್ಯವಾದ ಅಂಶ ತಿದ್ದುಪಡಿಲಿ. ಅಂದರೆ ಅಲ್ಲಿ ಒಂದು ಆ್ಯಕ್ಟ್ ಇದೆ, ಆರ್ಟಿಕಲ್ 243G ಅಂತೇಳಿ, ಭಾಳ ಮುಖ್ಯವಾದ ಒಂದು ಅಂಶ ಇದು. ಇವತ್ತೇನಾದರೂ ಈ ವ್ಯವಸ್ಥೆಗೆ ಒಂದು ಆಧಾರ ಇದೆ ಅಂದರೆ ಬಿಕಾಸ್ ಆಫ್ ದಿಸ್ ಆ್ಯಕ್ಟ್, ಸೆಕ್ಷನ್ 243G. ಇದರ ಪ್ರಕಾರ ಅದೇನು ಹೇಳುತ್ತೆ ಅಂದರೆ, ಈ ಸಂಸ್ಥೆಗಳು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಇವು ಇನ್ಸ್ಟಿಟ್ಯೂಷನ್ಸ್ ಆಫ್ ಸೆಲ್ಫ್ ಗವರ್ನೆನ್ಸ್ ಅಂತೇಳಿ, ಇವು ಸ್ವಯಂ ಆಡಳಿತ ಸಂಸ್ಥೆಗಳು ಅಂತೇಳಿ. ಸಂವಿಧಾನಬದ್ಧವಾಗಿ ಅವರಿಗೆ ಸರ್ಕಾರನ ಕರೆಯೋ ದೃಷ್ಟಿಕೋನಲ್ಲಿದೆ. ಅಂದಾಗ ಅವ್ರಿಗೆ ಜವಾಬ್ದಾರಿ ಬರುತ್ತೆ. ಅಧಿಕಾರ ಕೊಟ್ಟ ತಕ್ಷಣ ಜವಾಬ್ದಾರಿ ಬರುತ್ತೆ. ಇವರೇನು ಮಾಡಬೇಕು ಈ ಸಂಸ್ಥೆಗಳು? ಅದು 2 ಹೇಳುತ್ತೆ. ಒಂದು ಏನಂದರೆ, ಈ ಸಂಸ್ಥೆಗಳು ತಮ್ಮ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ,
ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಮ್ಮ ತಮ್ಮ ಸಮಸ್ಯೆಗಳಿಗೆ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನ ಮಾಡಬೇಕು ಅಂತೇಳಿ ಭಾಳ ಮುಖ್ಯವಾದ. ಮೊದಲೇನಾಗ್ತಾಯಿತ್ತು ಹಿಂದೆ, ಪ್ಲ್ಯಾನಿಂಗ್ ಇಸ್ ಟು ಬಿ ಡನ್ ಅಟ್ ದಿ ಹೈಯರ್ ಲೆವೆಲ್ಸ್. ಬೆಂಗಳೂರಲ್ಲಿ ಪ್ಲ್ಯಾನ್ ಆಗ್ತಾಯಿತ್ತು, ಹಣ ಹಳ್ಳಿಗೆ ಹೋಗ್ತಾಯಿತ್ತು. ನಿಮಗೆ ಕುಡಿಯೋ ನೀರು ಬೇಡ ಅಂದರೂ ಕೊಡೋರು, ಸ್ಕೂಲ್ ಬೇಡ ಅಂದರೂ ಕೊಡೋರು, ಯಾಕಂದ್ರೆ ಪ್ಲ್ಯಾನಲ್ಲಿದೆ ಅದು. ಯಾಕೆ ನಿಮ್ಮ ಬೇಕು ಬೇಡಿಕೆ ನಾವು ಕೇಳಿಲ್ಲ ನಿಮ್ಮನ್ನು. ನಾವು ವಿ ನೆವರ್ ಆಸ್ಕ್ಡ್ ಯು ವಾಟ್ ಯು ವಾಂಟ್ ಅಂತೇಳಿ ಗ್ರಾಮ ಸಭೆ ಕರೆದಿರಲಿಲ್ಲ. ಈಗ ಸಾಧ್ಯ ಇಲ್ಲ. ಈಗೇನೆಂದರೆ ಗ್ರಾಮ ಸಭೆಯಲ್ಲಿ ಚರ್ಚೆಯಾಗಿ ಬರಬೇಕು ಎಲ್ಲ. ನನ್ನ ನಂತರ ಹೇಳ್ತೀನಿ ಅದು ಯಾವ ರೀತಿ ಗ್ರಾಮ ಸಭೆ ಆಗುತ್ತೆ ಅಂತೇಳಿ. ಅಂದರೆ ಉದ್ದೇಶ ಎಷ್ಟೇ, ಈ ಸಂಸ್ಥೆಗಳಿಗೆ ಇನ್ನು ಮುಂದೆ ಅವರ ಸಮಸ್ಯೆಗಳಿಗೆ ಯೋಜನೆಯನ್ನು ರೂಪಿಸಿ ಅನುಷ್ಠಾನ ಮಾಡೋದು. ದೇ ಶುಡ್ ಪ್ರಿಪೇರ್ ದರ್ ಓನ್ ಪ್ಲ್ಯಾನ್ಸ್ ಅಂಡ್ ಆಲ್ಸೋ ಇಂಪ್ಲಿಮೆಂಟ್ ದೆಮ್. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪ್ರಾವಿಷನ್ ಇದೆ ಆ್ಯಕ್ಚುಲಿ. ಇದು ಎರಡನೇದು ಭಾಳ ಮುಖ್ಯವಾದ್ದು. ಈ ಯೋಜನೆಗಳನ್ನ ರೂಪಿಸಿ ಅನುಷ್ಠಾನ ಮಾಡಿದ ಫಲಗಳು ಬರುತ್ತಲ್ಲ, ಡೆವಲಪ್ಮೆಂಟ್ ಅಭಿವೃದ್ಧಿ ಆಗುತ್ತಲ್ಲ, ಈ ಅಭಿವೃದ್ಧಿಯ ಫಲಗಳು ಇದು ಸಾಮಾಜಿಕವಾಗಿ ಹಂಚಿಕೋಬೇಕು ಅಂತೇಳಿ. ಇಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ ಅಮಾಂಗ್ ಆಲ್ ಸೆಕ್ಟರ್ಸ್ ಆಫ್ ಸೊಸೈಟಿ. ಈಗ ಬರ್ತಾ ಇದೆ. ಯಾಕೆ ಅಂದರೆ, ನಾವು ಕರ್ನಾಟಕ ಉದಾಹರಣೆ ಕೊಡಬೇಕು ಅಂತಾದರೆ, ಹಿಂದೆ TDBs ಇತ್ತು. ನಾನು ಅದ್ರ ಬಗ್ಗೆನೇ PhD ಮಾಡಿದ್ದೀನಿ. ಅವಾಗ ಏನಾಗ್ತಾಯಿತ್ತು, 10 ಜನ ಸದಸ್ಯರಿದ್ದಾರೆ, ಅದರಲ್ಲಿ 8 ಜನ ಇದರ ಲಿಂಗಾಯತರು, ನಾರ್ತ್ ಕರ್ನಾಟಕದಲ್ಲಿರೋರು, ಸೌತ್ ಕರ್ನಾಟಕದಲ್ಲಿ ಒಕ್ಕಲಿಗ್ತಾಯಿದ್ರು. ಒಬ್ಬರು SC ವ್ಯಕ್ತಿ, ಇನ್ನೊಬ್ರು ಮಹಿಳೆ ಅಷ್ಟೇ 10 ಜನದಲ್ಲಿ. ಉದಾಹರಣೆ ಕೊಡ್ತಾಯಿದ್ದೆ. ನೀವು ಸ್ವಲ್ಪ 87ನಲ್ಲಿ ನಾನು ಬ್ಯಾಂಗ್ಳೂರು ಜಿಲ್ಲಾ ಪಂಚಾಯತ್ ಸ್ಟಡಿ ಮಾಡಿದ್ದೆ ನಾರಾಯಣ ಸ್ವಾಮಿ ಇದ್ದಾಗ. ಅಲ್ಲಿ 9 ಜನ ಮಹಿಳೆಯರಿದ್ದರು. ಆ 9 ಜನ ಮಹಿಳೆಯಲ್ಲಿ ಒಬ್ಬರು ಮಾತ್ರ ಪರಿಶಿಷ್ಟ ವರ್ಗ ಸೇರಿದವರು, ಇನ್ನು 8 ಮಹಿಳೆಯರು ಒಕ್ಕಲಿಗ ಸೇರಿದವರು. ಸಿ ದ ಡಾಮಿನೆನ್ಸ್ ಆಫ್ ಕಾಸ್ಟಲ್ಲಿ. ಅಂದರೆ ಆಡಳಿತ ಚುಕ್ಕಾಣಿಯನ್ನು ಈ ವರ್ಗದವರು ಹೆಚ್ಚಿಗೆ ಅನುಭವಿಸ್ತಾ ಇದ್ರು. ಈಗ ಮೀಸಲಾತಿ ಬಂದ ಮೇಲೆ ಅದು ಕಮ್ಮಿ ಆಗೋಗಿದೆ, ಡಿಸ್ಟ್ರಿಬ್ಯೂಟೆಡ್. ಅವಾಗ ಬೆನಿಫಿಟ್ಸ್ ಏನಾಗ್ತಾಯಿತ್ತು, ನಮ್ಮಲ್ಲಿ ಆವಾಗಲೇ ಹೇಳ್ತಾರೆ, ಏನಾದ್ರು ಸೋಡಿಯಂ ಲೇಟ್ ಇದ್ದರೆ ಅದು ಅಧ್ಯಕ್ಷ ಮನೆ ಹತ್ರ ಇರ್ತದೆ ಅಂತ ಹೇಳ್ತಾರೆ. ಅವನೇನ್ರಿ ಹಾಕ್ಸ್ಕೊಂಬಿಟ್ಟಿದ್ದಾನೆ ಲೈಟು, ಡಿಸ್ಕಸ್ಸೇ ಮಾಡಿರೋದು ಮೀಟಿಂಗಲ್ಲಿ ಮಾಡಿಸ್ಕೊಂಬಿಟ್ಟಿದ್ದಾನೆ. ಈಗ ಸಾಧ್ಯ ಇಲ್ಲ. 10 ಮನೆ ಬಂದರೆ, ಯಾಕೆಂದರೆ ಎಲ್ಲ ವರ್ಗದವರು ಇರ್ತಾರಲ್ಲಿ. SC ST ಸದಸ್ಯರು ಇರ್ತಾರೆ, ಮಹಿಳೆಯರು ಇರ್ತಾರೆ, OBC ಇರ್ತಾರೆ. 10 ಜನದಲ್ಲಿ ಇಬ್ಬರೇ ಇರೋದು ಲಿಂಗಾಯತರು, ಇಬ್ಬರೇ ಒಕ್ಕಲಿಗರು ಇರೋದು ಈಗ. ಸೊ ಈಗೇನಾಗುತ್ತೆ, ನೀವು ಚರ್ಚೆ ಮಾಡಿದಾಗ, ನಿರ್ಣಯ ತೆಗೆದುಕೊಂಡಾಗ 10 ಲೈಟ್ಸ್ ಬಂದಿದ್ರೆ ಯು ಡಿಸ್ಟ್ರಿಬ್ಯೂಟ್. ನಿಮ್ಮ ಕಾಲೋನಿಗೆ 2 ಹಾಕ್ಸ್ಕೊಳ್ರಿ, ನಿಮ್ಮ ರೋಡ್ಗೆ 2 ಹಾಕ್ಸ್ಕೊಳ್ರಿ ಅಂತ ಹೇಳ್ಬೇಕಾಗುತ್ತೆ. ಮೊದಲು ಹೇಳ್ತಿರಲಿಲ್ಲ. ಅಧ್ಯಕ್ಷರ ಮನೆ ಅಂದರೆ ಲೇಟ್ ಇದ್ರೆ ಅವ್ರದ್ದು ಅಧ್ಯಕ್ಷರು. ಹಳ್ಳಿಗೆ ಹೋದ ಸ್ವಾಮಿ ಲೈಟ್ ಕಾಣುತ್ತಲ್ಲ ದೊಡ್ಡದಾಗಿ, ಅದೇ ಅಧ್ಯಕ್ಷರ ಮನೆಯವರು ಎಲ್ಲ ಅವ್ರು ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ ಸರ್. ಆ ಬೋರು ಅವ್ರ ಮನೆ ಹತ್ರನೇ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಈ ಥರದ ಮಾತುಗಳು ಬರ್ತಾಯಿತ್ತು ಅವಾಗ. ಅದು ಇದ್ದೇ ನಡೀತಾ ಇತ್ತು. ನಾನು ನೋಡಿ ಸಾಕಷ್ಟು ಬರೆದಿದ್ದೀನಿ, ಅದು ನೋಡಿದ್ದೀನಿ. ಆದರೆ ಈಗ ಈ ಮೀಸಲಾತಿಯಿಂದ ಎಲ್ಲ ವರ್ಗದವರು ಭಾಗವಹಿಸಿದ ನಿರ್ಣಯ ತಗೊಳ್ಳೋದ್ರಲ್ಲಿ ಈ ಅಭಿವೃದ್ಧಿಯ ಫಲಗಳು ಹಂಚ್ತವೆ. ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್. ಇಲ್ಲ ಅಂದ್ರೆ ಪ್ರಶ್ನೆ ಮಾಡ್ತಾನೆ, ಸರ್ ನಮ್ಗೆ ಯಾಕೆ ಕೊಡ್ತಾಯಿಲ್ಲ ನೀವು? 10 ಮನೆ ಇದೆಯಲ್ಲ, ನಮ್ಮ ಕಾಲೋನಿಗೆ 2 ಕೊಡಿ, ನಿಮ್ಗೇನು ಕಷ್ಟ? 10 ಆಶ್ರಯ ಮನೆ ಇದೆ, ನಮ್ಮ 2 ಕೊಡಿ. ಸೊ ಈ ಕ್ವಶನ್ ಮಾಡಿ ಆ್ಯಟಿಟ್ಯೂಡ್ನೇ ಅವರು ಟ್ರೈನಿಂಗ್ ಕೊಡ್ತಾರೆ ಮೆಂಬರ್ಸ್ಗೆ. ಅದು ಕಷ್ಟ ಇದೆ, ಹೇಳೋದು ಸುಲಭ ಅಲ್ಲ. ಜನ ಬೇರೆ ಮಾತಾಡಲ್ಲ. ನಾವು ಸಾಕಷ್ಟು ತರಬೇತಿ ಕೊಡಿ, ಎಸ್ಪೆಷಲಿ ಮಹಿಳೆಯರು ತರಬೇತಿ ಸಾಕಷ್ಟು ಕೊಡ್ತಾಯಿದ್ದೆ. ಪ್ರಶ್ನೆ ಮಾಡಮ್ಮ ಅಂತ ಮೇಜ್ ಕುಟ್ಟಿ ಪ್ರಶ್ನೆ ಕೇಳಿದ್ದೀನಿ. ಆವಾಗಲೇ ಅಧ್ಯಕ್ಷರಿಗೆ ಕೇಳೋದು. ಯಾವ ರೀತಿ ಮಕ್ಕಳ ಹತ್ರ ತಾಯಿ ಗಮನ ಕೊಡುತ್ತೆ, ಅದೇ ರೀತಿ ತಾವು ಕೂಡ ಪ್ರಶ್ನೆ ಮಾಡಬೇಕು. ಇಫ್ ಯು ಡೋಂಟ್ ಕ್ವಶನ್ ಯು ವಿಲ್ ನಾಟ್ ಗೆಟ್ ದ ಬೆನಿಫಿಟ್. ಯಾರು ಹೊಡ್ಕೊಂಡು ಹೊರಟೋಗ್ತಿದ್ದಾರೆ ಅವರು. ಸೊ ಅಂಥ ಒಂದು ವಾತಾವರಣ ಸ್ವಲ್ಪ ಕಮ್ಮಿ ಆಗಿದೆ ಈಗ. ಹಿಂದೆ ಏನಿತ್ತು ಕಮ್ಮಿ ಆಗಿದೆ. ಸೊ ಆವಾಗ ನೋಡಿದ ತಿದ್ದುಪಡಿ ಪ್ರಕಾರ ಈ 2 ಭಾಳ ಮುಖ್ಯ. ಇದರ ಪ್ರಕಾರ ಇವು ಸ್ವಯಂ ಮಾಡಿದ ಸಂಸ್ಥೆಗಳು ಅವು ತಮ್ಮ ಕ್ಷೇತ್ರದಲ್ಲೇ ಯೋಜನೆ ರೂಪಿಸಿ ಅನುಷ್ಠಾನ ಮಾಡಿಸಿ ಅಭಿವೃದ್ಧಿಯನ್ನು ಹೊಂದಬಹುದು. ಆ ಅಭಿವೃದ್ಧಿ ಫಲಗಳನ್ನು ಹಂಚ್ಕೋಬೇಕಾಗುತ್ತೆ. ಇದು ಭಾಳ ಮುಖ್ಯವಾದ ಒಂದು ಅಂಶ ಅಂತ ನಾನು ಹೇಳ್ತೀನಿ. ಇನ್ನೊಂದು, ಈ ಒಂದು ಫ್ರೇಮ್ವರ್ಕ್ ನಾವು ಹೇಳ್ತೀವಿ, 73rd ಈಸ್ ಅ ಫ್ರೇಮ್ವರ್ಕ್ ಫಾರ್ ಅಸ್. ಇಡೀ ರಾಷ್ಟ್ರದಲ್ಲೇ ಇವತ್ತು ನಮ್ಮಲ್ಲಿ ಪಂಚಾಯತ್ ವ್ಯವಸ್ಥೆ ಇದೆ. ಇಡೀ ರಾಷ್ಟ್ರದಲ್ಲೇ 3 ಹಂತದ ವ್ಯವಸ್ಥೆ ಇದೆ ಬಿಕಾಸ್ ಆಫ್ ದಿಸ್ ಅಮೆಂಡ್ಮೆಂಟ್. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕು ಮಟ್ಟದಲ್ಲಿ ತಾಲೂಕ್ ಪಂಚಾಯತಿ, ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ, 3 ಥ್ರೂಔಟ್ ಕಂಟ್ರಿ ಎಕ್ಸೆಪ್ಟ್ ಫಾರ್ ಫ್ಯೂ ಸ್ಟೇಟ್ಸ್. ಯಾಕೆಂದರೆ ಸ್ಮಾಲ್ ಸ್ಟೇಟ್ಸ್, ಅದು ಅಲ್ಲಿ ಒಂದು ರೈಡರ್ ಇದೆ. ಯಾವ ರಾಜ್ಯದಲ್ಲಿ 20 ಲಕ್ಷಕ್ಕಿಂತ ಜನಸಂಖ್ಯೆ ಕಮ್ಮಿ ಇರುತ್ತೋ, ಉದಾಹರಣೆಗೆ ಗೋವಾ, ಆವಾಗ ಆ ಸಮಯದಲ್ಲಿ ಗೋವಾ ಇತ್ತು, ಅವರು 2 ಹಂತದ ವ್ಯವಸ್ಥೆ ಮಾತ್ರ ಮಾಡ್ಕೋಬೋದು. ಅವ್ರ ಮಧ್ಯ ತಾಲೂಕ್ ಪಂಚಾಯತಿ ಬೇಕಿಲ್ಲ ಅವ್ರಿಗೆ, ಬರೀ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ. ಅದರ್ವೈಸ್ ಆಲ್ ಸ್ಟೇಟ್ಸ್ ಶುಡ್ ಹ್ಯಾವ್ ದಿಸ್ 3 ಟೈರ್ ಸಿಸ್ಟಮ್ ಆಫ್ ಗೌರ್ಮೆಂಟ್. ಸ್ಟೇಟ್ ಬಿಟ್ಟರೆ ಡಿಸ್ಟಿಕ್ ಲೆವೆಲಲ್ಲಿ ಈ 3 ಸಂಸ್ಥೆಗಳು ಇರಲೇಬೇಕು ಅನ್ನೋದು ಟೈ ಸಿಸ್ಟಮ್ ಕಡ್ಡಾಯ, ಇಸ್ ಮ್ಯಾಂಡೇಟ್ರಿ.
ನೋಬಡಿ ಕ್ಯಾನ್ ಸೇ ನೋ. ಇದುವರೆಗೂ ಇದೆ. ಇದುವರೆಗೂ ಎಲ್ಲ ರಾಜ್ಯಗಳು ಎಲೆಕ್ಷನ್ಸ್ ಆಗುತ್ತೆ. ಯಾಕೆಂದರೆ ಜನ ಕೋರ್ಟ್ಗೆ ಹೋಗ್ತಾರೆ. ಇಸ್ ಎ ಕಾನ್ಸ್ಟಿಟ್ಯೂಷನ್ ಇದು. ಸೊ ಹಿಂದೆ ಅದು ಇರ್ತಾ ಇರಲಿಲ್ಲ. ಯಾಕೆಂದರೆ ಕೇಳೋರು ಇರ್ತಾ ಇಲ್ಲ ಇವಾಗೆಲ್ಲ. ಈ ಪಂಚಾಯತ್ ಸಂಸ್ಥೆ ಕೇಳೋರು ಇರ್ತಾ ಇಲ್ಲ. ನಾವು ಹೇಳ್ತಾ ಅವ್ರಿಗೆ ಕೈ ಗೊಂಬೆಗಳು ಅಂತ ಹೇಳ್ತಾಯಿದ್ವಿ. ಪಂಚಾಯತ್ ಸಂಸ್ಥೆಗಳು ರಾಜ್ಯ ಸರ್ಕಾರದ ಕೈಗೊಂಬೆಗಳು ಅಂತ ಹೇಳ್ತಾ ಇದ್ದವು ಅವಾಗ ನಾವು. ಈಗ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರು ಕ್ವಶನ್ ಮಾಡ್ತಾರೆ. ಅವರು ಯಾರು ನಾಗರಿಕರು ಇರ್ತಾರೆ ಕ್ವಶನ್ ಮಾಡ್ತಾರೆ. ಸಾಕಷ್ಟು ಜನ ಕೋರ್ಟ್ಗೆ ಹೋಗ್ತಾರೆ. ಸೊ ಈ ಫ್ರೇಮ್ವರ್ಕಲ್ಲಿ ನಾವು ನಮ್ಮ ಕರ್ನಾಟಕ ವ್ಯವಸ್ಥೆ ನೋಡೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ವ್ಯವಸ್ಥೆ ಯಾವ ರೀತಿ ಇದೆ ನಮ್ಮಲ್ಲಿ, ಅದ್ರ ಬಗ್ಗೆ ಯಾವ ರೀತಿ ನಡೀತಾ ಇದ್ರು ಕೂಡ ಸ್ವಲ್ಪ ನಮಗೆ ಪರಿಚಯ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಾದರೂ ಬೋರ್ ಆಗ್ತಾಯಿದೆ ಸರ್? ಕೆಲವು ಉದಾಹರಣೆ ಕೊಡ್ತೀನಿ, ಒಂದು ಸ್ವಲ್ಪ ನಗ್ತೀರ ಅವೆಲ್ಲ. ಈಗ ಫಂಕ್ಷನ್ ಹೇಳ್ತೀನಲ್ಲ ಅವಾಗ ಸ್ವಲ್ಪ ಕೆಲವು ಹಳ್ಳಿ ಕಡೆದು ಕೊಡ್ತೀನಿ, ಚೆನ್ನಾಗಿರ್ತಾವೆ. ಇದು ನಾವು ಈ ಫ್ರೇಮ್ವರ್ಕಲ್ಲಿ ನೋಡಿದಾಗ ನಮ್ಮ ಕರ್ನಾಟಕದಲ್ಲಿ ಇವತ್ತು ಸುಮಾರು 30 ಜಿಲ್ಲಾ ಪಂಚಾಯತಿಗಳಿದೆ. ಇತ್ತೀಚಿನ ಯಾದಗಿರಿ ಜಿಲ್ಲೆ ಸೇರಿಸ್ಕೊಂಡ್ರೆ ನಮ್ಮಲ್ಲಿ ಇವತ್ತು 30 ಜಿಲ್ಲಾ ಪಂಚಾಯತಿಗಳಿದೆ. ಸುಮಾರು 176 ತಾಲೂಕು ಪಂಚಾಯತಿಗಳಿದೆ. ಸುಮಾರು 5629 ಗ್ರಾಮ ಪಂಚಾಯತಿಗಳಿದೆ ನಮ್ಮಲ್ಲಿ. ಅಗಾಧತೆ ಹೇಳ್ತಾ ಇದ್ದೀನಿ ನಾನು. ಮ್ಯಾಸಿವ್ ಸ್ಟ್ರಕ್ಚರ್ಸ್. ನೀವು ಸದಸ್ಯರು ಕೇಳಿದ್ರೆ ನೀವು ಎದುರ್ತೀರ. ಸುಮಾರು 94,000 ಸದಸ್ಯರಿದ್ದಾರೆ ಇವತ್ತು ಈ ಮೂರಂತ ವ್ಯವಸ್ಥೆಯಲ್ಲಿ. ಸುಮಾರು 1,000 ಜನ ಜಿಲ್ಲಾ ಪಂಚಾಯತಿಯಲ್ಲಿದ್ದಾರೆ. ಸೊ 3,400 ಜನ ತಾಲೂಕು ಪಂಚಾಯತ್ ಇದ್ದಾರೆ. ಸುಮಾರು 91,000 ಜನ ಸದಸ್ಯರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿದ್ದಾರೆ. ಸುಮಾರು 94,000 ಜನ ಸದಸ್ಯರು ಇವತ್ತು ನಮ್ಮ ಗ್ರಾಮೀಣ ಅಭಿವೃದ್ಧಿಯ ಚುಕ್ಕಾಣಿ ಹಿಡ್ಕೊಂಡಿದ್ದಾರೆ. ಸಿ ದ ಮ್ಯಾಗ್ನಿಟ್ಯೂಡ್. ಮ್ಯಾಸಿವ್ ಅನಿಸುತ್ತಲ್ಲ. ಎಷ್ಟು ಜನ ಇದ್ದಾರೆ ನಮ್ಮ ವ್ಯವಸ್ಥೆಯಲ್ಲಿ, ಇಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅಭಿವೃದ್ಧಿಗೋಸ್ಕರ ಪ್ರತಿ 5 ವರ್ಷಕ್ಕೊಂದ್ಸರಿ. ಎರಡನೇ ಇದು ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಕೇರಳ ಆಲ್ವೇಸ್ ಅಹೆಡ್. ಅದು ಹೇಳ್ತೀನಿ. ಕೇರಳ ಯಾಕೆ ಅದಕ್ಕೆ ಕೇರಳ ಕೂಡ ಅಷ್ಟೇ. ಕೇರಳ ಕೂಡ ಹಂಗೆ ನಡೀತಾ ಇದೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಅಂದು ಚೆನ್ನಾಗಿತ್ತು. ಕೇರಳ ಕೂಡ ಸೇಮ್ ಸಮಸ್ಯೆ. ಅಲ್ಲಿ ಪೀಪಲ್ಸ್ ಪ್ಲ್ಯಾನಿಂಗ್ ಮಾಡಿದ್ರು, ಜನರೇ ಯೋಜನೆ ಮಾಡ್ತಾಯಿದ್ರು. ಅಲ್ಲಿ ಬ್ಯೂಟಿಫುಲ್ ಎಕ್ಸೈಸ್. ನಾನು ಸಾಕಷ್ಟು ಭಾಗವಹಿಸಿದೆ ಅಲ್ಲಿ ಪೀಪಲ್ಸ್ ಪ್ಲ್ಯಾನಿಂಗಲ್ಲಿ. ಜನನೇ ಯೋಚನೆ ಮಾಡೋರು ಕೂತ್ಕೊಂಡು ಹಳ್ಳಿ ಮಟ್ಟದಲ್ಲಿ 5 ಫೇಸ್ ಪ್ರೋಸೆಸ್ ಅಂತ ಮಾಡೋರು. ಅವರು ಹಣ ಸರ್ಕಾರ ಬಂದರೆ ಆ ಹಣಕ್ಕೆ ತಕ್ಕದಾಗೆ ಪ್ಲ್ಯಾನ್ ಮಾಡ್ಬೇಕಾಯ್ತು ಅವರು. ಅದು ಲೆಫ್ಟ್ ಗೌರ್ಮೆಂಟ್ ಇದ್ದಾಗ ಆಯಿತು. ಸೇಮ್ 93, 97ಅಲ್ಲಿ. ಈಗ ಅದು ಕಮ್ಮಿ ಆಗೋಯ್ತು. ಗಮನ ಹರಿಸಿಲ್ಲ. ಸೇಮ್ ಗೌರ್ಮೆಂಟ್ ಇದೆ ಈಗಲೂ, ಅದು ಅಷ್ಟಾಗ್ತಾಯಿಲ್ಲ. ಅದು ಬೇರೆ ವಿಷಯ. ಎರಡನೇದು ಕರ್ನಾಟಕದಲ್ಲಿ ಸ್ವಲ್ಪ ಹೇಳಬೇಕು ಅಂತಂದರೆ, ಪ್ರತಿ 400 ಜನಸಂಖ್ಯೆಗೆ ಒಬ್ಬ ಸದಸ್ಯ ಗ್ರಾಮ ಪಂಚಾಯತ್ ಇರ್ತಾರೆ. 1:400 ಇನ್ ಗ್ರಾಮ ಪಂಚಾಯತ್ ಲೆವೆಲ್, 1:10,000 ಅಟ್ ದಿ ತಾಲೂಕ್ ಪಂಚಾಯತ್ ಲೆವೆಲ್, 1:40,000 ಅಟ್ ಜಿಲ್ಲಾ ಪಂಚಾಯತ್ ಲೆವೆಲ್. ಅದನ್ನು ಅವ್ರಿಗೆ ಎದುರಿಸ್ತಾ ಇರ್ತೀವಿ ನಮ್ಮ ಮೆಂಬರ್ಸ್. ಟ್ರೈನಿಂಗ್ ಕೊಡ್ಬೇಕಾದ್ರೆ 400 ಜನಪ್ಪ ಅವ್ರಿಗೆ 400 ಜನ 800 ಕಣ್ಣು ನೋಡ್ತಾ ಇರ್ತಾವೆ ನಿಮ್ಮನ್ನು ಅಂತೇಳಿ. 400 ಜನ ನೋಡ್ತಾ ಇರ್ತಾರೆ ನಿಮ್ಮನ್ನು. ಏನೇನು ಮಾಡ್ತಾಯಿದ್ರು ಸದಸ್ಯರು, ಎಲ್ಲೆಲ್ಲಿ ಹೋಗ್ತಾ ಇದ್ದೀರಿ, ಎಲ್ಲೆಲ್ಲಿ ಮೀಟಿಂಗ್ ಮಾಡ್ತೀರಿ, ಇವೆಲ್ಲ ಗಮನಿಸ್ತಾ ಇರ್ತಾರೆ. ಹುಷಾರಾಗಿರಿ ತೋರಿಸಿ ಎದುರಿಸ್ತೀವಿ ನಾವು ಜನಕ್ಕೆ, ಸದಸ್ಯರಿಗೆ. ಸೊ ದಟ್ ದೇ ವಿಲ್ ಬಿ ಅಲರ್ಟ್. ಅದೇ ರೀತಿ ತಾಲೂಕಲ್ಲಿ ನಡೀತಾ ಇದೆ. ಅದು MLA ಬಂದರೆ 1 lakh ಮೇಲೆ ಹೊರಟೋಗುತ್ತೆ ಪಾಪ್ಯುಲೇಷನ್ ರೇಷಿಯೋ. ಇದು ಎರಡನೇದು. ಮೂರನೇದು ಭಾಳ ವಿಶಿಷ್ಟವಾದ ಕರ್ನಾಟಕದಲ್ಲಿ ಅಂದರೆ ನಮ್ಮಲ್ಲಿ ಪಂಚಾಯತ್ ಜಮಾಬಂದಿ ಅಂತ ಕರಿತೀವಿ. ತಮಗೆಲ್ಲ ಅನುಭವ ಇರ್ಬೋದು ಸರ್. ಹಿಂದೆ ಎಲ್ಲ ತಾವು ಈ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ನಡೀತಾ ಇತ್ತು ಅಕೌಂಟ್ಸ್. ರೆವಿನ್ಯೂ ಇನ್ಸ್ಪೆಕ್ಟರ್ ಅವ್ರು ಮಾಡಬೇಕಾಯ್ತು ಪ್ರತಿ ವರ್ಷ. ನಮ್ಮ ಫಾದರ್ ಆಗಿದ್ರು, ಇವಾಸ್ BDO ತಹಸೀಲ್ದಾರ್ ಆಗಿದ್ರು. ಅವ್ರು ಹೇಳ್ತಾಯಿದ್ರು ಅವ್ರು ಮಾಡೋರೆಲ್ಲ ಹೋಗಿ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಜಮಾಬಂದಿ ಮಾಡ್ತಾರೆ, ಪಂಚಾಯತ್ ಜಮಾಬಂದಿ ಅಂತೇಳಿ. ಇದು ವಿಶಿಷ್ಟವಾದ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಇದೆ. ಅದು ಏನಂದರೆ ಪ್ರತಿ ವರ್ಷ ಇದು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಜಮಾಬಂದಿ ಮಾಡ್ತಾರೆ. ಅಲ್ಲಿ ಇದನ್ನು ನಾವು ಕನ್ನಡದಲ್ಲಿ ಹೇಳಬೇಕು ಅಂದರೆ ಸಾಮಾಜಿಕ ತನಿಖೆ ಅಂತ ಹೇಳ್ತೀವಿ. ಇಟ್ ಈಸ್ ಸೋಷಿಯಲ್ ಆಡಿಟಿಂಗ್. ಜನ ಪಂಚಾಯತಿ ಬಗ್ಗೆ ಆಡಿಟ್ ಮಾಡೋದು. ಇದೇ ಥರ ಸಭೆ ಜನ ಬಂದು ಕೂತಿರ್ತಾರೆ. ನಾನು ಸ್ಟೇಟ್ ಗೌರ್ಮೆಂಟ್ಗೆ ಇವ್ಯಾಲ್ಯೂಷನ್ ಮಾಡಿಕೊಟ್ಟೆ, ಒಂದು 100 ಗ್ರಾಮ ಪಂಚಾಯತ್ ಯಾವ ರೀತಿ ಮಾಡ್ತೇವೆ ಅಂತೇಳಿ. ಸೊ ಜನ ಈ ಥರ ಕೂತಿರ್ತಾರೆ. ಸೆಕ್ರೆಟ್ರಿ, ಅಧ್ಯಕ್ಷರೆಲ್ಲ ಕೂತಿರ್ತಾರೆ. ಸೆಕ್ರೆಟ್ರಿ ಓದಬೇಕು, ಹಿಂದಿನ ವರ್ಷದ ಏನಾಗ್ತಾಯಿತ್ತು ಓದಬೇಕು. ತಕ್ಷಣ ಸಾಯೋರು ಬುದ್ಧಿವಂತರೊಬ್ಬರು ಕೂತಿರ್ತಾರೆ. ನಾನು ಹೇಳ್ತೀನಿ, ಕಳೆದ ವರ್ಷ ರಸ್ತೆಗಾಗಿ 2 ಲಕ್ಷ ಹಣ ಖರ್ಚಾಯಿತು ಅಂತ ಹೇಳ್ತೀನಿ. ತಕ್ಷಣ ಯಾವುದ್ರಿ ಅದು, ಏನು ರೀ ಅದು 2 ಲಕ್ಷ? ನಾವು ನೋಡಿಲ್ಲ ರಸ್ತೆ. ಎಲ್ಲಿ ಮಾಡಿದ್ದೀರ? ಇಲ್ಲಪ್ಪ, ಒಳ ರಸ್ತೆ ಹಾಕ್ಸಿದ್ದೀವಿ. ಇಲ್ಲರಿ ಅಂದಾಗ ಅಲ್ಲವರು ತಾಲೂಕು ರೆಕಾರ್ಡ್ ಮಾಡಿ ಜನ ಆಯ್ತು ಅಂದ್ಬಿಡ್ತಾರೆ. ಅದಕ್ಕೆ ಸರ್ಕಾರ ವಿಡಿಯೋ ತೆಗಿಬೇಕು, ಏನೋ ಇದೆ. ಅವು ಕಷ್ಟ, ಹೇಳ್ದೋ ಸುಲಭ ಅಲ್ಲ ಅವು.
ಫಸ್ಟ್ 2 ಇಯರ್ಸ್ ಚೆನ್ನಾಗಿ ನಡೀತು. ನಾನು ಸಾಕಷ್ಟು ಭಾಗವಹಿಸಿದ್ದೀನಿ, ಭಾಷಣ ಮಾಡಿದ್ದೀನಿ ಜಮಾಬಂದಿ ಬಗ್ಗೆ. ಇತ್ತೀಚೆಗೆ ಅದು ಕಮ್ಮಿ ಆಗ್ತದೆ. ಅಂದರೆ ವ್ಯವಸ್ಥೆ ಭಾಳ ಚೆನ್ನಾಗಿದೆ ನಮ್ಮಲ್ಲಿ. ಆ ವ್ಯವಸ್ಥೆಯನ್ನು ಉಪಯೋಗಿಸ್ಕೊಂಡ್ರೆ ನಾವು ವಿ ಆಲ್ವೇಸ್ ಫಾಲ್ ಬ್ಯಾಕ್. ಎಲ್ಲ ಕಡೆನೂ ಅಷ್ಟೇ, ಇಡೀ ರಾಷ್ಟ್ರದಲ್ಲಿ ಅಷ್ಟೇ ಎಲ್ಲ ಪ್ರಾಬ್ಲಮ್. ವ್ಯವಸ್ಥೆ ಚೆನ್ನಾಗಿ ಬರ್ತದೆ, ಒಂದು 2 ವರ್ಷ ನೋಡ್ತಾರೆ, ಇದು ಭಾಳ ಕಷ್ಟಪ್ಪ. ಉದಾಹರಣೆ ನಾನು ಗ್ರಾಮ ಸಭೆ ಬಗ್ಗೆ ಹೇಳ್ತೀನಿ. ಗ್ರಾಮ ಸಭೆ ಇಸ್ ಎ ಸೋಲ್ ಆಫ್ ದಿ ಸಿಸ್ಟಮ್. ಆತ್ಮ ಅಂತ ಹೇಳ್ತೀವಿ ನಾವು. ಆ ಆತ್ಮ ಎಲ್ಲಿವರೆಗೆ ಚೆನ್ನಾಗಿರುತ್ತೋ ಅಲ್ಲಿವರೆಗೆ ವ್ಯವಸ್ಥೆ ಚೆನ್ನಾಗಿರುತ್ತೆ. ಅಂದರೆ ಜನರು ಭಾಗವಹಿಸಬೇಕು ವ್ಯವಸ್ಥೆಯಲ್ಲಿ. ಉದ್ದೇಶ ಜನರು ನೇರವಾಗಿ ಭಾಗವಹಿಸಬೇಕು ವ್ಯವಸ್ಥೆಯಲ್ಲಿ, ನಿರ್ಣಯ ತೆಗೆದುಕೊಳ್ಳೋದ್ರಲ್ಲಿ. ಡೈರೆಕ್ಟ್ ಡೆಮಾಕ್ರಸಿ, ಪೀಪಲ್ಸ್ ಡೆಮಾಕ್ರಸಿ, ಅದರದ್ದೇ ಮೇನ್ ಕಾನ್ಸೆಪ್ಟ್. ನಾವು ಸಾಕಷ್ಟು ಸ್ಟಡೀಸ್ ಮಾಡಿದ್ವಿ. ಬೇಕಾದ್ರೆ ಐ ಕ್ಯಾನ್ ಗಿವ್ 100 ಎಕ್ಸಾಂಪಲ್ಸ್. 1-2 ಹೇಳ್ತೀನಿ, ಭಾಳ ಇಂಟ್ರೆಸ್ಟಿಂಗ್. ಗ್ರಾಮ ಸಭೆ ಈಗ ಸರ್ಕಾರ ಏನು ಕಾನೂನು ಮಾಡಿದೆ ಅಂದರೆ, ಸೆಂಟ್ರಲ್ ಪ್ಲಾನಿಂಗ್ ಕಮಿಷನರು ನೀವು ಗ್ರಾಮ ಸಭೆ ಕರೆದಲಿದ್ರೆ ನಿಮಗೆ ಫೈನಾನ್ಸೇ ಕೊಡೋಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಯುವರ್ ಪ್ಲ್ಯಾನಿಂಗ್ ಮಸ್ಟ್ ಸ್ಟಾರ್ಟ್ ಫ್ರಮ್ ಗ್ರಾಮ ಸಭಾ, ವಾರ್ಡ್ ಸಭಾ. ಈ ನಿಮ್ಮಲ್ಲಿ ವಾರ್ಡ್ ಕಮಿಟೀಸ್ ಅಂತ ಬರುತ್ತೆ ಬೆಂಗಳೂರಲ್ಲಿ. ಅದು ಬೇರೆ ಕಡೆ ಬರಲ್ಲ. 3 ಲಕ್ಷ ಜನಸಂಖ್ಯೆ ಇದ್ರೆ ಮಾತ್ರ ವಾರ್ಡ್ ಕಮಿಟೀಸ್, ಬೆಂಗಳೂರು ಮಾತ್ರ ಬರುತ್ತೆ. ಸೊ ಇಲ್ಲಿ ಗ್ರಾಮ ಪಂಚಾಯತ್, ಗ್ರಾಮ ಸಭೆ, ವಾರ್ಡ್ ಸಭೆ 2 ಇದೆ. ವಾರ್ಡ್ ಸಭೆ ಆ ಸದಸ್ಯನ ಕ್ಷೇತ್ರದಲ್ಲಿ ಮಾಡಬೇಕು. ಅವನು ಪ್ರತಿ ವರ್ಷ 2 ಸಭೆ ಮಾಡಬೇಕು ವರ್ಷದಲ್ಲಿ. ನಾನು ಗ್ರಾಮ ಸಭೆ ಹೇಳ್ತೀನಿ, ಭಾಳ ಇಂಟ್ರೆಸ್ಟಿಂಗ್. ಒಂದು ಫೋರ್ಟ್ ಫೌಂಡೇಶನ್ ಪ್ರಾಜೆಕ್ಟ್ ಇತ್ತು ನಮ್ಮಲ್ಲಿ, ಕೃಷ್ಣಮೂರ್ತಿಯವರು ಹೋಗಿದ್ದರು. ಅದರಲ್ಲಿ ಅವರು ಒಂದು ದೇ ವಾಂಟ್ ಟು ಎಕ್ಸ್ಪೆರಿಮೆಂಟ್ ವಿತ್ ಗ್ರಾಮ ಪಂಚಾಯತ್ ಇನ್ ಕರ್ನಾಟಕ. ಅಂದರೆ ಅನ್ಟೇಡ್ ಗ್ರಾಂಟ್ಸ್ ಅಂತೇಳಿ ಅವರು ಸುಮಾರು 7 ಲಕ್ಷ ಹಣ ಕೊಟ್ಟರು ಗ್ರಾಮ ಪಂಚಾಯತಿ. ಸುಮಾರು 21 ಗ್ರಾಮ ಪಂಚಾಯತಿಗೆ ನಮ್ಮ ಕರ್ನಾಟಕದಲ್ಲಿ ಕೊಟ್ಟರು. ಫಸ್ಟ್ ಕೊಟ್ಬಿಟ್ರು ಅವರು. ಅವರಿಗೆ ಕೆಲವರು ಮಾಹಿತಿ ಹೋಗಿದೆ ಅವರಿಗೆ ಡೆಲ್ಲಿಗೆ, ಅವರು ಯಾರು ಗ್ರಾಮ ಸಭೆ ಕರೆದಿಲ್ಲ ಅಂತೇಳಿ. ಗ್ರಾಮ ಸಭೆ ಕರೆದಲ್ಲೇ ಅಧ್ಯಕ್ಷರು ಸೆಕ್ರೆಟರಿ ಕೂತು ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಅವರು ನಮ್ಮ ಐಸೆಕ್ ಸಂಸ್ಥೆಗೆ ಬರೋದು, ತಾವು ಇವ್ಯಾಲ್ಯೂಯೇಟ್ ಮಾಡಿಕೊಡ್ತೀರಾ ಅಂತ ಕೇಳಿದ್ರು. ಅಂದರೆ ನಾವು ಹೋಗಬೇಕು, ಹಳ್ಳಿಗಳಿಗೆ ಹೋಗಿ ಜನರ ಹತ್ರ ಮಾತಾಡಿ ಗ್ರಾಮ ಸಭೆ ಕರೆದಿದ್ರಾ ಇಲ್ವಾ ಎಲ್ಲ ಪ್ರಶ್ನೆ ಮಾಡಿ ಬರಬೇಕಾಯ್ತು. ಆ 22ರಲ್ಲಿ ಸುಮಾರು 8 ಕಡೆ ಗ್ರಾಮ ಸಭೆ ಕರೆದೇ ಇರಲಿಲ್ಲ. ಕೆಲವು ಕಡೆ ಏನೋ ಕರೆದು ರೆಕಾರ್ಡ್ ಮಾಡಿ ಏನೋ ಮಾಡ್ಕೊಂಬಿಟ್ಟಿದ್ರು. ಕೆಲವು ಕಡೆ ಗ್ರಾಮ ಸಭೆನೇ ಕರೆದಿರಲಿಲ್ಲ. ಐ ಡೋಂಟ್ ನಾಟ್ ನೇಮ್ ದೆಮ್, ಬಟ್ ಇದು ಕೋಲಾರ ಜಿಲ್ಲೆ ಹೇಳ್ತೀರಿ. ಐ ವಿಲ್ ನಾಟ್ ಟೆಲ್ ದ ನೇಮ್ಸ್ ಆಫ್ ಗ್ರಾಮ ಪಂಚಾಯತ್. ಇದು ಕೋಲಾರ ಜಿಲ್ಲೆಯಲ್ಲಿ ನಾವು ಮಾಡಿದ್ದು. ಸೊ ಅವ್ರೇನು ಹೇಳಿದ್ರು, ನಾವು ಹೇಳಿದ್ರು ನೋಡಿ ತಾವು ಗ್ರಾಮ ಸಭೆ ಮಾಡಿ ನಾವು ಯೋಜನೆ ಮಾಡುವ ಅಂತೇಳಿ. ಸೊ ಎಲ್ಲ ಬ್ಯೂಟಿಫುಲ್ ಪ್ರೋಗ್ರಾಮ್ಸ್ ಗ್ರಾಮ ಸಭೆಗಳು ಹಳ್ಳಿಗಳಲ್ಲಿ ಮಾಡ್ತಾರೆ. ಎಲ್ಲ ಮೈಕ್ ಇಟ್ಟಿರ್ತಾರೆ, ಸ್ಪೀಕರ್ ಹಾಕಿರ್ತಾರೆ, ಜನ ಸೇರಿಸ್ತಾರೆ, ಎಲ್ಲ ಮಾಡ್ತಾರೆ. ಇದು ಸ್ಟೇಜ್ ಮ್ಯಾನೇಜ್ ಗ್ರಾಮ ಸಭೆ ಅಲ್ವಾ. ಇವ್ರು ಯಾರು ಬರ್ತಾ ಇದ್ದಾರೆ ಬೆಂಗಳೂರಿನವರು ಅಂತ ಹೇಳ್ಬಿಟ್ಟು ಗ್ರಾಮ ಸಭೆಗಳು ಭಾಳ ಚೆನ್ನಾಗಿ ಮಾಡಿದ್ರು ಅವರು. ಸ್ಟೇಜೆಲ್ಲ ಇಟ್ಬಿಟ್ಟು ಹೂವಿನಾರು ಹಾಕಿರೋನೆಲ್ಲ ಮಾಡಿದ್ರು. ಅವೆಲ್ಲ ಬೇಡ ಅಂತೇಳಿ ಆದರೂ ಮಾಡಿಬಿಟ್ರು. ಮೊದಲನೇ ಗ್ರಾಮ ಪಂಚಾಯತಿ ಹೇಳ್ತೀನಿ, ಗ್ರಾಮ ಸಭೆ. ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಅಲ್ಲಿ ಸದಸ್ಯರು. ಆ ಹಳ್ಳಿಗೆ ಮಿಲ್ಕ್ ಡೈರಿ ಮಾಡೋದಕ್ಕೆ ಒಂದು ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿತ್ತು. 40,000 ರೂಪಾಯಿ ಯಾವಾಗ ಹೇಳ್ತಾರೆ. ಸೊ ಅಧ್ಯಕ್ಷರು ಇದ್ದರು, ಮಹಾಜನಗಳೇ ಇವತ್ತು ನಾವು ಫೋರ್ಟ್ ಫೌಂಡೇಶನ್ ಹಣದ ವತಿಯಿಂದ ನಮ್ಮ ಗ್ರಾಮದಲ್ಲಿ ಒಂದು ಮಿಲ್ಕ್ ಡೈರಿಗೆ ಒಂದು ಬಿಲ್ಡಿಂಗ್ ಕಟ್ತಾಯಿದ್ವಿ, ಇದಕ್ಕೆ ತಮ್ಮ ಅಪ್ಪಣೆ ಕೊಡಿ ಅಂತ ಕೇಳಿದ್ರು. ಎಷ್ಟು ಸಿಕ್ ದ ಕನ್ಕರೆನ್ಸ್ ಆಫ್ ದಿ ಪೀಪಲ್, ಕೊಡಿ ಅಂತ ಕೇಳಿದ್ರು. ಅದು ಅವ್ರ ಕ್ಷೇತ್ರ, ಏನು ಯಾರು ಮಾತಾಡಲಿಲ್ಲ. ಆಯಿತು ಸ್ವಾಮಿ ಅಂತ ಒಂದು ಗುಲ್ಲೆ ಎಬ್ಬಿಸ್ಬಿಟ್ರು. ಸೊ ಅಧ್ಯಕ್ಷ ವಾಸ್ ವೆರಿ ಹ್ಯಾಪಿ, ಯಾರೂ ರೆಸಿಸ್ಟೆನ್ಸ್ ಇಲ್ಲ ಅಂಥೇಳಿ. 2ನೇ ಗ್ರಾಮ ಪಂಚಾಯತಿಗೆ ಹೋದರು, ಅದು ಬಂಗಾರಪೇಟೆ ಹತ್ರ ಇದೆ. ಅಲ್ಲೂ ಕೂಡ ಇದೇ ಥರ ಎಲ್ಲ ಸ್ಟೇಜ್ ಮ್ಯಾನೇಜ್ ಎಲ್ಲ ಬರ್ತಾಯಿರ್ತೆಲ್ಲ ಕ್ಲಿಯರಾಗೆಲ್ಲ ಮಾಡಿದರು. ಸುಮಾರು ಒಂದು 150 ಜನ ಸೇರಿದರು ಗ್ರಾಮ ಸಭೆಗೆ. ವೆಲ್ ಅಟೆಂಡೆಡ್ ಗ್ರಾಮ ಸಭೆ ಅದು. ಅಲ್ಲೂ ಕೂಡ ಅಧ್ಯಕ್ಷರಿದ್ದರು. ಅಧ್ಯಕ್ಷರು ಮಾಡಬೇಕಲ್ಲ ಕಾರ್ಯಕ್ರಮ, ಎಲ್ಲ ಕಡೆ ಹೋಗ್ಬೇಕು ಅವರು. ಅಲ್ಲೂ ಕೂಡ ಮಹಾಜನರೇ, ಈ ಗ್ರಾಮಕ್ಕೆ ನಾವು ಇದು ಸ್ಕೂಲ್ ಟೀಚರ್ಸ್ಗೆ ಕಟ್ಟಡ ಕಟ್ಟಿಸ್ತಾಯಿದ್ವಿ, ಕ್ವಾರ್ಟರ್ಸ್ ಕಟ್ಟಿಸ್ತಾಯಿದ್ವಿ. ಇದು 40,000 ಹಣದಲ್ಲಿ ಮಾಡ್ತಾಯಿದ್ವಿ. ಯಾಳೆ ಫೌಂಡೇಶನ್ ಹಾಕ್ಬಿಟ್ಟಿದ್ದಾರೆ. ಯಾಕೆ ಕನ್ಕರೆನ್ಸ್ ಬೇಕಲ್ಲ, ಅದರ್ವೈಸ್ ದೇ ವಿಲ್ ನಾಟ್ ಅಗ್ರಿ. ಸೊ ಇದು ತಮ್ಮ ಒಪ್ಪಿಗೆ ಬೇಕು ಅಂತ ಅವರು ಓಪನ್ ಆಗಿ ಎದ್ದು ಕೇಳಿದ್ರು. ಅಲ್ಲೂ ಸ್ವಲ್ಪ ಲಲ್ಲಿತ್ತು. ಸ್ವಲ್ಪ ಅಧ್ಯಕ್ಷರು ಖುಷಿ ಪಡ್ತಾಯಿದ್ರು, ಇಲ್ಲೂ ಏನು ತೊಂದರೆ ಇಲ್ಲ, ನನಗೆ ಅದು ಆಗ್ಬಿಡುತ್ತೆ ಅಂತ. ಸಡನ್ನಾಗಿ ಒಬ್ಬ ವ್ಯಕ್ತಿ ಎದುರು ಹಿಂದೆ ಹೆಂಗೆ ಗ್ರಾಮ ಸಭೆ ಇರುತ್ತೆ ಅನ್ನೋದಕ್ಕೆ. ಆ ವ್ಯಕ್ತಿ ಆಗಲೇ ಪಾನ ತಾಗ್ಬಿಟ್ಟಿದ್ದೆ, ವಾಸ್ ಡ್ರಂಕ್. ಬಟ್ ಭಾಳ ಒಳ್ಳೆ ಇಂಗ್ಲೀಷಲ್ಲಿ ಮಾತಾಡ್ದು, ನಮಗೂ ಬರಲ್ಲ ಇಂಗ್ಲೀಷ್. ಎಲ್ರಿಗೂ ಆಶ್ಚರ್ಯ ಬಂತು, ಶಾಕ್ ಆಗೋಯ್ತು ಎಲ್ಲರೂ ಸಭೆ. ಅಧ್ಯಕ್ಷರಂತೂ ಬೆವತೋಗ್ಬಿಟ್ರು. ಎದ್ದು ಇಂಗ್ಲೀಷಲ್ಲೇ ಮಾತಾಡ್ದ, ಯಾಕೆ ಅದು ಮೂಡಲ್ಲಿ ಇದ್ರು ಅವರು. ಮಿಸ್ಟರ್ ಪ್ರೆಸಿಡೆಂಟ್, I want to tell the audience here that for the first time this president has come to our village after 2 years. And he is asking our permission, approval for these teachers' quarters. We don't want to teachers' quarters in our village.
ಪ್ಲೀಸ್ ಡೋಂಟ್ ಗಿವ್ ಎನಿ ಸಪೋರ್ಟ್ ಟು ಹಿಮ್. ಅಧ್ಯಕ್ಷರು ಸುಸ್ತಾಗೋಗ್ಬಿಟ್ರು. ಯಾರೋ ಕೂರ್ಸೋನು ಹಿಂಗೆ ಬಟ್ ಯು ಆರ್ ಸ್ಪೀಕಿಂಗ್ ಸ್ಟೈಲಲ್ಲಿ. ಅವ್ರು ನೋಡಿಕೊಂಡು ಅವ್ರು ಮಹಿಳೆ ಇದ್ದರು. ಹೆಂಗೆ ಚೈನ್ ಲಿಂಕ್ ಹೋಗುತ್ತೆ ನೋಡಿ, ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಜನರಲ್ಲಿ ಮಾತಾಡ್ತಾ. ಮಹಿಳೆ ಇದ್ದರು. ಸರ್ ನಮಗೆ ಟೀಚರ್ಸ್ ಕ್ವಾರ್ಟರ್ಸ್ ಬೇಡ, ಯಾಕೆಂದರೆ ಟೀಚರ್ ಬಂಗಾರಪೇಟೆ 1.5 ಕಿಲೋಮೀಟ್ರು, ನೀವು ಕ್ವಾರ್ಟರ್ಸ್ ಕಟ್ಟಿದ್ರು ಅವ್ರು ಬರಲಿಲ್ಲ ಅಂತೇಳಿ. ಅವ್ರು ಸೈಕಲಲ್ಲಿ ಬಂದೆಲ್ಲ ಹೊರಟೋಗ್ತಾರೆ, ಅವ್ರ ಮಕ್ಕಳು ಅಲ್ಲೇ ಓದ್ತಾ ಇದ್ರೆ ಬರೋದಿಲ್ಲ, ಯಾಕೆ ಕಟ್ಟಿ ವೇಸ್ಟ್ ಮಾಡ್ತೀರಾ ಅಂತ ಹೇಳಿದ್ರು. ನಮಗೆ ಬೇಡ, ನಮಗೆ ಮಹಿಳಾ ಸಮಾಜಕ್ಕೆ ಒಂದು ಬಿಲ್ಡಿಂಗ್ ಬೇಕು, ಅದನ್ನು ನಾವು ಯೂಸ್ ಮಾಡ್ತೀವಿ ಅಂದರು. ಸೆಲ್ಫ್ ಹೆಲ್ಪ್ ಗ್ರೂಪ್ ಸ್ವಸಹಾಯ ಗುಂಪುಗಳಿದೆಯಲ್ಲ, ಅವ್ರು ಮೀಟಿಂಗ್ ಮಾಡೋಕ್ಕೆ ನಮಗೆ ಹಾಲ್ ಬೇಕು, ಮಾಡಿಕೊಡಿ. ಅವ್ರ ಮಹಿಳೆ ನೋಡಿ ಇನ್ನೊಬ್ರು ಎದುರು ಹಿಂದಗಡೆ ಅವ್ರು ಎದುರು ನಮ್ಮ ಇದು ಯಾಕೆ ಹೇಳ್ತಾ ಇದ್ದಾರೆ, ಇಲ್ಲಿ ನೀವು ಅವರ ಬೇಡಿಕೆಗಳು ಬರ್ತಾ ಇರ್ತವೆ. ವಾಟ್ ಆರ್ ದ ಪ್ರಾಬ್ಲಮ್ಸ್ ಅನ್ನೋದು ಅದು ನಾವು ಚರ್ಚೆ ಮಾಡಿರಲ್ಲ ಅವರು ಅಧ್ಯಕ್ಷರು. ಅವ್ರು ಹೇಳಿದ್ರು ನಮ್ಮ ಇದು ಗ್ರಾಮಕ್ಕೆ ಈ ದವಾಖಾನೆ ಬೇಕು, ಇದು ಡಿಸ್ಪೆನ್ಸರಿ ಬೇಕಾಗುತ್ತೆ ಪ್ರಾಣಿಗಳಿಗೆ, ಅದಕ್ಕೆ ನಮಗೆ ಬಿಲ್ಡಿಂಗ್ ಬೇಕು ಅಂದರು. ಇನ್ನೊಬ್ರು ಫ್ಲೋರ್ ಮಿಲ್ ಬೇಕು ಅಂದರು. ಹೀಗೆ ಒಂದು 20-30 ಜನ ಸ್ಟಾರ್ಟೆಡ್ ಅಟ್ಯಾಕಿಂಗ್ ಅಧ್ಯಕ್ಷರು. ಅಧ್ಯಕ್ಷರು ಕೂತ್ಬಿಟ್ರು ಚೇರ್ ಮೇಲೆ. ಸಾಹೇಬ್ರೆ ನೀವೇನಾರು ಮಾಡಿ ಅಂತ ಕೂತ್ಬಿಟ್ರು. ಸರ್ ನಾವು ಭಾಗವಹಿಸೋಂಗಿಲ್ಲ, ಇಟ್ ಇಸ್ ನಿಮ್ಮ ಸಭೆ ಇದು, ವಿ ಡೋಂಟ್ ಇಂಟರ್ಫಿಯರ್ ಇನ್ ದಿಸ್. ನೀವೇನು ನಿರ್ಣಯ ತೆಗೆದುಕೊಂತಾರೆ ನಿಮ್ಮ ನಿರ್ಣಯ. ಸಿಕ್ಕಾಪಟ್ಟೆ ಗಲಾಟೆ ಆಗಿದೆ. 19 ಜನ ಎಲ್ಲ ಒಂದು 500 ಜನ ಸೇರಿಬಿಟ್ರು. ಎಲ್ಲರೂ ಒಕ್ಕೂರಲ್ಲಿ ನಮಗೆ ಟೀಚರ್ಸ್ ಕ್ವಾರ್ಟರ್ಸ್ ಬೇಡ ಅಂತ. ಪ್ಲ್ಯಾನ್ ಆಗಿದೆ, ಫೌಂಡೇಶನ್ ಆಗಿದೆ, ನಾವೆಲ್ಲ ಫೋಟೋ ತೊಗೊಂಡಿದ್ದೀವಿ. ಅದು ಕಡೆಗೆ ನಾವು ಹೋಗಲೇಬೇಕಲ್ಲ, ಬೇರೆ ಕಡೆ ಹೋಗ್ಬೇಕಾಯ್ತು. ನಾವು ಹೇಳಿದ ಒಂದು ಕನ್ಸೆನ್ಸ್ ಮಾಡುವ ಅಂತೇಳಿ. ಅವ್ರೇನು ಜನನೇ ಹೇಳೋದು, ನಾವು ಹೇಳಿಲ್ಲ. ಸರ್ ನಾವು ಬಂದಿರೋ ಒಂದು ಬೆನಿಫಿಟ್ ಬಿಡೋಕ್ಕೆ ಇಷ್ಟಪಡಲ್ಲ, ಅದಾಗಲೇ ಶುರು ಮಾಡಿದ್ದಾರೆ ಬಿಲ್ಡಿಂಗು, ಆದರೆ ಅವ್ರು ಕಟ್ಟಲಿ ಪಂಚಾಯತಿಯವರು, ಆದರೆ ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅದು ನಮ್ಮ ನಿರ್ಣಯ ಆಗಲಿ ಅಂದರು. ವಿ ವಿಲ್ ಯೂಸ್ ದ ವೇ ವಿ ವಾಂಟ್. ಅದು ಮಹಿಳಾ ಸಮಾಜ ಕಟ್ಟಡ ಆಗಿರ್ಬೋದು, ಇಲ್ಲ ಡಿಸ್ಪೆನ್ಸರಿ ಆಗ್ಬೋದು, ಇಲ್ಲ ಒಂದು ಕಲ್ಯಾಣ ಮಂಟಪ ಆಗಿರ್ಬೋದು, ಏನೋ ಮಾಡ್ಕೊಳ್ತೀವಿ ನಾವು, ಕಮ್ಯುನಿಟಿ ಹಾಲ್ ಮಾಡ್ಕೊಳ್ತೀವಿ. ಇಟ್ ಶುಡ್ ಬಿ ಅವರ್ ಡಿಸಿಷನ್, ನಾಟ್ ದಿ GP ಡಿಸಿಷನ್ ಅಂದರು. ಬಿಕಾಸ್ ದೇ ಹ್ಯಾವ್ ನಾಟ್ ಕಮ್ ಟು ಅವರ್ ವಿಲೇಜ್, ದೇ ಹ್ಯಾವ್ ನಾಟ್ ಆಸ್ಕ್ಡ್ ಅವರ್ ಪರ್ಮಿಷನ್ ಇನ್ ದ ಅರ್ಲಿಯರ್. ಫಸ್ಟ್ ಟೈಮ್ ದೇ ಆರ್ ಕಮಿಂಗ್ ಟು ಅವರ್ ವಿಲೇಜ್ ಆಫ್ಟರ್ 2 years ಆಫ್ ಎಲೆಕ್ಷನ್. ಸೊ ದಟ್ ಈಸ್ ಗ್ರಾಮ ಸಭಾ. ಅದಕ್ಕೆ ಈ ಗ್ರಾಮ ಸಭೆ ಅಧ್ಯಕ್ಷ ಎದುರ್ತಾರೆ. ಸರ್ ನಮ್ಮ ತಲೆ ತಿಂದುಬಿಡ್ತಾರೆ, ಬೇಡ ಸರ್ ಗ್ರಾಮ ಸಭೆ ಬಿಡ್ಬಿಡ್ತಾರೆ. ಕೆಲವು ಕಡೆ ಒಂದು ಕಡೆ ಏನು ಮಾಡಿದ್ರು, ಮೈಸೂರಲ್ಲಿ ಗ್ರಾಮ ಸಭೆನ ಕೆಲವು ಡಾಕ್ಟ್ರಿಂಗ್ ಮಾಡ್ತಾರೆ, ಅಂದರೆ ಏನೋ ರೆಕಾರ್ಡ್ ಮಾಡಿಬಿಡ್ತಾರೆ. ನಾವು ಅದು ಇವ್ಯಾಲ್ಯೂಷನ್ ಮಾಡಿದಾಗ ಆ ಸೆಕ್ರೆಟ್ರಿ ಸ್ವಲ್ಪ ಬುದ್ಧಿವಂತ, ಸ್ವಲ್ಪ ದಡ್ಡಾಗಿದ್ದ. 6 ಕಡೆ ಗ್ರಾಮ ಸಭೆ ಮಾಡಿದ್ದ ಅವನು ಸೆಕ್ರೆಟ್ರಿ. ಪ್ರೊಸೀಡಿಂಗ್ಸ್ ಬರ್ತದೆ, ನಾವು ಪ್ರೊಸೀಡಿಂಗ್ಸ್ ಎಲ್ಲ ನೋಡ್ತೀವಿ. ರಿಸರ್ಚ್ ಅಂದರೆ ನಾವು ಸ್ವಲ್ಪ ಕೆದಕೋದು ಜಾಸ್ತಿ ಅಲ್ವ, ಎಲ್ಲ ಫೈಲ್ಸ್ ತೆಗೆದು ನೋಡ್ತೀವಿ. ಸೊ ನಾವು ನೋಡಿದ 6 ಕಡೆ ಗ್ರಾಮ ಸಭೆ ಬ್ಯೂಟಿಫುಲ್ಲಾಗಿ ಡಿಸ್ಕ್ರೈಬ್ ಮಾಡಿದ್ದ, ಜನ ಭಾಗವಹಿಸಿದ್ರು. ಆದರೆ ಒಂದು ತಪ್ಪು ಮಾಡಿಬಿಟ್ಟಿದ್ದ ಅವನು ಸೆಕ್ರೆಟ್ರಿ. ಅದರಲ್ಲಿ 12 ಸಿಗ್ನೇಚರ್ಸ್ ಇತ್ತು. 6 ಗ್ರಾಮ ಸಭೆಗಳದ್ದು 12 ಸಿಗ್ನೇಚರ್ಸ್ ಮಾತ್ರ ಇತ್ತು. ಅವೆಲ್ಲ ಇಂಗ್ಲೀಷಲ್ಲಾಗಿತ್ತು, ಇಂಗ್ಲೀಷಲ್ಲಿ. ಹಳ್ಳೀಲಿ ಯಾರು ಇಂಗ್ಲೀಷ್ ಹೋಗ್ತಾರೆ? ಇಲ್ಲಿ ಹೆಬ್ಬೆಟ್ಟಿರಬೇಕು, ಇಲ್ಲಿ ಕಮಲ ಮಾತ್ರ ಏನೋ ಹಿಂಗೆ ಇರ್ತದೆ, ಹೆಬ್ಬೆಟ್ಟು ಹಾಕಿರ್ತಾರೆ, ಏನೋ ಒಂದು ಬರೆದಿರ್ತಾರೆ. ಅವನು ಪಾಪ ಯಾರನ್ನ ಕೂರಿಸ್ಕೊಂಡು ಆಫೀಸಲ್ಲಿ ಸೈನ್ ಹಾಕ್ಸ್ಬಿಟ್ಟಿದ್ದಾನೆ. ಸೊ ನಾವು ಈ ಬ್ರಾಟ್ ಟು ದ ನೋಟಿಸ್ ಆಫ್ ಮೈಸೂರು ತಾಲೂಕ್ ಪಂಚಾಯತಿ, ಅದು ಆ್ಯಕ್ಷನ್ ಆಯಿತು, ಸಸ್ಪೆಂಡ್ ಆಯಿತು, ಬೇರೆ ವಿಷಯ. ಅಂದರೆ ಈ ಥರ ಅಂದರೆ ಜನರ ಒಂದು ವ್ಯವಸ್ಥೆಗೆ ನಾವು ಪೂರಕವಾಗಿ ನಾವು ಕೆಲಸ ಮಾಡೋಕ್ಕೋಲ್ಲ. ಅದು ಅಧ್ಯಕ್ಷರಾಗಲಿ ಸೆಕ್ರೆಟರಿ ಆಗಲಿ ಮಾಡೋದಕ್ಕೆ ಯಾಕೆಂದರೆ ಜನ ಪ್ರಶ್ನೆ ಮಾಡ್ತಾರೆ, ಅವ್ರ ಬೇಡಿಕೆ ಅಷ್ಟಿದೆ. ಇದು ನಾನು ಒಂದು ಅಗಾಧ ಹೇಳ್ತಾಯಿದ್ದೆ ಗ್ರಾಮ ಸಭೆದು ಜವಾಬಂದಿ ಹೇಳಿದೆ. ಜವಾಬಂದಿನೂ ಒಳ್ಳೆ ಜವಾಬಂದಿ, ಪ್ರಶ್ನೆ ಮಾಡೋದು. ಆದರೆ ಸಾಮಾಜಿಕ ತನಿಖೆ ಇತ್ತೀಚೆಗೆ ಅದು ಕುಂಠಿತವಾಗಿದೆ. 2ನೇದು. 3ನೇದು, ನಾನು ಭಾಳ ಮುಖ್ಯವಾಗಿ ತಮ್ಮ ಹತ್ರ ಮಾತಾಡೋದು ಪ್ಲ್ಯಾನಿಂಗ್ ಬಗ್ಗೆ. ಪ್ಲ್ಯಾನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಗಲೇ ಹೇಳಿದ್ನಲ್ಲ, 243G ಇವರಿಗೆ ಅಧಿಕಾರ ಸಾಕಷ್ಟು ಕೊಟ್ಟಿದ್ದಾರೆ ಅಂತೇಳಿ. ಈ ಪ್ಲ್ಯಾನಿಂಗ್ಗೆ ಬೇಸ್ ಏನಂದರೆ, ಪ್ಲ್ಯಾನಿಂಗ್ ಶುಡ್ ಸ್ಟಾರ್ಟ್ ಫ್ರಮ್ ವಾಟ್ಸಪ್ ಅಂತೇಳಿ. ನಮ್ಮಲ್ಲಿ ಲಿಂಕ್ ಭಾಳ ಚೆನ್ನಾಗಿದೆ, ವ್ಯವಸ್ಥೆ ಆವಾಗಲೇ ಭಾಳ ಚೆನ್ನಾಗಿದೆ ವ್ಯವಸ್ಥೆ. ವಾಟ್ಸಭೆ ಕ್ಷೇತ್ರದಲ್ಲಾಗುತ್ತೆ, ಗ್ರಾಮ ಸಭೆಗೆ ಹೋಗುತ್ತೆ, ಗ್ರಾಮ ಸಭೆಯಿಂದ ಒಂದು ಸ್ಥಾಯಿ ಸಮಿತಿ ಅಂತ ಬರುತ್ತೆ ಗ್ರಾಮ ಪಂಚಾಯತಿಲಿ, ಸ್ಥಾಯಿ ಸಮಿತಿಯಿಂದ ಜನರಲ್ ಬಾಡಿಗೆ ಬರ್ತದೆ, ಆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಹೋಗುತ್ತೆ, ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿ ಇದೆ, ಅವರೊಂದು ಜನರಲ್ ಬಾಡಿ ಇದೆ, ಅಲ್ಲಿಂದ ಜಿಲ್ಲಾ ಪಂಚಾಯತಿಗೆ ಹೋಗುತ್ತೆ, ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಇದೆ, ಅದು ಜನರಲ್ ಬಾಡಿಗೆ ಹೋಗುತ್ತೆ, ಆಮೇಲೆ ಜಿಲ್ಲಾ ಯೋಜನಾ ಸಮಿತಿ ಅಂತಂದಿದೆ, ಡಿಸ್ಟ್ರಿಕ್ಟ್ ಪ್ಲ್ಯಾನಿಂಗ್ ಕಮಿಟೀಸ್ ಅಂತೇಳಿ. ನಂತರ ಅದು ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಸೊ DPCಯಲ್ಲಿ ನಗರದ್ದು ಬರುತ್ತೆ, ಗ್ರಾಮೀಣಕ್ಕೂ ಬರುತ್ತೆ. ಅಂದರೆ ಈ ಲಿಂಕ್ ಇದೆಲ್ಲ, ಪ್ಲ್ಯಾನಿಂಗ್ ಫ್ರಮ್ ಬಿಲೋ ಈಸ್ ವೆರಿ ಎಫೆಕ್ಟಿವ್ ಪ್ರೋಗ್ರಾಮ್ ನಮ್ಮಲ್ಲಿ. ಆದರೆ ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಆಗ್ತಾಯಿಲ್ಲ. ಕೆಲವು ಕಡೆ ಆಗುತ್ತೆ. ಇದು ದಕ್ಷಿಣ ಕನ್ನಡ ಜಿಲ್ಲೆವರೆಗೂ ಆಗುತ್ತೆ, ಉಡುಪಿ, ದಕ್ಷಿಣ ಕನ್ನಡ, ಮಂಗಳೂರಲ್ಲಿ ಆಗುತ್ತೆ. ಅಲ್ಲಿ ಜನ ಬಿಡೋದಿಲ್ಲ. ಮೆಂಬರ್ಸ್ ಆರ್ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ಆ್ಯಕ್ಟಿವ್.
ಪ್ರಶ್ನೆ ಮಾಡೋದು ಭಾಳ ಅಲ್ಲಿ, ಎಸ್ಪೆಷಲಿ ಮಹಿಳೆಯರು ಭಾಳ ಪ್ರಶ್ನೆ ಮಾಡ್ತಾರೆ ಅಲ್ಲಿ. ಅವರು ಕುಡಿಯೋದು ನಿಲ್ಲಿಸ್ಬಿಡ್ತಾರೆ ಅಲ್ಲಿ, ಗಲಾಟೆ ಮಾಡ್ತಾರೆ. ನಮ್ಮ ಕ್ಷೇತ್ರದಲ್ಲಿ ಸೇಂದಿ ಶಾಪ್ ತೆಗಿಯಂಗಿಲ್ಲ ರೀ ನೀವು ಅಂತೇಳಿ ಭಾಳ ಗಲಾಟೆ ಮಾಡ್ತಾರೆ. ಆದರೆ ನಮ್ಮ ಇಲ್ಲಿ ಈ ಸೌತ್ ಕರ್ನಾಟಕ ಸ್ವಲ್ಪ ಪರವಾಗಿಲ್ಲ, ಆದರೆ ನಾರ್ತ್ ಕರ್ನಾಟಕಕ್ಕೆ ಹೋದರೆ ಸ್ವಲ್ಪ ಕಷ್ಟ. ಗುಲ್ಬರ್ಗ, ಬೀದರು ನಡೆಯುತ್ತದೆ, ಆದರೆ ವ್ಯವಸ್ಥಿತವಾದ ರೀತಿಯಲ್ಲಿ ನಡೆಯಲ್ಲ. ಯೋಜನೆಗಳು ರೂಪಿತ ಆಗುತ್ತೆ, ಆದರೆ ಆ ರೂಪಿತ ಆಗಬೇಕಾಗೋದಿಲ್ಲ. ನಮ್ಮ ಸಮಸ್ಯೆ ಇರೋದು ನಮ್ಮ ವ್ಯವಸ್ಥೆಯಲ್ಲಿ ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯತ್ ಪರವಾಗಿಲ್ಲ. ಈಗ ಜಿಲ್ಲಾ ಪಂಚಾಯತಲ್ಲಿ ಮೆಂಬರ್ಸ್ ಆರ್ ವೆರಿ ಆ್ಯಕ್ಟಿವ್. ಅಡ್ವೊಕೇಟ್ಸ್ ಇರ್ತಾರೆ, ಕೆಲವು ಇಂಜಿನಿಯರ್ಸ್ ಇರ್ತಾರೆ, ಡಾಕ್ಟರ್ ಇರ್ತಾರೆ, ವೆರಿ ಆ್ಯಕ್ಟಿವ್ ಮೆಂಬರ್ಸ್ ಜಿಲ್ಲಾ ಪಂಚಾಯತಲ್ಲಿ. ತಾಲೂಕಲ್ಲಿ ಸ್ವಲ್ಪ ಕಮ್ಮಿ ಇದೆ, ಜಿ ಪಿದಲ್ಲಿ ಭಾಳ ಕಷ್ಟ. ಬಿಕಾಸ್ ಆಫ್ ಅನಕ್ಷರತೆ, ಲಿಟ್ರಸಿ ಇದೆ, ಸಾಕಷ್ಟು ಜನ ಮಹಿಳೆಯರು ಹೊಸದಾಗಿ ಎಲೆಕ್ಷನ್ ಬಂದಿರ್ತಾರೆ. ನಾನು ಮಹಿಳೆ ಬಗ್ಗೆ ಹೇಳಬೇಕು, ಯಾಕೆಂದರೆ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಎಮರ್ಜ್ ಆಗ್ತಾಯಿದೆ, ಅದನ್ನು ಈಗ ನಾವು ತಿರಸ್ಕರಿಸ್ತಾ ಇದ್ದೀವಿ. ಅಂದರೆ ಪ್ರಾಕ್ಸಿ ಲೀಡರ್ಶಿಪ್ ಅಂತೇಳಿ, ಅವರ ಪರವಾಗಿ ಅವರ ಯಜಮಾನರು ಕೆಲಸ ಮಾಡೋದಂತ. ಕೇಳಿರ್ಬೋದು, ನಮಗಂತೂ ಇದು ಪರಿಪಾಠ ಇದು. ಅಂದರೆ ಈಗ ನನ್ನ ಹೆಂಡತಿ ಅಧ್ಯಕ್ಷರಿದ್ದರೆ ನಾನು ಅವ್ರನ್ನ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ, ನಾನೇ ಅಧ್ಯಕ್ಷನಾಗಿರ್ತೀನಿ. ಪ್ರಾಕ್ಸಿ ಬೆಂಗಳೂರು ಕಾರ್ಪೊರೇಷನ್ ಇದೆ. ಬೆಂಗಳೂರು ಇಂಡಿಯನ್ ಎಕ್ಸ್ಪ್ರೆಸ್ ಅವರೇ ಫೋಟೋ ತೆಗೆದುಕೊಂಡಿದ್ರು. ಯಾಕೆ ಅಂದರೆ ಸಾಕಷ್ಟು ಗ್ರಾಮ ಪಂಚಾಯತ್ ನಡೀತದೆ, ಯಾಕೆಂದರೆ ಕೆಲವು ಕಡೆ ಅಲೋ ಮಾಡೋಂಗಿಲ್ಲ ಅದು. ಈಗ ಉದಾಹರಣೆಗೆ ನಾನು ನನ್ನ ಹೆಂಡತಿ ಅಧ್ಯಕ್ಷರಿದ್ರೆ ನಾನೇ ಮಾಡ್ತೀನಿ, ಅವ್ರನ್ನ ಬಿಡೋದಿಲ್ಲ, ನಾನೇ ಅಧ್ಯಕ್ಷ ಚೇರಲ್ಲಿ ಕೂತ್ಬಿಟ್ಟಿರ್ತೀನಿ. ಕೆಲವು ಕಡೆ ಆಫೀಸರ್ಸ್ ಇನ್ಸ್ಪೆಕ್ಷನ್ಗೆ ಹೋದಾಗ ಸರ್ಪ್ರೈಸ್ ಆಗಿದೆ. ಅವರು ಮಾಹಿತಿ ಪ್ರಕಾರ ಇಲ್ಲಿ ಮಹಿಳೆಯರ ಅಧ್ಯಕ್ಷ ಇರಬೇಕಲ್ಲ, ಇವ್ರು ಯಾರು ಗೊತ್ತಿಲ್ಲ ಸರ್, ಅವ್ರ ಯಜಮಾನರು ಅಂತ. ಏನು ಮಾಡೋದು, ಇದು ಭಾಳ ಸಮಸ್ಯೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ. ಇದು ನಾವು ಆ್ಯಕ್ಚುಲಿ ಟಿಸ್ ಮುಂಬೈ ಮತ್ತು ಐಸೆಕ್ 2 ಸ್ಟಡಿ ಮಾಡಿದ್ವಿ. ಸುಮಾರು ಒಂದು 300 ಮಹಿಳೆಯರನ್ನು ನಾವು ಸ್ಟಡಿ ಮಾಡಿದ್ವಿ. ಈಗ ಅವರು ಈ ಆಡಳಿತದಲ್ಲಿ ಯಾವ ರೀತಿ ಭಾಗ ಸಾಧ್ಯ, ಅವರ ಅಡಚಣೆಗಳು ಅಂತೇಳಿ ಈವನ್ ಟೈಮ್ ಲೈನು ಮಾಡಿದ್ವಿ, ಏನೇನು ಕೆಲಸ ಮಾಡ್ತಾರೆ ಅಂತೇಳಿ. ಇದು ನಾರ್ತ್ ಕರ್ನಾಟಕದಲ್ಲಿ ಭಾಳ ನಾವು ಟ್ರೈನಿಂಗ್ ಕೊಡ್ತೀವಿ. ನಾವು ಉದಾಹರಣೆ ಕೊಡ್ಬೇಕಾದ್ರೆ ಚಿತ್ರದುರ್ಗದಲ್ಲಿ ಜಿಲ್ಲಾ ಪಂಚಾಯತಿ ಮಹಿಳೆ ಟ್ರೈನಿಂಗ್ ಕೊಟ್ಟಿದ್ದೆ ನಾನು. ಸೊ ನಾನು ಆಫೀಸ್ಗೆ ಹೋದೆ, ಅವರು ಆಫೀಸರ್ ಮಾತಾಡ್ತಾಯಿದ್ದೆ, ಅಲ್ಲಿ ಲೇಡಿ ಬಂದರು, ಅವರಿಬ್ಬರು ಅಲ್ಲೇ ಇದ್ದರು, ಆ ಮಹಿಳೆ ಮತ್ತು ಅವ್ರ ಯಜಮಾನರು ಇಬ್ಬರು ಇದ್ದರು. ಅವರು ನಾನು ನೋಡಿ, ಸರ್ ನಿಮ್ಮನ್ನೆಲ್ಲ ನೋಡಿದ್ದೀನಲ್ಲ ಅಂದರು. ನನಗೆ ಗೊತ್ತು, ಅವ್ರು ನಾನು ಟ್ರೈನಿಂಗ್ ಕೊಟ್ಟಿದ್ದಲ್ಲಿ ಗೊತ್ತು ಯಾರು ಅಂತೇಳಿ. ಜ್ಞಾಪಿಸ್ಕೊಳ್ಳಿ ಅಂದೆ. ಇಲ್ಲ ಸರ್ ನಿಮ್ಮನ್ನೆಲ್ಲ ನೋಡಿದ್ದೀನಿ ನಾನು, ನೀವು ಐಸೆಕ್ ಕೇಳಿದ್ದೀರಾ ಅಂದೆ. ಸರ್ ನೀವು ಶಿವಣ್ಣವ್ರಲ್ವಾ? ಹೌದು. ಅವ್ರಿಗೆ ಗೊತ್ತಾಗೋಯ್ತು ನಾನು ಟ್ರೈನಿಂಗ್ ಪಡೆದಿದ್ದೆ ಅಂತೇಳಿ. ತಕ್ಷಣ ಅವ್ರು ಯಜಮಾನ ನಿಲ್ಲಿಸ್ಬಿಟ್ರು, ಮಾತಾಡ್ತಾರೆ, ರೀ ನೀವು ಸುಂದರ ರೀ. ಅವ್ರು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಯಾಕೆಂದರೆ ಅವ್ರು ತರಬೇತಿ ಕೊಟ್ಟರು, ಅವ್ರಿಗೆ ಈ ಶಿವಣ್ಣ ಡೆಮಾನ್ಸ್ಟ್ರೇಟ್. ನಾನು ಕೂಡ ಮಾತಾಡಬಲ್ಲದನ್ನು ಯಜಮಾನರು ನಿಲ್ಲಿಸಿ ಅವ್ರು ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಇದು ಒಂದು ಯಾಕೆ ಅಂದರೆ ಇದು ಕಮ್ಮಿ ಆಗ್ತಾಯಿದೆ. ಈಗ ನಾವು ಸಾಕಷ್ಟು NGOs ಕಡೆಯೆಲ್ಲ ವರ್ಕ್ ಮಾಡ್ತಾಯಿದ್ವಿ. ಲಾಸ್ಟ್ ವೀಕ್ ಐಸೆಕ್ಕಲ್ಲಿ ವರ್ಕ್ಶಾಪ್ ಮಾಡಿದ್ವಿ. ಇದನ್ನು ನಾವು ಬಿಡಬಾರ್ದು ಅಂತೇಳಿ. ಸೆಕ್ರೆಟ್ರಿ ಶುಡ್ ಸ್ಟಾಪ್ ದಟ್. ಅಧ್ಯಕ್ಷ ಈ ಕೆನಾಟ್ ಸಿಟ್ ಆನ್ ದ ಚೇರ್. ಅವನ ಒಳಗಡೆನೂ ಬರೋಂಗಿಲ್ಲ ಗ್ರಾಮ ಪಂಚಾಯತಿಯಲ್ಲಿ. ಜಿಲ್ಲಾ ಪಂಚಾಯತಿಯಲ್ಲಿ ಜನ ಭಾಗವಹಿಸ್ಬೋದು, ಪಬ್ಲಿಕ್ ಕ್ಯಾನ್ ಸಿಟ್ ಇನ್ ದ ಬ್ಯಾಕ್ ಬೆಂಚಸ್. ಆದರೆ ಅವರು ಈ ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷ ಚೇರಲ್ಲೇ ಕೂತ್ಬಿಟ್ಟಿರ್ತಾರೆ. ಕೆಳಗಡೆ ಇದ್ದರು, ಅವ್ರ ಯಜಮಾನರು ಮೇಲ್ಗಡೆ ಇದ್ದರು. ಕಾರ್ಪೊರೇಷನಲ್ಲಿ 10 years ಬ್ಯಾಕ್ ಅದು ಇಂಡಿಯನ್ ಎಕ್ಸ್ಪ್ರೆಸ್ ಫೋಟೋ ತೆಗೆದುಕೊಟ್ಟು ಕೊಟ್ಟಿದ್ರು. ಇದಕ್ಕೇನು ಡಿಫ್ರೆನ್ಸ್ ಏನಿಲ್ಲ, ಜೆಂಡರ್ ಡಿಫ್ರೆನ್ಸ್ ಬರೀ ಹಳ್ಳಿಲಿ ಅಂತಲ್ಲ, ನಗರದಲ್ಲೂ ಇದೆ, ಸಾಕಷ್ಟಿದೆ. ಆದರೆ ಈ ಒಂದು ಗ್ರಾಮ ಪಂಚಾಯತಿಯ ವಾತಾವರಣ ಜಾಸ್ತಿ ಆಗ್ತಾಯಿದೆ ಯಜಮಾನರದ್ದು. ಅದನ್ನು ಭಾಳ ಪ್ರೆಷರ್ ಆಗ್ತಾಯಿದ್ವಿ. ಟ್ರೈನಿಂಗ್ ಕೊಡ್ತಾರೆ, ಮಹಿಳೆಯರಿಗೆ ಬಿಟ್ಕೊಡ್ದು, ಅಧಿಕಾರ ಬಿಟ್ಕೊಡ್ದು. ಫಸ್ಟ್ ಆಫ್ ಆಲ್ ಅವ್ರು ಆಚೆ ಕಡೆ ಇರ್ಬೋದು, ಅವ್ರು ಕರ್ಕೊಂಬರ್ತಾರೆ. ದೇ ಆಲ್ಸೋ ನೀಡ್ ಸಪೋರ್ಟ್. ಯಾಕೆಂದರೆ ಮಹಿಳೆಯರು ಫಸ್ಟ್ ಟೈಮ್ ಎಲೆಕ್ಷನ್ಗೆ ಬಂದಿರೋದು, ಫಸ್ಟ್ ಟೈಮ್ ದಿ ಕಂಟೆಸ್ಟ್ ಎಲೆಕ್ಷನ್ಸ್ ಥ್ರೂ ಔಟ್ ಕಂಟ್ರಿ. ಅವ್ರಿಗೆ ಯಾವುದೇ ಅನುಭವ ಇರೋದಿಲ್ಲ. ಅವ್ರೇನು ಕಮ್ಮಿನ, ಅವರು ಅನಕ್ಷರೇ. ಅವರಿಂದ ಒಂದು 5-6 ಜನ ಇರ್ತಾರೆ ಸಪೋರ್ಟ್. ಈ MLA 20 ಜನ ಇದ್ದರೆ, ನಮ್ಮ GP ಮೆಂಬರಿಂದ ಒಂದು 3 ಜನ ಇರ್ತಾರೆ. ನೀವು ಆಂಧ್ರ ಪ್ರದೇಶಕ್ಕೆ ಹೋದರೆ ಗನ್ಮ್ಯಾನ್ ಇದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಜಿಲ್ಲಾ ಅಧ್ಯಕ್ಷರು ಗನ್ಮ್ಯಾನ್ ಇದ್ದಾರೆ. ಯಾಕೆಂದ್ರೆ ಭಾಳ ಎಸ್ಪೆಷಲಿ ಕರ್ನೂಲು ಜಿಲ್ಲೆಯಲ್ಲೆಲ್ಲ ಒಬ್ಬ ಗನ್ಮ್ಯಾನ್ ಇರ್ತಾರೆ ಹಿಂದೆ. ಅವ್ರ ಭಯ ಎಲ್ಲಿ ಮರ್ಡರ್ ಆಗುತ್ತೋ, ಎಲ್ಲಿ ಗಲಾಟೆ ಮಾಡ್ತಾ ಅಂದ್ಬಿಟ್ಟು ಒಂದು ಗನ್ಮ್ಯಾನ್ ಇರ್ತಾರೆ. ಸೊ ಅದೇ ರೀತಿ ಈ ಕಲ್ಚರ್ ಏನಾಗಿದೆ, ಈ ಮೇಲ್ಗಡೆಯಿಂದ ಕಲ್ಚರ್ ಕೆಳಗಡೆಯಿಂದ ಬರ್ತಾಯಿದೆ. ಇದು ಮಹಿಳೆಯರ ಒಂದು ವಿಷಯದಲ್ಲಿ ನಾನು ಹೇಳೋಕೆ ಕೂತಾದ್ರೆ. ಎರಡನೇದು, ನಾವು ಪ್ಲ್ಯಾನಿಂಗ್ ಬಂದಾಗ ನಾನು ಆಗಲೇ ಹೇಳಿದೆ, ಗ್ರಾಮ ಸಭೆಗಳು ಇದೆ, ಆದರೆ ನಾವು ನಿರೀಕ್ಷೆ ಮಾಡಿದ ತಕ್ಕನಾಗಿ ಗ್ರಾಮ ಸಭೆಗಳಾಗ್ತಾಯಿಲ್ಲ. ಇದು ಭಾಳ ಭಾಳ ಮುಖ್ಯವಾದ ಸಮಸ್ಯೆ ಗ್ರಾಮ ಸಭೆ.
ಯಾಕೆಂದರೆ ನೀವು ಕೇಳಿರ್ಬೋದು, ಸಾಕಷ್ಟು ಓದಿರ್ತೀರಿ. ಯಾಕೆ ಇದು ಗ್ರಾಮ ಸಭೆ ಅಂದರೆ ಗ್ರಾಮ ಸಭೆಗೆ ಹೆಚ್ಚಿನ ಅಧಿಕಾರ ನಮ್ಮಲ್ಲಿಲ್ಲ. ದೇ ಆರ್ ಓನ್ಲಿ ರೆಕಮೆಂಡೇಟರಿ ಬಾಡೀಸ್. ನಮ್ಮ ಊರಿಗೆ 3 ಶಾಲೆ ಬೇಕು, 10 ಟೀಚರ್ ಬೇಕು, ರೆಕಮೆಂಡ್ ಮಾಡ್ಬೋದು ಅಷ್ಟೇ. ಬಟ್ ದೇ ಆರ್ ನಾಟ್ ಮ್ಯಾಂಡೇಟ್ರಿ. ಅದೇ ಮಧ್ಯಪ್ರದೇಶದಲ್ಲಿ ಗ್ರಾಮ ಸಭೆ ಏನು ಮಾಡಿದ್ರು ಗ್ರಾಮ ಪಂಚಾಯತ್ ಮಾಡಲೇಬೇಕು. ಇಟ್ಸ್ ಮ್ಯಾಂಡೇಟ್ರಿ ಆನ್ ಗ್ರಾಮ ಪಂಚಾಯತಿ ಟು ಇಂಪ್ಲಿಮೆಂಟ್ ದಿ ರೆಸೊಲ್ಯೂಷನ್ಸ್ ಪಾಸ್ ಬೈ ಗ್ರಾಮ ಸಭಾ. ನಮ್ಮಲ್ಲಿ ರಿಜೆಕ್ಟ್ ಮಾಡ್ಬೋದು. ನೀವು ನೋಡಿರ್ಬೋದು, ಕಳೆದ 2 ವರ್ಷದಿಂದ ಚತುರ್ವೇದಿ ಗವರ್ನರ್ ಆಗಿದ್ದಾಗ ಇಲ್ಲಿ ಕರ್ನಾಟಕದಲ್ಲಿ ಗ್ರಾಮ ಸಭೆಗೆ ಆಶ್ರಯ ಸಮಿತಿ ಅಂತ ಬಂದಿದೆ ನಮ್ಮಲ್ಲಿ. ಅಂದರೆ ಮನೆಗಳು ಹಂಚಿಕೆ ಮಾಡೋದು. ಅದನ್ನು ಆ್ಯಕ್ಟ್ ಪ್ರಕಾರ ಈ ಆ್ಯಕ್ಟ್ ಇದೇ ನಮಗೆ ಭಗವದ್ಗೀತೆ. ನಾವು ರಿಸರ್ಚ್ ಮಾಡೋರಿಗೆ, ಟ್ರೈನಿಂಗ್ ಕೊಡೋರಿಗೆ ಇದನ್ನು ತೋರಿಸೇ ನಾವು ಮಾತಾಡಬೇಕು. ಅವ್ರಿಗೆ ಭಗವದ್ಗೀತೆ ಅವ್ರಿಗೆ ಹೇಳ್ತೀವಿ ಮೆಂಬರ್ಸ್, ಇದು ಭಗವದ್ಗೀತೆ ತಾವು ಓದಬೇಕು. ಬೇಜಾರಾದಾಗೆಲ್ಲ ಓದ್ತಾ ಇರ್ಬೇಕು ನೀವು. ಯಾಕೆ ಇದನ್ನ ಇಟ್ಕೊಂಡು ನೀವು ಪ್ರಶ್ನೆ ಮಾಡ್ಬೋದು ಅಂತ. ಸೊ ಗ್ರಾಮ ಸಭೆಗೆ ಏನು ಅಧಿಕಾರ ಕೊಟ್ಟರು ಕರ್ನಾಟಕದಲ್ಲಿ ಅಂದರೆ ಆಶ್ರಯ ಸಮಿತಿಯ ಫಲಾನುಭವಿಗಳನ್ನು ಆರಿಸಿ ಅಂತಿಮ ಮಾಡೋದು ಅವ್ರದ್ದೇ ತೀರ್ಮಾನ ಅಂತ ಕೊಟ್ಟರು. ದಿ ಗ್ರಾಮ ಸಭಾ ಡಿಸಿಷನ್ಸ್ ಫೈನಲ್ ಇನ್ ನಾಟ್ ಓನ್ಲಿ ಐಡೆಂಟಿಫೈಯಿಂಗ್ ಬೆನಿಫಿಷರೀಸ್ ಬಟ್ ಆಲ್ಸೋ ಪ್ರಿಪೇರಿಂಗ್ ಎ ಫೈನಲ್ ಲಿಸ್ಟ್ ಆಫ್ ಬೆನಿಫಿಷರೀಸ್. ಅಂದರೆ ಯಾರೂ ತಿದ್ದುಪಡಿ ಮಾಡೋಂಗಿಲ್ಲ ಅದಕ್ಕೆ. ಅದೇ ಅಂತಿಮ ಪಟ್ಟಿ. 10 ಜನ ಅವ್ರು ಸಜೆಸ್ಟ್ ಮಾಡಿದರೆ ಅವ್ರಿಗೆ ಕೊಡಬೇಕು ಅಂತೇಳಿ ಒಂದು ಆ್ಯಕ್ಟಲ್ಲಿ ತಿದ್ದುಪಡಿ ಆಯಿತು. ಇದನ್ನು ನಮ್ಮ ಶಾಸಕರು ಅವರೆಲ್ಲ ಭಾಳ ಗಲಾಟೆ ಆಯಿತು. ಈ ಆಶ್ರಯ ಸಮಿತಿಗೆ MLA ಅಧ್ಯಕ್ಷರಾಗಬೇಕು ಅಂತ ಮಾಡಿದ್ರು. ಯಾಕೆಂದರೆ MLA ಕಾನ್ಸ್ಟಿಟ್ಯೂನ್ಸಿಲಿ ಇರಬೇಕು, ನಡೀತದೆ. ಆಶ್ರಯ ಸಮಿತಿಗೆ ನಾವೇ ಇದಾಗಬೇಕು ಅಂತೇಳಿ ಅವರು ಲೆಜಿಸ್ಲೇಚರ್ಲಿ ಅಮೆಂಡ್ಮೆಂಟ್ ತಂದರು. ಅದಕ್ಕೆ ಸಾಕಷ್ಟು ಪ್ರೊಟೆಸ್ಟ್ ಮಾಡಿದ್ರು. ನಾವು ಎಲ್ಲ ಮೀಟಿಂಗ್ಸ್ ಎಲ್ಲ ಮಾಡಿ ಗವರ್ನರಿಗೆ ಮೆಮೊರಾಂಡಮ್ ಕೊಟ್ಟರು, ಚತುರ್ವೇದಿ ಇದ್ದರು. ಅದು ಈಗಲೂ ಸ್ಟಾಪ್ ಆಗಿದೆ. ಇಟ್ ಇಸ್ ಇನ್ ಅಬೈನ್ಸ್, ಇಂಪ್ಲಿಮೆಂಟ್ ಆಗಿಲ್ಲ. ಅಂದರೆ ಇಲ್ಲಿ ಏನು ಅನಿಸುತ್ತೆ ಅಂದರೆ ಈ ಪಂಚಾಯತಿಗಳು ಕೆಲಸ ಮಾಡೋದಕ್ಕೆ ನಮ್ಮ ರಾಜ್ಯ ನಾಯಕತ್ವ ಬಿಡೋದಿಲ್ಲ. ಇಂಟರ್ಫಿಯರ್ ಮಾಡ್ತಾರೆ, ಹಿಡ್ಕೋಬೇಕು ಅಂತಾರೆ, ಎಲ್ಲ ಮಾಡ್ತಾರೆ. ಯಾಕೆಂದರೆ ನೀವು ಉದಾಹರಣೆಗೆ ಆಶ್ಚರ್ಯ ಪಡ್ಬೋದು, ನಮ್ಮ ಅಧ್ಯಕ್ಷರು ಇದ್ದಾರಲ್ಲ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ತಾಲೂಕು ಪಂಚಾಯತ್, ಅವ್ರನ್ನ ಕಾರ್ಯಾಧ್ಯಕ್ಷರು ಅಂತ ಕರಿತೀವಿ ಫಾರ್ ಬೈ ನೇಮ್. ದೇ ಆರ್ ಎಕ್ಸಿಕ್ಯೂಟಿವ್ ಹೆಡ್ಸ್. ಅವರ ಕೆಳಗಡೆ ಸರ್ಕಾರಿ ಅದಕ್ಕೆ ಕೆಲಸ ಮಾಡಬೇಕು ಅಂತ ಆ್ಯಕ್ಟಲ್ಲಿ ಇರುತ್ತೆ. ದಿ ಆಫೀಸರ್ ಫಾರ್ ಇನ್ಸ್ಟೆನ್ಸ್ ನಮ್ಮಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಜಿಲ್ಲಾ ಪಂಚಾಯತಿಯಲ್ಲಿ CEO ಅಂತ ಕರೀತಾರೆ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತೇಳಿ ಜಿಲ್ಲಾ ಪಂಚಾಯತಿಯಲ್ಲಿ. ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ, ಅವರು ಕ್ಲಾಸ್ 1 ಆಫೀಸರ್. ಇವರಿಬ್ಬರು ಕ್ಲಾಸ್ 1 ಆಫೀಸರ್ಸ್. ಮೊದಲು ನಮ್ಮಲ್ಲಿ ಈಗ IAS ಇರ್ತದೆ ಭಾಳ. IAS ಆಫೀಸರ್ ಶುಡ್ ಬಿ CEOs ಆಗ್ತಾಯಿದ್ರು. ಈಗ ಅವ್ರದ್ದು ಕಮ್ಮಿ ಆಗ್ತಾಯಿದೆ. ಈ ಸೀನಿಯರ್ KS ಆಫೀಸರ್ಸ್ ಆಗ್ತಾಯಿದ್ದಾರೆ. ಹಂಗಾಗ್ಬಿಟ್ಟು ಸ್ವಲ್ಪ ಬಿಗಿ ಕಮ್ಮಿ ಆಗಿದೆ. ಇದು ಅಧ್ಯಕ್ಷರಿಗೆ ಏನಾಗಿದೆ, ನೀವು 83 ಹೇಳಿದ್ನಲ್ಲ ನಜೀರ್ ಸಾಬ್ ಅವ್ರ ಕಾಲದ್ದು, ಆವಾಗಿನ ಅಧಿಕಾರ ಇವತ್ತಿಲ್ಲ. ಅವ್ರ ಅಧ್ಯಕ್ಷ ಜವಾನಂಗೂ ಏನು ಮಾಡೋಕ್ಕಲ್ಲ. ಈ ಕೆನಾಟ್ ಟಚ್ ಇವನ್ ಪ್ಯೂನ್, ಅದು ಜಿಲ್ಲಾ ಪಂಚಾಯತ್. ಈ ಕೆನಾಟ್ ಟಚ್, ಹಿ ಹ್ಯಾಸ್ ನೋ ಪವರ್ಸ್ ಬಟ್ ಈಸ್ ಎಕ್ಸಿಕ್ಯೂಟಿವ್ ಹೆಡ್. ಸೊ ಅವ್ರಿಗೆ ರೆಗ್ಯುಲೇಟರಿ ಪವರ್ಸ್ ಕೊಟ್ಟಿಲ್ಲ. ನಾವು ಅದನ್ನೇ ಫೈಟ್ ಮಾಡ್ತಾ ಇರೋದು. ನೀವು ಅವ್ರನ್ನ ಅಧ್ಯಕ್ಷ ಮಾಡಿ, ಅವರೇ ಹೇಳ್ತಾರೆ, ಅಧ್ಯಕ್ಷ ಮಾತಾಡ್ತಾರೆ, ಸ್ವಾಮಿ ನಮ್ಮಲ್ಲಿ ಶಿವಣ್ಣ ನಮ್ಮಲ್ಲಿ ಕೂರಿಸಿದ್ದಾರೆ, ನನಗೇನು ಅಧಿಕಾರ ಇಲ್ಲ. ಅವ್ನು ಏನಾರು ಬೈದರೆ ತಕ್ಷಣ ಊಟ ಅಸೋಸಿಯೇಷನ್ ಹೇಳ್ಬಿಡ್ತಾನೆ, ಗಲಾಟೆ ಮಾಡಿಬಿಡ್ತಾ ಇರ್ತಾನೆ. ನಾ ಏನು ಮಾಡಲಿ? ಹಿಂದೆ ಇದ್ದರು ನಾರಾಯಣ ಸ್ವಾಮಿ ಹೆಂಗೆ ನಡೆಸ್ತಾಯಿದ್ರು, ಸಸ್ಪೆಂಡ್ ಮಾಡೋರು, ಆ್ಯಕ್ಷನ್ ತೊಗೊಂಡವರು, ಟ್ರಾನ್ಸ್ಫರ್ ಮಾಡೋರು. ಆವಾಗ ಟೀಚರ್ಸ್ ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಇತ್ತು, ರಿಕ್ರೂಟ್ ಮಾಡೋ ಅಧಿಕಾರ ಇತ್ತು, ಟ್ರಾನ್ಸ್ಫರ್ ಅಧಿಕಾರ ಇತ್ತು. ಈಗ ಅಂಗನವಾಡಿ ಕಾರ್ಯಕರ್ತರು ದೇ ಡೋಂಟ್ ವಾಂಟ್ ಟು ವಿತ್ ಪಂಚಾಯತ್. ಬೇಡ ಪಂಚಾಯತ್, ಆ ಮೆಂಬರ್ಸ್ ನಮ್ಗೆ ಸಾಕಾಗುತ್ತೆ. ಸೊ ದೇ ವಾಂಟ್ ಟು ಬಿ ಅವೇ ಫ್ರಮ್ ಪಂಚಾಯತ್, ಪೀಪಲ್ಸ್ ಇನ್ಸ್ಟಿಟ್ಯೂಷನ್ಸ್. ಸೊ ಈ ಥರದ್ದು ಏನಾಗ್ಬಿಟ್ಟರೆ, ಕಾರ್ಯಾಧ್ಯಕ್ಷರಾಗಿದ್ದರೂ ಕೂಡ ಅವರಿಗೆ ಆ ಎಕ್ಸಿಕ್ಯೂಟಿವ್ ಪವರ್ಸ್ ಅಂತ ಹೇಳ್ತೀವಲ್ಲ, ಪವರ್ಸ್, ರೆಗ್ಯುಲೇಟರಿ ಪವರ್ಸು ಅದಿಲ್ಲ. ಈಗ ಇಡೀ ವ್ಯವಸ್ಥೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಬೆಟ್ರು. ಯಾಕೆಂದರೆ 2 ಇದೆ, ನಾನು ಮೊನ್ನೆ ಹೇಳ್ತಾ ಇದ್ದವರು. ಯಾಕೆ ಅವರು ಪವರ್ಫುಲ್ ಅಧ್ಯಕ್ಷ ನಮ್ಮ ವ್ಯವಸ್ಥೆಯಲ್ಲಿ? GP ಅಧ್ಯಕ್ಷಗೆ ವೆರಿ ಪವರ್ಫುಲ್ ಅಧ್ಯಕ್ಷ ನಮ್ಮಲ್ಲಿ. ನೀವು ನೋಡಿರ್ಬೋದು, ರ್ಯಾಟ್ ರೇಸ್. ಈಗ ಅಧ್ಯಕ್ಷ ಆಗೋದಕ್ಕೆ ಇದು ಆ್ಯಕ್ಷನ್ ಮಾಡ್ತಾರೆ. ಈಗ ನಮ್ಮ ಕರ್ನಾಟಕದಲ್ಲಿ ಆ್ಯಕ್ಷನ್ ಮಾಡ್ತಾರೆ. ಅದು ಹೇಳ್ತೀನಿ, ಭಾಳ ಸ್ಟೋರೀಸ್ ಚೆನ್ನಾಗಿದೆ ಅದು. ಸೊ ನಮ್ಮಲ್ಲಿ ಅಧ್ಯಕ್ಷರಿಗೆ ಗ್ರಾಮ ಪಂಚಾಯತಿಯಲ್ಲಿ 30 ತಿಂಗಳ ಅಧಿಕಾರ ಇದೆ. ಅಂದರೆ 5 ವರ್ಷದಲ್ಲಿ 2 ಅಧ್ಯಕ್ಷ ಬರ್ತಾರೆ, 2 ಉಪಾಧ್ಯಕ್ಷ ಬರ್ತಾರೆ ಗ್ರಾಮ ಪಂಚಾಯತಿಯಲ್ಲಿ. 30 ಮಂತ್ಸ್ ಪೀರಿಯಡ್ ಅವ್ರಿಗಷ್ಟೇ, ನಾಟ್ 5 years. ಅದೇ ರೀತಿ ಜಿಲ್ಲಾ ತಾಲೂಕು ಪಂಚಾಯತಿಯಲ್ಲಿ 20 ಮಂತ್ಸ್ ಪೀರಿಯಡ್ ಅವ್ರಿಗೆ. ಅಂದರೆ 5 ವರ್ಷದಲ್ಲಿ 3 ಅಧ್ಯಕ್ಷರು ಬರ್ತಾರೆ, 3 ಉಪಾಧ್ಯಕ್ಷರು ಬರ್ತಾರೆ. ಅದ್ರ ಲಾಜಿಕ್ ಏನಂದರೆ, ರ್ಯಾಷನಲ್ ಏನಂತಂದರೆ, ಎಲ್ಲ ವರ್ಗದವರು ಕೂಡ ಅದನ್ನು ಅನುಭವಿಸ್ಬೋದು ಅಂತೇಳಿ. ಒಬ್ಬರೇ 5 ವರ್ಷ ಕೂತ್ಕೊಳ್ಳೋ ಕಾಲ. ಈ ನಮ್ಮಲ್ಲಿ ಕರ್ನಾಟಕ ರಾಷ್ಟ್ರ 2020 ಆಯ್ತಲ್ಲ, ಯಡಿಯೂರಪ್ಪ ಅವ್ರಿಗೂ ಇವರು 20 ಮಂತ್ಸ್ ಅದು. ಅದೇ ಥರ ಈ ಜಿಲ್ಲಾ ಪಂಚಾಯತಿ ಮಟ್ಟದಲ್ಲೂ ಇದೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ. ಈಗ ತಮಾಷೆ ಏನಾಗಿದೆ ಅಂದರೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ 30 ತಿಂಗಳು ಅದನ್ನು ಹಂಚ್ಕೊಂಡ್ಬಿಡ್ತಾರೆ. ಈಗ ಇಟ್ ಇಸ್ ರಿಸರ್ವ್ಡ್ ಫಾರ್
ಒ ಬಿ ಸಿ ನಮ್ಮಲ್ಲಿ 2 ಗ್ರೂಪ್ ಇದೆ. ಒ ಬಿ ಸಿನಲ್ಲಿ 2 ಗ್ರೂಪ್ ಇದೆ ಕರ್ನಾಟಕದಲ್ಲಿ, ಗ್ರೂಪ್ ಎ ಆ್ಯಂಡ್ ಗ್ರೂಪ್ ಬಿ ಅಂತೇಳಿ. ಗ್ರೂಪ್ ಎದಲ್ಲಿ ಸುಮಾರು 167 ಕಾಸ್ಟ್ ಬರ್ತದೆ. ಗ್ರೂಪ್ ಬಿನಲ್ಲಿ ಬರೀ 11 ಕಾಸ್ಟ್ ಬರ್ತದೆ. ಆ 11 ಕಾಸ್ಟಲ್ಲಿ ಇರೋದು ಒಕ್ಕಲಿಗರು, ಲಿಂಗಾಯತರು, ಮುಸ್ಲಿಮ್ಸ್ ಎಲ್ಲ ಬರ್ತಾರೆ. ಈಗೇನು ಟು ಚೆಕ್ ದಿಸ್ ಅವ್ರದ್ದು, ಅವ್ರಿಗೆ ಬರೀ 20% ಅಷ್ಟು ರಿಸರ್ವೇಷನ್ ನಮ್ಮಲ್ಲಿ ಕರ್ನಾಟಕದಲ್ಲಿ, ಒಕ್ಕಲಿಗರು, ಲಿಂಗಾಯತರು. ಅವ್ರು ಗ್ರೂಪ್ ಬಿ ಅವರು. ಈ ಗ್ರೂಪ್ ಎ, ಈ ಉದಾಹರಣೆಗೆ ಗ್ರೂಪ್ ಬಿ ನಾನು ಅಧ್ಯಕ್ಷ ಅಂದ್ಕೊಳ್ಳಿ. 30 ಮಂತ್ಸ್ಗೆ ನಾನು ಎಲೆಕ್ಟ್ ಆಗಿದ್ದೀನಿ. ಐ ಆಮ್ ಎಲೆಕ್ಟೆಡ್ ಕಾನ್ಸ್ಟಿಟ್ಯೂಷನಲಿ ಬೈ ಅಸಿಸ್ಟೆಂಟ್ ಕಮಿಷನರ್ ಫಾರ್ 30 ಮಂತ್ಸ್. ನಾನೇನು ಮಾಡ್ತೀನಿ, ಇಂಟರ್ನಲ್ ಅರೇಂಜ್ಮೆಂಟು. ನನ್ನ ಒಬ್ಬ ಇರ್ತಾಯಿದ್ವಾ, ಈಗ ನಾನು ಲಿಂಗಾಯತ ನಾನಿದ್ದೀನಿ, ಇನ್ನೊಬ್ಬ ಲಿಂಗಾಯತ ಇರ್ತಾನೆ ಸದಸ್ಯ, ಅವನಿಗೆ ಹಂಚ್ಕೊಡೋದು another 6 ಮಂತ್ಸ್, ನೀನು ಅಧ್ಯಕ್ಷ ಆಗಿರುತ್ತೆ. ಸೊ ಈ 30 ತಿಂಗಳಲ್ಲಿ ಸುಮಾರು 5-6 ಅಧ್ಯಕ್ಷರು ಬಂದು ಹೊರಟೋಗ್ತಾರೆ ನಮ್ಮಲ್ಲಿ. ಬಟ್ ಇಟ್ಸ್ ನಾಟ್ ಇಲ್ಲೀಗಲ್. ದಟ್ಸ್ ದ ಬ್ಯೂಟಿ ಆಫ್ ದಿಸ್ ಪ್ರೋಸೆಸ್. ಇಟ್ಸ್ ನಾಟ್ ಇಲ್ಲೀಗಲ್. ನೇಮ್ಸೇಕಷ್ಟೇ. ಯಾಕೆ ಅಂದರೆ ಕರ್ನಾಟಕದಲ್ಲಿ ಅಧ್ಯಕ್ಷರಿಗೆ ಚೆಕ್ಕಿಗೆ ಸಹಿ ಹಾಕೋ ಅಧಿಕಾರ ಇದೆ. ಈಸ್ ದ ಓನ್ಲಿ ಪ್ರೆಸಿಡೆಂಟ್ ಅಮಾಂಗ್ ಆಲ್ ದ 3 tiers. ಹಿ ಹ್ಯಾಸ್ ಪವರ್ಸ್ ಟು ಸೈನ್ ಚೆಕ್ಸ್. 1 ಲಕ್ಷ ಚೆಕ್ ಬಂದರೆ ಅದಕ್ಕೆ ಪಂಚಾಯತ್ ಸೆಕ್ರೆಟರಿ ಸೈನ್ ಮಾಡಬೇಕು, ಅಧ್ಯಕ್ಷರು ಸೈನ್ ಮಾಡಬೇಕು. ಇಲ್ಲಿ ಸಾಕಷ್ಟು ಗೋಲ್ಮಾಲ್ ಆಗ್ತಾರೆ, ಎಸ್ಪೆಷಲಿ ಮಹಿಳಾ ಸದಸ್ಯರು ಗೊತ್ತೇ ಇರೋದಿಲ್ಲ, ಸೈನ್ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ, ಏನೋ ಮಾಡ್ಬಿಡ್ತಾರೆ, ಅದು ಬೇರೆ ವಿಷಯ ಬಿಡಿ. ಅಂದರೆ ಇದರಿಂದ ಅಧ್ಯಕ್ಷರಿಗೆ ಸ್ಥಾನ ಜಾಸ್ತಿ ಇದೆ. ಈಗ ಗ್ರಾಮ ಪಂಚಾಯತಿಗೆ ನೀವು ಕೇಳಿರ್ಬೋದು, ನರೇಗಾ ಫಂಡ್ಸ್ ಬರ್ತದಲ್ಲ, ಮಹಾತ್ಮ ಗಾಂಧಿ ನ್ಯಾಷನಲ್ ಗ್ಯಾರಂಟಿ ಸ್ಕೀಮಲ್ಲಿ ಸಾಕಷ್ಟು ಹಣ ಬರ್ತದೆ. ಅದಕ್ಕೆ ಲಿಮಿಟೇ ಇಲ್ಲ. ಇವತ್ತಿನ ಬಡ್ಜೆಟ್, ಗ್ರಾಮ ಪಂಚಾಯತ್ ಬಡ್ಜೆಟ್ ಇವತ್ತು ಸುಮಾರು 70-80 ಲಕ್ಷ. 80 ಲಕ್ಷ ಬಡ್ಜೆಟ್ ಇದೆ ಇವತ್ತು, ಬಿಕಾಸ್ ಆಫ್ ದಟ್ ಪ್ರೋಗ್ರಾಮ್. ಯಾಕೆಂದರೆ ಅದರಲ್ಲಿ ಪ್ರತಿ ವರ್ಷ ಒಬ್ಬ ವ್ಯಕ್ತಿಗೆ ಒಂದು ಮನೆಗೆ 100 ದಿವಸ ಎಂಪ್ಲಾಯ್ಮೆಂಟ್ ಕೊಡೋದು. ದಟ್ ಸ್ಕೀಮ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಅಂದರೆ ₹100 ಪರ್ ಡೇ. ಈಗ ₹125 ಮಾಡಿದ್ದಾರೆ. 3 ತಿಂಗಳು ಅವನಿಗೆ ಕೆಲಸ ಕೊಡ್ತಾರೆ. ಇಡೀ ಹಳ್ಳಿನಲ್ಲೇ ಬರ್ತದೆ. ಅದಕ್ಕೆ ಅವ್ರು ಏನು ಬೇಕಾದ್ರೆ ಕೆಲಸ ಮಾಡಿಸ್ಕೋಬೋದು, ಹಣ ಕೊಡ್ಬೋದು. ಸೊ ಬಿಕಾಸ್ ದಿಸ್ ಫಂಡ್ ಫ್ಲೋ, ಅಧ್ಯಕ್ಷ ಸ್ಥಾನ ಸ್ವಲ್ಪ ಚೆಕ್ ಬೇರೆ ಸೈನ್ ಮಾಡಬೇಕಲ್ಲ ಅವರು, ಇವೆಲ್ಲ ಪವರ್ಸ್ ಇದೆ. ಜೊತೆಗೆ ಅಧ್ಯಕ್ಷ ಇನ್ನೊಂದು ಅಧಿಕಾರ ಕೊಟ್ಟಾರೆ ಆ್ಯಕ್ಟಲ್ಲಿ, ಅವರ ಸಿಬ್ಬಂದಿ ವರ್ಗದಲ್ಲಿ ಆ್ಯಕ್ಷನ್ ತಗೋಬೋದು ಅವರು. ಇದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗಿಲ್ಲ, TP ಅಧ್ಯಕ್ಷರಿಗಿಲ್ಲ, ನಮ್ಮ GP ಅಧ್ಯಕ್ಷರಿಗಿದೆ. ನಾನು ಮೊನ್ನೆ ಒಬ್ಬ ಸೆಕ್ರೆಟರಿ ಅವ್ರ ಹತ್ರ ಹೇಳ್ತಾ ಇದ್ದೆ, ಸರ್ ವೈ ಹ್ಯಾಸ್ ಬಿಕಮ್ ಸೋ ಇಂಪಾರ್ಟೆಂಟ್ ಬಿಕಾಸ್ ಆಫ್ ದೀಸ್ 2 ಫ್ಯಾಕ್ಟರ್ಸ್. ಈ ಹ್ಯಾಸ್ ಚೆಕ್ ಸೈನಿಂಗ್ ಪವರ್ಸ್ ಆ್ಯಂಡ್ ಈ ಕ್ಯಾನ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದಿಸ್ ಎಂಪ್ಲಾಯೀಸ್, ವಿಚ್ ಇಸ್ ನಾಟ್ ದೇರ್ ಫಾರ್ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ. ಹಾಗಾಗಿ ಗ್ರಾಮ ಪಂಚಾಯತಿ ಸ್ಥಾನ ಮೊದಲು ಭಾಳ ಕಮ್ಮಿ ಆಗಿತ್ತು. ಈ ಹಣ ಒಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಸ್ಥಾನ ಜಾಸ್ತಿ ಇದೆ. ಅದಕ್ಕೆ ರೇಸ್ ಆಗಿದೆ ಈಗ. ನನಗೆ ನಮ್ಮ ಚಿಕ್ಕಪ್ಪ ಮಗನ ಅಧ್ಯಕ್ಷ ಆಗಿದ್ದ ನಮ್ಮೂರಲ್ಲಿ ಚೋಳೂರು ಗ್ರಾಮ ಪಂಚಾಯತಿನಲ್ಲಿ. ನಾನು ಹೋದಾಗ ನಾನು ಹೋಗ್ತಾ ಇರ್ತೀನಿ ಪಂಚಾಯತಿಗೆ, ಏನು ನೀನಿದೆಯಾ? ಇಲ್ಲ ಅಣ್ಣ, ನನಗೆ ಅಧ್ಯಕ್ಷ ಮಾಡೋರೆ 6 ತಿಂಗಳು ಮಾಡಿದ್ದಾರೆ. ಎಷ್ಟು ಮಾಡ್ಕೊಂಡಪ್ಪ ಅಂತ ಕೇಳಿದೆ ನಾನು. ಅಷ್ಟೇ ಇಲ್ಲ, ಏನು ಅದು ಗೊತ್ತಿರೋಣ, ಏನು NRG ಗ್ರ್ಯಾಂಡ್ ಸ್ಪರ್ಧೆ ಮಾಡ್ಕೊಂಡಿದ್ಯಾ? ಇಲ್ಲಣ್ಣ, ಅದು ನಡೀತದೆ, ನಿಂಗೆ ಯಾಕೆಲ್ಲ ಹೋಗು. ಸೊ ದಿಸ್ ಇಟ್ಸ್ ಓಪನ್ ಸ್ಟೋರಿ. ಎನಿಬಡಿ ಕ್ಯಾನ್ ಕ್ವಶನ್ ಆನ್ ದಿಸ್. ಇಟ್ಸ್ ಓಪನ್ ಸ್ಟೋರಿ. ದೇ ಶೇರ್ ದಿಸ್, ದೇ ಆ್ಯಕ್ಷನ್ ಮಾಡ್ತಾರೆ. ಚಾಮರಾಜನಗರದಲ್ಲಿ GP ಸದಸ್ಯ ಕಂಟೆಸ್ಟ್ ಮಾಡೋದಕ್ಕೆ ಆ್ಯಕ್ಷನ್ ಮಾಡೋರು. ನಾನು ಕಂಟೆಸ್ಟ್ ಮಾಡಿದ್ದೇನೆ, ನಿಮಗೆ ಸರ್ಪ್ರೈಸ್ ಆಗುತ್ತೆ. ನಾವು ಹಳ್ಳಿಯವರು ಏನು ಗೊತ್ತಿಲ್ಲ ಅಂತ ಅವರ ಆ್ಯಕ್ಟಿವಿಟೀಸ್, ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಮೆಸ್ಮರೈಸಿಂಗ್. ನಿಮಗೆ ನಾಗಮಂಗಲದಲ್ಲಿ ಶೆಡ್ಯೂಲ್ ಕಾಸ್ಟ್ ಮಹಿಳೆ ಅವ್ರು ಏನು ಹೇಳ್ತಾಯಿದ್ರು ಅಂದರೆ, ಸರ್ ನಮ್ಮ ಕ್ಷೇತ್ರಕ್ಕೆ ಎಲೆಕ್ಷನ್ ಆದರೆ ಅವರೆಲ್ಲ ಈಗ ಬೆಂಗಳೂರಿಗೆ ಬಂದುಬಿಟ್ಟಿದ್ದಾರೆ. ಹಳ್ಳಿಯಲ್ಲಿ ಜನ ಸಿಗೋದಿಲ್ಲ ನಿಮಗೆ. ಅಗ್ರಿಕಲ್ಚರ್ ಲೇಬರ್ಸ್ ಎಲ್ಲ ಬೆಂಗಳೂರು ಎಲ್ಲ ಕೆಲಸಕ್ಕೆ ಬಂದುಬಿಟ್ಟಿದ್ದಾರೆ. ಎಜುಕೇಷನ್ ಭಾಳ ಇದೆ, ಬಂದುಬಿಟ್ಟಿದ್ದಾರಲ್ಲ. ವೋಟ್ ಮಾಡೋಕ್ಕೆ ಜನ ಬೇಕಲ್ಲ. ಅವ್ರು ಹೇಳ್ತಾಯಿದ್ರು, ಲೇಡಿ ಹೇಳ್ತಾಯಿದ್ರು, ಸರ್ ನಾವು 2 ನಿಂತರೆ, 3 ಜನ ನಿಂತರೆ 3 ಜನ ಸ್ಪಾನ್ಸರ್ ಮಾಡ್ತಾರಂತೆ ಟ್ರಾನ್ಸ್ಪೋರ್ಟ್ ಬೆಂಗಳೂರಿಂದ ಬರೋದಕ್ಕೆ ಹಳ್ಳಿಗೆ. ದಿ ಸ್ಪಾನ್ಸರ್ ಡ್ಯೂರಿಂಗ್ ಎಲೆಕ್ಷನ್, ಬಸ್ ಅರೇಂಜ್ ಮಾಡಿ ಕರ್ಕೊಂಬರ್ರಿ, ನಮ್ಮ ವೋಟ್ ಮಾಡಲಿ, ಯಾರಿಗಾರು ವೋಟ್ ಮಾಡ್ಬೋದು ಅವರು. ಬಟ್ ದೇ ಶೇರ್ ದಿ ಅಮೌಂಟ್. ಅಷ್ಟು ಪೊಲಿಟಿಕಲಿ ಆ್ಯಕ್ಟಿವ್ ಅವರು. ಇದು ಶೆಡ್ಯೂಲ್ ಕಾಸ್ಟ್ ಮಹಿಳೆ, ಶಿ ಈಸ್ ವೈಸ್ ಪ್ರೆಸಿಡೆಂಟ್ ಆಗಿದ್ದರು. ಅವ್ರು ಹೇಳಿ, ಸರ್ ನಾನು ನೆಕ್ಸ್ಟ್ ಟೈಮ್ ನಾನೇ ಕಂಟೆಸ್ಟ್ ಮಾಡ್ತೀನಿ, ರಿಸರ್ವೇಷನ್ ಬೇಡ ಅಂದರು. ಓಪನ್ ಕಂಟೆಸ್ಟ್ ಮಾಡ್ತೀನಿ. ಅಷ್ಟು ಕಾನ್ಫಿಡೆನ್ಸು ಇವತ್ತು ನಮ್ಮ ಇದರಲ್ಲಿ ಈ ವ್ಯವಸ್ಥೆಯಲ್ಲಿ ಬೆಳೀತಾ ಇದೆ. ಅಷ್ಟೇ ವಿರುದ್ಧ ಕಾಂಟ್ರರಿಯಾಗಿ ಈ ಥರದವು ನಡೀತಾ ಇದೆ. ದಿ ಅದರ್ ಸೈಡ್ ಆಫ್ ಇಲ್ ಎಫೆಕ್ಟ್ಸ್ ಆಫ್ ದಿ ಸಿಸ್ಟಮ್ ಆಗ್ತಾ ಇದೆ. ಸಿಸ್ಟಮ್ ಚೆನ್ನಾಗಿದೆ, ಇಲ್ ಎಫೆಕ್ಟ್ಸ್ ಕೂಡ ಜೊತೆಲೇ ಬರ್ತಾ ಇದೆ. ಸೊ ನನ್ನ ಇನ್ನೊಂದು 10 ನಿಮಿಷ ಮಾತನಾಡಿ ನಾನು ಮುಗಿಸ್ತೀನಿ. ಇನ್ನೊಂದು ಭಾಳ ಮುಖ್ಯವಾದ ಫೈನಾನ್ಸಸ್. ಫೈನಾನ್ಸ್ ಇಲ್ಲದಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ವಲ್ಲ. ಸೊ ನಮ್ಮ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿಗೆ ಪ್ರತಿ ವರ್ಷ ಸರ್ಕಾರದಿಂದ 6 ಲಕ್ಷ ಅನುದಾನ ಬರುತ್ತೆ, ಇರೆಸ್ಪೆಕ್ಟಿವ್ ಆಫ್ ಸೈಜ್, ಪಾಪ್ಯುಲೇಷನ್. ಈ ಉದಾಹರಣೆ ನೀವು ದಕ್ಷಿಣ ಕನ್ನಡಕ್ಕೆ ಹೋದರೆ ಅಲ್ಲಿ ಡಿಸ್ಪರ್ಸ್ ಇದು ಲೊಕೇಶನ್ಸ್,
ಅಲ್ಲಿ ಚಿಕ್ಕ ಪಂಚಾಯತ್ ಇರ್ತದೆ, ದೊಡ್ಡದು ಇರ್ತದೆ ಪಂಚಾಯತಿ. ನೀವು 30 ಜನ ಸದಸ್ಯರು ಇರ್ತಾರೆ, ಕೆಲವು ಕಡೆ 6 ಜನ ಇರ್ತಾರೆ. ನೀವು ಕಾರವಾರಕ್ಕೆ ಹೋದರೆ ಬರೀ 6 ಜನ ಸದಸ್ಯರಷ್ಟೇ ಗ್ರಾಮ ಪಂಚಾಯತಿ. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಸೈಜ್ ಅವರಿಗೆ 6 ಲಕ್ಷ ಹಣ ಬರುತ್ತೆ ಗ್ರಾಮ ಪಂಚಾಯತಿ ಪ್ರತಿ ವರ್ಷ. 5629 ಗ್ರಾಮ ಪಂಚಾಯತಿಗಳಿಗೆ ಪ್ರತಿ ವರ್ಷ ಸರ್ಕಾರದಿಂದ 6 ಲಕ್ಷ ಅನುದಾನ ಬರ್ತದೆ. ಜೊತೆಗೆ ಭಾಳ ಮುಖ್ಯವಾದ ಗ್ರಾಮ ಪಂಚಾಯತಿಗೆ ಅವ್ರಿಗೆ ತೆರಿಗೆ ಹಾಕೋ ಅಧಿಕಾರಗಳಿದೆ, ವಿಚ್ ಈಸ್ ನಾಟ್ ದೇರ್ ಫಾರ್ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ. ಅದಕ್ಕೆ ನಾವು ಹೇಳ್ತಾ ಇರ್ತೀವಿ, GP is the only real decentralized ಗೌರ್ಮೆಂಟ್. ಯಾಕೆ ಸರ್ಕಾರ ಆದಮೇಲೆ ತೆರಿಗೆ ಹಾಕೋ ಅಧಿಕಾರ ಇರಬೇಕು. ಅಂದರೆ ತೆರಿಗೆ ಹಾಕಿ ರಿಸೋರ್ಸ್ ಮೊಬಿಲೈಸ್ ಮಾಡಬೇಕು, ಖರ್ಚು ಮಾಡಬೇಕು. ಆ ಪವರ್ಸು ಗ್ರಾಮ ಪಂಚಾಯತಿಗಿದೆ. ಅವ್ರ ಮನೆ ಮೇಲೆ ತೆರಿಗೆ ಹಾಕ್ಬೋದು, ಮದರಿಗೆ ತೆರಿಗೆ ಹಾಕ್ಬೋದು, ನಾನ್ ಮೋಟಾರ್ ಟ್ಯಾಕ್ಸಸ್ ಗಾಡಿಗಳಿರ್ತವೆ, ಎತ್ತಿನ ಗಾಡಿ ಅವ್ರು ಟ್ಯಾಕ್ಸ್ ಹಾಕ್ಬೋದು. ಆದರೆ ವಿಷಯ ಏನಂದರೆ ಮೊಬಿಲೈಸ್ ಆಗಲ್ಲ. ನಾನು ಕಾರವಾರದಲ್ಲಿ ಒಂದು ಗ್ರಾಮ ಪಂಚಾಯತಿಯಲ್ಲಿ ಕೂತಿದ್ದೆ, ಹೋಲ್ ಡೇ. ಐ ವಾಂಟ್ ಟು ಸಿ ಹೌ ಪೀಪಲ್ ಕಮ್. ಅಲ್ಲಿ ಬಂದು ಟ್ಯಾಕ್ಸ್ ಕಟ್ಟೋಗ್ತಾರೆ. ಸ್ವಾಮಿ ನಮ್ಮ ಮನೆಗಂದೆ ತೊಗೊಳ್ಳಿ ಅಂತಾರೆ. ಅವ್ರು ರೈಸ್ ಮಾಡ್ತಿರ್ತಾರೆ, ಒಂದು 3 ವರ್ಷಕ್ಕೆ 5 ವರ್ಷಕ್ಕೊಂದ್ಸರಿ. ಅಷ್ಟು ಅಲ್ಲಿ ಇದೆ. ನೀವು ಹೋಗ್ಬಿಟ್ಟು ನಮ್ಮ ತುಮಕೂರಲ್ಲಿ ಕೂತ್ಕೊಳ್ಳಿ, ಯಾವುದು ಗ್ರಾಮ ಪಂಚಾಯತಿ, ಯಾರೂ ಬರಲ್ಲ. ಕೇಳಕ್ಕೆ ಹೋದರೆ, ಅಲ್ಲ ಸರ್ ನಮ್ಮ ನೀರು ಕೊಡ್ತೀನಿ ಅಂತ ಹೇಳ್ಬಿಟ್ಟು 3 ತಿಂಗಳಾಯಿತು, ನೀರೇ ಕೊಟ್ಟಿಲ್ಲ, ನಾನು ಯಾಕೆ ಟ್ಯಾಕ್ಸ್ ಕಟ್ಟಲಿ? ಚರಂಡಿ ಬಿದ್ದಿದೆ ನೋಡಿ ಸರ್, ಕಟ್ಕೊಂಡು ಹೋಗಿದೆ, ಸೊಳ್ಳೆ ನೊಣ ಅಂತಿದೆ, ಮಕ್ಳಿಗೆ ಕಾಯಿಲೆ ಆಗ್ತಾಯಿದೆ, ಟ್ಯಾಕ್ಸ್ ಯಾಕೆ ಕೊಡಲಿಲ್ಲ? ನಾನು ಕೊಡೋದಿಲ್ಲ ಹೋಗಿ ಸರ್. ಇನ್ನೊಂದು ಪ್ರಾಬ್ಲಮ್ ಆಗಿದೆ. ಈ ರಿಸರ್ವೇಷನ್ ಬಂದಮೇಲೆ ಈಗ ನಮ್ಮ ಉದಾಹರಣೆ ನನ್ನ ಹೆಂಡತಿ ಅಧ್ಯಕ್ಷ ಇದ್ದರೆ ಅವ್ರ ಸಂಬಂಧಿಕ ಸುತ್ತಮುತ್ತ ಇರ್ತಾರೆ. ನಮ್ಮೂರೇ ಅಧ್ಯಕ್ಷರು ಹೋಗೋ, ಅವ್ರಿಗೆ ಹೇಳ್ಕೊಳ್ತೀನಿ ಹೋಗೋ, ನೀನು ನಮ್ಮ ಅತ್ತೇನೇ ಅಧ್ಯಕ್ಷ ಹೋಗ ಹೇಳ್ತೀನಿ, ಕೊಡೋದಿಲ್ಲ ಹೋಗಪ್ಪ, ಕೊಡ್ತೀನಿ ಹೋಗಿ ನೆಕ್ಸ್ಟ್ ಇಯರ್ ಬೆಳೆ ಆಗಲಿ ಕೊಡ್ತೀನಿ ಹೋಗು. ಸೊ ಈ ಥರ ಆ್ಯಟಿಟ್ಯೂಡು ನೋಡ್ತೇವೆ. ಕೆಲವು ಕಡೆ ಕೊಡ್ತಾರೆ ಟ್ಯಾಕ್ಸ್. ಸೌತ್ ಕೆನರಾ ಇಸ್ ಎಕ್ಸಲೆಂಟ್. 100 ರೂಪೀಸ್ ಅವ್ರದ್ದು ಡಿಮ್ಯಾಂಡ್ ಇದ್ದರೆ, 100 ರೂಪೀಸ್ ಡಿಮ್ಯಾಂಡ್ ಇದ್ದರೆ ಆಲ್ಮೋಸ್ಟ್ 85-90 ರೂಪೀಸ್ ಕಲೆಕ್ಟ್ ಮಾಡ್ತಾರೆ. ಅದೇ ನಮ್ಮ ತುಮಕೂರಲ್ಲಿ ಮಾಡಿದ್ರೆ, ನಾನು ಸಾಕಷ್ಟು ಸ್ಟಡೀಸ್ ಮಾಡಿ, ನಾವು ನಮ್ಮ ದೇವೇಂದ್ರ ಬಾಬು ಅವರು ಫೈನಾನ್ಸಸ್ ಬಗ್ಗೆ 30% ಕಲೆಕ್ಟ್ ಆಗುತ್ತೆ. ಆವರೇಜ್ 30-40% ಅಷ್ಟೇ. ಕೊಡೋದಿಲ್ಲ ಟ್ಯಾಕ್ಸ್. ನಾರ್ತ್ ಕರ್ನಾಟಕದಲ್ಲಿ ಹೊಡೆದು ಕಳಿಸ್ತಾರೆ. ಆ ಬಿಲ್ ಕಲೆಕ್ಟರ್ ಇಸ್ ಮೋಸ್ಟ್ ಎರಾಸ್ ಪರ್ಸನ್ ಅಂತ ಅರ್ಥ. ಬಿಲ್ ಕಲೆಕ್ಟರ್ ಅವ್ನು ಟೆಂಪ್ರವರಿ, ಅವನು ಸೈಕಲ್ ಕೊಡೋಕ್ಕೂ ಗ್ರಾಮ ಪಂಚಾಯತ್ ದುಡ್ಡು ಇರೋದಿಲ್ಲ. ಅವ್ನು ಎಲ್ಲ ಮನೆಗೂ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು. ಅವ್ನು ಬೈಸ್ಕೊಂಡು ಬರ್ತಾನೆ, ಸರ್ ನನ್ನ ಯಾಕೆ ಬಿಲ್ ಕಲೆಕ್ಟರ್ ಮಾಡಿಬಿಟ್ರಿ ಸರ್, ಇದು ಕಷ್ಟ ಆಗೋಗ್ಬಿಟ್ಟಿದೆ. ಇಲ್ಲಪ್ಪ ನೀನು ಮಾಡಬೇಕು ಅಂತಂದರೆ, ಇಲ್ಲ ಸರ್ ಬೈತಾರೆ ಸರ್, ಓಡಿಸ್ಕೊಂಡ್ಬಿಡ್ತಾರೆ ಒಂದು ಸರಿ, ಏನು ಮಾಡೋಕ್ಕಾಗಲ್ಲ, ಭಾಳ ಕಷ್ಟ ಅಂತಾರೆ. ಸೊ ಇದು ಎಲ್ಲ ಸನ್ನಿವೇಶಗಳಿದೆ. ಕೆಲವು ಕಡೆ ಚೆನ್ನಾಗುತ್ತೆ, ಕೆಲವು ಕಡೆ ಆಗಲ್ಲ. ಆದರೆ ಗ್ರಾಮ ಪಂಚಾಯತಿಗೆ ಇಂಥ ಒಂದು ಅಧಿಕಾರ ಇದೆ. ತೆರಿಗೆ ಹಾಕ್ಬೋದು, ಜೊತೆಗೆ 6 ಲಕ್ಷ ಹಣ ಬರುತ್ತೆ. ಸಾಕಷ್ಟು ಹಣ ಈ ಎನರ್ಜಿ ಕಾರ್ಯಕ್ರಮ ಬರ್ತಾಯಿದೆ. ಈಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿಗೆ ಅವ್ರು ಬರೀ ಪ್ಲ್ಯಾನ್ ಗ್ರ್ಯಾಂಟ್ಸ್ ಮಾತ್ರ ಬರ್ತದೆ. ಅದು ರಾಜ್ಯ ಸರ್ಕಾರದಿಂದ ಬರುತ್ತೆ ಹಣ. ಪ್ಲ್ಯಾನ್ ಆ್ಯಂಡ್ ನಾನ್ ಪ್ಲ್ಯಾನ್ ಗ್ರ್ಯಾಂಟ್ ಸೆಕ್ಟರ್ಸ್ ಅಂತೇಳಿ ಸುಮಾರು ನಮ್ಮಲ್ಲಿ 40 ಸೆಕ್ಟರ್ಸ್ ಇದೆ. ಆ ಸೆಕ್ಟರ್ಸ್ಗೆ ಅಲೋಕೇಟ್ ಮಾಡಿಬಿಡ್ತಾರೆ. ಎಜುಕೇಷನ್ಗೆ ಜಾಸ್ತಿ ಬರೋದು ಯಾವಾಗಲೂ. ಎಜುಕೇಷನ್ ಜಾಸ್ತಿ ಆದರೆ ಸುಮಾರು 20% ಬರ್ತದೆ ಎಜುಕೇಷನ್ ಸ್ಯಾಲ್ರಿ ಜಾಸ್ತಿ ಹೋಗ್ಬಿಡುತ್ತೆ. ನಾನ್ ಪ್ಲ್ಯಾನಲ್ಲಿ ಸ್ಯಾಲ್ರಿ ಜಾಸ್ತಿ ಟೀಚರ್ಸ್ ಕೊಟ್ಟೋಗುತ್ತೆ. ಸಾಕಷ್ಟು ಹಣ ಎಜುಕೇಷನ್ ಬರುತ್ತೆ. ಅಂದರೆ 40 ಸೆಕ್ಟರ್ಗೂ ಕೂಡ ಇವತ್ತು ಪ್ಲ್ಯಾನ್ ಗ್ರ್ಯಾಂಟ್ಸ್ ಸರ್ಕಾರನೇ ಕೊಡುತ್ತೆ. ಜೊತೆಗೆ ತಾಲೂಕ್ ಪಂಚಾಯತಿಗೆ ಇದು ಸ್ಟ್ಯಾಂಪ್ ಡ್ಯೂಟಿ ಇದೆ ನಮ್ಮಲ್ಲಿ, ಅದನ್ನು ಕಲೆಕ್ಟ್ ಮಾಡಿ ಮತ್ತೆ ತಾಲೂಕ್ ಪಂಚಾಯತಿ ಕೊಡುತ್ತೆ. ಅಂದರೆ ಇಲ್ಲಿ ತಾತ್ಪರ್ಯ ಅಷ್ಟೇ, ಗ್ರಾಮ ಪಂಚಾಯತಿಗೆ ತನ್ನದೇ ಆದ ಒಂದು ಹಣಕಾಸು ವ್ಯವಸ್ಥೆ ಮಾಡ್ಕೊಳ್ಳೋಕೆ ಅಧಿಕಾರ ಇದೆ. ಜಿಲ್ಲಾ ತಾಲೂಕ್ ಪಂಚಾಯತಿ ದೇ ಸ್ಟಿಲ್ ಡಿಪೆಂಡ್ ಆನ್ ಸ್ಟೇಟ್ ಗೌರ್ಮೆಂಟ್. ಅವ್ರು ಯಾವುದೇ ಟ್ಯಾಕ್ಸ್ ಹಾಕೋ ಅಧಿಕಾರ ಇಲ್ಲ. ನಾವು ಸ್ವಾಯತ್ತತೆ ಹೇಳ್ತೀವಿ, ಅಟಾನಮಿ ಅಂತ ಏನು ಹೇಳ್ತೀವಿ, ಫಿನಾನ್ಷಿಯಲ್ ಅಟಾನಮಿ, ಅದು ಜಾಸ್ತಿ ಇರೋದು ಗ್ರಾಮ ಪಂಚಾಯತಿಗೆ, ಜಿಲ್ಲಾ ತಾಲೂಕ್ ಪಂಚಾಯತಿಗೆ ಇಲ್ಲ. ಸೊ ಇದು ಹಣಕಾಸಿನ ಬಗ್ಗೆ. ಸೊ ಕೆಲವು ಸಲಹೆಗಳು ನಾವು ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ. ಒಂದು 5 ನಿಮಿಷ ಕೃಷ್ಣಮೂರ್ತಿ ಅವರು ಸಲಹೆಗಳು ಯಾಕೆ ಕೊಡ್ತೀವಿ ಅಂತಂದರೆ, ನಾವು ಉದಾಹರಣೆ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೊಳ್ಳಿ. ನಮ್ಮಲ್ಲಿ ತರಬೇತಿ ನಮ್ಮ ಸದಸ್ಯರಿಗೆ ಮೈಸೂರಲ್ಲಿ ಕೊಡ್ತಾರೆ. ಮೈಸೂರು ಸ್ಯಾಟಲೈಟ್ ಪ್ರೋಗ್ರಾಮ್ಸ್ ಇದೆ ಮೈಸೂರಲ್ಲಿ. ಅಬ್ದುಲ್ ನಜೀರ್ ಸಾಬ್ ರೋಡ್ ಡೆವಲಪ್ಮೆಂಟ್ ಅಂತ ಮೈಸೂರಲ್ಲಿದೆ, ATA ಪಕ್ಕ ಇದೆ. ಅವರು ಇಡೀ ರಾಜ್ಯಕ್ಕೆ ಸ್ಯಾಟಲೈಟ್ ಮೂಲಕ ಟ್ರೈನಿಂಗ್ ಕೊಡ್ತಾರೆ. ಸ್ಯಾಟಲೈಟ್ ಮೂಲಕ ಅಲ್ಲಿ ಸದಸ್ಯರು ಬರಬೇಕು, ಅವ್ರು ಕೇಳ್ತಾರೆ, ಅವ್ರು ಮಾತಾಡ್ತಾರೆ, ಪ್ರಶ್ನೆ ಅಲ್ಲೇ ಕೇಳ್ತಾ ಇರ್ತಾರೆ. ನಾವು ಕೆಲವು ಭಾಗವಹಿಸಿದ್ದೀವಿ. ಆದರೆ ಈಗ ಅವರು ಸ್ವಲ್ಪ ರಿಯಲೈಸ್ ಮಾಡಿದ್ದಾರೆ, ಮುಖಾಮುಖಿ ಒಳ್ಳೆಯದು ಅಂತೇಳಿ. ಮುಖಾಮುಖಿ ಟ್ರೈನಿಂಗ್, ಫೇಸ್ ಟು ಫೇಸ್ ಟ್ರೈನಿಂಗ್ ಇದ್ದರೆ ಚೆನ್ನಾಗಿರ್ತದೆ. ಎರಡೂ ಮಾಡ್ತಾರೆ, ಸ್ಯಾಟಲೈಟು ಮಾಡ್ತಾರೆ, ಈ ಮುಖಾಮುಖಿ ಟ್ರೈನಿಂಗ್ ಅಂದರೆ ಎರಡೂ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ. ಆದರೆ ಸಮಸ್ಯೆ ಇರೋದು ನಮ್ಮಲ್ಲಿ ಈ ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ಕೆಲವು
ಅಡಚಣೆ ಇದೆ. ಅದು 2 ಹೇಳಿ ನಾನು ನಿಲ್ಲಿಸ್ತೀನಿ. ಒಂದು ಅಂದರೆ ನಮ್ಮಲ್ಲಿ MLA ಗ್ರಾಂಟ್ಸ್ ಅಂತಂದಿದೆ, MP ಗ್ರಾಂಟ್ಸ್ ಅಂತಿದೆ. MP ಲ್ಯಾಡ್ಸ್ ಆ್ಯಂಡ್ MLA ಲ್ಯಾಡ್ಸ್ ಅಂತಿದೆ, ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಗ್ರಾಂಟ್ಸ್ ಅಂತೇಳಿ. ಸುಮಾರು 2 ಕೋಟಿ MPಗೆ ಬರ್ತದೆ ನಮ್ಮ ರಾಷ್ಟ್ರದಲ್ಲಿ. ಪ್ರತಿ ವರ್ಷ ಪ್ರತಿ MPಗೆ 2 ಕೋಟಿ ಹಣವನ್ನು ಸರ್ಕಾರ ಕೊಡುತ್ತೆ, ಕೇಂದ್ರ ಸರ್ಕಾರ, ಅವರವ್ರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಮಾಡೋದಕ್ಕೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ MLA ಗ್ರಾಂಟ್ಸ್ ಅಂತಿದೆ, ಅವರು 1 ಕೋಟಿ ಕೊಡ್ತಾರೆ. ಅವರು ತಮ್ಮ ಕ್ಷೇತ್ರದಲ್ಲಿ ಹಣವನ್ನು ಖರ್ಚು ಮಾಡ್ಬೋದು. ಪ್ರಾಬ್ಲಮ್ ಏನಂದರೆ ಅವರು ಸಪ್ರೇಟ್, ಅವರು ಇವರೇನು ಮಾಡ್ತಾರೆ, ಪ್ಯಾರಲಲ್ ಆಗ್ಬಿಡ್ತಾವೆಲ್ಲ. ನಾವೇನು ಕೇಳ್ತಾ ಇದ್ದೀವಿ, ಸಂತೋಷ ಹಣ ಬರಲಿ MLA ಅವರಿಗೆ, ಆ ಹಣನ ಪಂಚಾಯತ್ ಮೂಲಕ ಮಾಡಿ ಅಂತೇಳಿ. ಈ ಉದಾಹರಣೆ MLA ಅವರು ಜನ ಒತ್ತಾಯ ಮಾಡಿ, ಸರ್ ನಮಗೊಂದು ರೋಡ್ ಮಾಡಿಸ್ಕೊಡಿ ಅಂತಾರೆ. ಆಯ್ತಾ, ಹೋಗ ಮಾಡಿಸ್ಕೊಬಂತಾರೆ. ಈ ಜಿಲ್ಲಾ ಪಂಚಾಯತ್ರು ಕೂಡ ಅಲ್ಲಿ ರೋಡ್ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಆ ಹಳ್ಳಿಗೆ ಓವರ್ಲ್ಯಾಪಿಂಗ್ ಭಾಳ ಆಗ್ತದೆ. ದಿ ಡೋಂಟ್ ಗೋ ಟುಗೆದರ್. MLA ಗ್ರಾಂಟ್ಸ್ ಮಾಡೋದು ಅಸಿಸ್ಟೆಂಟ್ ಕಮಿಷನರ್, MP ಗ್ರಾಂಟ್ಸ್ ಮಾಡೋದು ಡೆಪ್ಟಿ ಕಮಿಷನರ್. ನಮ್ಮಲ್ಲಿ DC ಇಸ್ ದ ಹೆಡ್ ಆಫ್ ದ ಡಿಸ್ಟ್ರಿಕ್ಟ್. ಅವ್ರು ಮಾಡ್ತಾರೆ, ಇವರು ಅಸಿಸ್ಟೆಂಟ್ ಕಮಿಷನರ್ ಮಾಡ್ತಾರೆ. DC ನೆವರ್ ಕಮ್ಸ್ ಟು ಜಿಲ್ಲಾ ಪಂಚಾಯತಿ. ಸೊ ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ಲ್ಯಾನ್ ಮಾಡಿಬಿಟ್ಟು ಅವ್ರು ಮಾಡ್ಕೊಂಡು ಹೋಗ್ತಾರೆ. ಜಿಲ್ಲಾ ಪಂಚಾಯತ್ ಅವ್ರು ಇಂಜಿನಿಯರ್ ಇಟ್ಕೊಂಡು ಅವ್ರು ಪ್ಲ್ಯಾನ್ ಮಾಡ್ತಾರೆ. ಸೊ ಕೆಲವು ಟೈಮು ದೇ ಓವರ್ಲ್ಯಾಪ್ ಆಗುತ್ತೆ. ಸೊ ನಮ್ಮದೇನೆಂದರೆ ಹಣ ಬರಲಿ, ಸಂತೋಷ, ಹಣ ಬರಬೇಕು, ಎನಿ ಸೋರ್ಸ್ ಮನಿ ಶುಡ್ ಕಮ್, ಅದನ್ನು ನೀವು ಪಂಚಾಯತ್ ಮೂಲಕ ಮಾಡಿ ಅಂತೇಳಿ ಅವ್ರು ಪ್ಲ್ಯಾನ್ ಮಾಡ್ತಾರೆ. ಅವ್ರು ಸಜೆಸ್ಟ್ ಮಾಡಿ, ಸರ್ ನಮ್ಮ ಕ್ಷೇತ್ರಕ್ಕೆ ಒಂದು ಮಾಡಿಕೊಡಿ ಅಂತಾರೆ. ದೆನ್ ಈ ಜಿಲ್ಲಾ ಪಂಚಾಯತಿ ಕೊಡೋ ಹಣ ಬೇರೆ ಕಡೆ ಕೊಡ್ಬೋದಲ್ಲ. ಸೊ ಈ ಥರದ ಓವರ್ಲ್ಯಾಪಿಂಗ್ ಆಗ್ಬಿಟ್ಟು ಪಂಚಾಯತಿಗೆ ಸ್ವಲ್ಪ ಅಡಚಣೆ ಆಯಿತು. ಎರಡನೇದು ಭಾಳ ಮುಖ್ಯವಾದ್ದು, ನಾವು ಪ್ಯಾರಲಲ್ ಬಾಡೀಸ್ ಅಂತ ಕರಿತೀವಿ. ಈಗ ಏನಾಗಿದೆ ಅಂದರೆ, ಉದಾಹರಣೆ ನೀವು ಕೇಳಿರ್ಬೋದು, ವಿಲೇಜ್ ಎಜುಕೇಷನ್ ಸೊಸೈಟಿ ಇರ್ತದೆ, VEC ಅಂತ ಕರಿತೀವಿ. ಆಮೇಲೆ ಜಾಯಿಂಟ್ ಫಾರೆಸ್ಟ್ ಕಮಿಟೀಸ್ ಅಂತ ಇದೆ ನಮಗೆ. ಉದಾಹರಣೆ JSYs ಅಂತ ಕರ್ನಾಟಕದಲ್ಲಿದೆ, ಕೆರೆ ಅಭಿವೃದ್ಧಿ ಸಂಘಗಳು ಅಂತೇಳಿ. ಈ ಥರ ಸಂಘಗಳು ಹಳ್ಳಿಗಳು ಸಾಕಷ್ಟಿದೆ. ನಿಮಗೆ ಪ್ರತಿ ಕಾರ್ಯಕ್ರಮ ಒಂದು ಕಮಿಟಿ ಇದೆ. ಅಂದರೆ ಪಂಚಾಯತಿಗೆ ಹೊರತುಪಡಿಸಿದೆ ಇವೆಲ್ಲ. ವಾಟರ್ ಶೆಡ್ ಕಮಿಟಿ ಇದೆ, ಇರಿಗೇಷನ್ ಕಮಿಟಿ ಇದೆ, ಎಜುಕೇಷನ್ ಕಮಿಟಿ ಇದೆ, ಫಾರೆಸ್ಟ್ ಕಮಿಟಿ ಇದೆ, ಹೆಲ್ತ್ ಕಮಿಟಿ ಇದೆ, ಹೌಸ್ ಕಮಿಟಿ ಇದೆ. ಇದರ ಆಲ್ ಪ್ಯಾರಲಲ್ ಟು ಗ್ರಾಮ ಪಂಚಾಯತಿ. ಇವರೆಲ್ಲ ಹಳ್ಳಿಯಲ್ಲೇ ಕೆಲಸ ಮಾಡೋದು. ಅದೇನಾಗಿದ್ರೆ ಆ ಕಮಿಟೀಸ್ಗೆ ಸಾಕಷ್ಟು ಹಣ ಬರ್ತದೆ. ಉದಾಹರಣೆಗೆ ನಮ್ಮಲ್ಲಿ JSY ಜಲ ಸಮೃದ್ಧಿ ಯೋಜನೆ ಅಂತ ಇದೆ, ಅದು ಕೆರೆ ಅಭಿವೃದ್ಧಿ ಮಾಡ್ತಾರೆ. ಅವ್ರು 14 ತಿಂಗಳಲ್ಲಿ, ನಾನು ಅದಕ್ಕೆ ಕನ್ಸಲ್ಟೆಂಟ್ ಆಗಿದ್ದೆ JSY ಕರ್ನಾಟಕ ಗೌರ್ಮೆಂಟ್. ಅವ್ರು 14 ತಿಂಗಳಲ್ಲಿ ಸುಮಾರು 14 ಲಕ್ಷ ಖರ್ಚು ಮಾಡ್ತಾರೆ ಕೆರೆ ಅಭಿವೃದ್ಧಿಗೆ. ಜಸ್ಟ್ 14 months ದೇ ಸ್ಪೆಂಡ್, 18 months ದೇ ಸ್ಪೆಂಡ್ 14 lakhs, 18 lakhs. ಇದೇ ಗ್ರಾಮ ಪಂಚಾಯತಿ ಅವ್ರಿಗೆ 6 ಲಕ್ಷ ಇರಲ್ಲ, 3 ಲಕ್ಷ ಇರಲ್ಲ. ಈ 6 ಲಕ್ಷದಲ್ಲಿ ಬರೀ ಎಲೆಕ್ಟ್ರಿಸಿಟಿ ಬೋರ್ಡ್ನವರೇ ತಗೊಂಡೋಗ್ಬಿಡ್ತಾರೆ. KEB ಅವ್ರು ಇದಾರಲ್ಲ, ಅವರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ಬರೋಲ್ಲ, ಅವ್ರು ಇಲ್ಲೇ ಕಟ್ ಮಾಡಿಸ್ಬಿಡ್ತಾರೆ. ಗ್ರಾಮ ಪಂಚಾಯತಿಗೆ 6 ಲಕ್ಷ ಬರಬೇಕು ಅಂದರೆ 1 ಲಕ್ಷ 3 ಇನ್ಸ್ಟಾಲ್ಮೆಂಟಲ್ಲಿ ಬರ್ತದೆ. 60 ರೂಪಾಯಿಗೆ ತಗೊಂಡ್ಬಿಡ್ತಾರೆ, ಅವ್ರು 40 ರೂಪಾಯಿ ಕಳಿಸ್ತಾರೆ. ಯಾಕೆಂದರೆ ಈಗ ಗ್ರಾಮ ಪಂಚಾಯತಿ ಎಲ್ಲರೂ ಸೋಡಿಯಂ ಲೈಟ್ ಹಾಕ್ಸ್ಬೇಕು, ಯಾವ್ದು ಹಾಕ್ಸ್ಬೇಕು ಅಂತೇಳಿ ಈ ಲೈಟ್ದೇ ಭಾಳ ಇದರಲ್ಲಿ ಕುಡಿಯ ನೀರು ಮರ್ತುಬಿಟ್ಟಿದ್ದಾರೆಲ್ಲ. ಒಳ್ಳೆ ಲೈಟ್ ಹಾಕ್ಸ್ಬೇಕಪ್ಪ, ಒಳ್ಳೆ ರೋಡ್ ಇರಬೇಕು ಅಂತ ಮಾಡ್ಬಿಟ್ಟು ಎಲ್ಲ ಖರ್ಚು ಮಾಡಿಬಿಡ್ತಾರೆ. ಸೊ ಹಂಗಾಗ್ಬಿಟ್ಟು ಈ ಸಂಸ್ಥೆಗಳಿಗೆ ಸಾಕಷ್ಟು ಹಣ ಬರ್ತದೆ, ಅದೇ ಪಂಚಾಯತಿಗೆ ಬರೋದಿಲ್ಲ. ಅದಕ್ಕೆ ನಾವೇನು ಆರ್ಗ್ಯೂ ಮಾಡ್ತಾಯಿದ್ದೀವಿ, ಈಗ ಕೆಲವು ಸಕ್ಸಸ್ ಆಗಿದೆ. ಉದಾಹರಣೆಗೆ ವಾಟರ್ ಶೆಡ್ ಕಮಿಟೀಸ್ ಇದೆ, ಜಲಾನಯನ ಅಭಿವೃದ್ಧಿ ಸಂಘಗಳು ಅಂತೇಳಿ, ಅವಕ್ಕೂ ಸಾಕಷ್ಟು ಹಣ ಸರ್ಕಾರದಿಂದ ಬರ್ತದೆ. ಅಂಥ ಸಮಿತಿಗಳು ಪಂಚಾಯತ್ ಮೂಲಕ ಕೆಲಸ ಮಾಡಬೇಕು ಅಂತೇಳಿ ಅದಕ್ಕೆ ಆ್ಯಕ್ಟಲ್ಲಿ ಒಂದು ಪ್ರಾವಿಷನ್ ಮಾಡಿಸ್ಬಿಟ್ಟಿದ್ದಾರೆ, 61A ಅಂತೇಳಿ. ಆ 61A ಅಡಿಷನಲ್ ಕಮಿಟೀಸ್ ಅಂತ ಮಾಡಿದ್ದಾರೆ. ಈಗ ಉದಾಹರಣೆಗೆ ಎಜುಕೇಷನ್ ಕಮಿಟಿ ಮಾಡಬೇಕು. ಈಗ SDMC ಕೇಳಿಬೋದು, ಸ್ಕೂಲ್ ಡೆವಲಪ್ಮೆಂಟ್ ಮಾನಿಟರಿ ಕಮಿಟೀಸ್ ಅಂತೇಳಿ. ಅದರಲ್ಲಿ ಪೇರೆಂಟ್ ವಿಲ್ ಬಿ ದಿ ಅಧ್ಯಕ್ಷ, ದಿ ಹೆಡ್ ಮಾಸ್ಟರ್ ವಿಲ್ ಬಿ ದಿ ಸೆಕ್ರೆಟರಿ ಆಫ್ ದಿ ಕಮಿಟಿ. ಲಾಸ್ಟ್ ವೀಕ್ ವ್ಯಾಡ್ ವರ್ಕ್ಶಾಪ್ ಇನ್ ಐಸೆಕಲ್ಲಿ. ಅಂದರೆ ಅವರು ಪಂಚಾಯತಿಗೆ ಬರಲ್ಲ. ಅವ್ರ ಭಯ ಇದ್ದರೆ ಈ ಗ್ರಾಮ ಪಂಚಾಯತಿಗೆ ಹೋಗ್ಬಿಟ್ರೆ ಅವ್ರ ಕಾಟ ತಡೆಕಾಳಲ್ಲ. ಅಧ್ಯಕ್ಷರು ಕೇಳ್ತಾನೆ, ಸೆಕ್ರೆಟ್ರಿ ಕೇಳ್ತಾನೆ, ಮೆಂಬರ್ ಕೇಳ್ತಾನೆ. ಈ ಸರಿ ಪರ್ಸೆಂಟೇಜಸ್ ಆಗೋಗ್ಬಿಟ್ಟು ಸರ್ ನಮ್ಗೆ ಆಗೋದಿಲ್ಲ. ಪರ್ಸೆಂಟೇಜ್ ನಡೀತದೆ ಭಾಳ ನಮ್ಮ ವ್ಯವಸ್ಥೆಯಲ್ಲಿ, ಎಲ್ಲ ಮಟ್ಟದಲ್ಲಿ ನಡೀತದೆ. ಇದು ಇಸ್ ಅ ಓಪನ್ ಸೀಕ್ರೆಟ್. ಈಗ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಡೀಟೇಲ್ಸ್. ಹಂಗಾಗ್ಬಿಟ್ಟು ಅವರು ಸರ್ GB ಮಾತ್ರ ಸೇರಿಸ್ಬೇಡಿ, ನಾವು ಸಪ್ರೇಟಾಗಿ ಮಾಡ್ತೀವಿ. ಆದರೆ ನಾವೇನಾಗಿದೆ, ಬಿಕಾಸ್ ಗ್ರಾಮ ಪಂಚಾಯತ್ ಇಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಸ್ ಎ ಲೀಗಲ್ ಬಾಡಿ. ಅದಕ್ಕೆ ಅಕೌಂಟಬಿಲಿಟಿ ಇದೆ. ಆದರೆ ನಿಮ್ಮ ಕಮಿಟಿಗಿಲ್ಲ. ನಿಮ್ಮ ಕಮಿಟಿ ಮುಚ್ಕೊಂಡು ಹೊರಟೋಗ್ಬೋದು 1 ವರ್ಷ ಆದಮೇಲೆ, ದುಡ್ಡೆಲ್ಲ ಹೊಡ್ಕೊಂಬಿಟ್ರು. JSYಸಲ್ಲಿ ಅದೇ ಹಾಗೆ ಆಗ್ತಾ ಇರೋದು, ಮುಗಿಸ್ಕೊಂಡು ಬಿಡ್ತಾರೆ. 10 ತಿಂಗಳಿಗೆ ಖರ್ಚು ಮಾಡಿಬಿಡ್ತಾರೆ 14 ಲಕ್ಷ. ಅದಕ್ಕೆ ಅಕೌಂಟಬಿಲಿಟಿ ಇಲ್ಲ. ಯಾರನ್ನು ಪ್ರಶ್ನೆ ಮಾಡ್ತೀರ? ಸರ್ ಅದು ಸಮಿತಿ ಮಾಡಿದ್ರು, ಖರ್ಚು ಮಾಡಿದ್ರು, ಬೋದು ಸರ್. ಅದೇ ನೀವು ಗ್ರಾಮ ಪಂಚಾಯತಿಗಾದರೆ ಯು ಕ್ಯಾನ್ ಕ್ವಶನ್, ಗೌರ್ಮೆಂಟ್ ಕ್ಯಾನ್ ಕ್ವಶನ್, ಯು ಕ್ಯಾನ್ ಕ್ವಶನ್. ಸೊ
So since GP is a constitutionally created body, legal body, it has accountability. So any committee that you form at the village level should go through Gram Panchayati. Otherwise, Gram Panchayati ಏನಾಗುತ್ತೆ, ಸೈಡಲ್ಲಿರ್ತದೆ, ಇದು ಕೆಡ್ತದೆ. ಈಗ ಪ್ರಯತ್ನ ಮಾಡಿ SDMC ಕೂಡ ಅದು ಸೇರಿಸಿದ್ದೀವಿ. ಈಗ ಒಂದು ಸ್ಥಾಯಿ ಸಮಿತಿ ಅಂಗವಾಗಿ ಕೆಲಸ ಮಾಡ್ತಾರೆ. ಅವ್ರು ಹೋಗೋದಿಲ್ಲ. ಅವರು ಮೊನ್ನೆ ಅದೇ ಪ್ರಿನ್ಸಿಪಾಲ್ ಸೆಕ್ರೆಟರಿ ಎಜುಕೇಷನ್ ಕುಮಾರ್ ನಾಯ್ಕ ಅವ್ರು ಬಂದಿದ್ದರು. ಸರ್ ಅವ್ರು ಹೋಗೋದಿಲ್ಲ, ನಾನೇನು ಮಾಡಲಿ, ಜೊತೆಗೆ ಹಂಚ್ಕೊಂಡ್ಬಿಡ್ತಾರೆ. ನಾನು ಮೊನ್ನೆ ಉಡುಪಿಯಲ್ಲಿ CO ಹತ್ರ ಮಾತಾಡ್ತಿದ್ದೆ, ಜಿಲ್ಲಾ ಪಂಚಾಯತಿ ಅವರು IFS ಅವರು. ಸರ್, ಐ ಕೇಮ್ ಹಿಯರ್ ವಿತ್ ಲಾಟ್ ಆಫ್ ಹೋಪ್ಸ್, ಜೀಲ್, ಇಂಟ್ರೆಸ್ಟ್ ದಟ್ ವಿಲ್ ಚೇಂಜ್ ದಿಸ್ ಜಿಲ್ಲಾ ಪಂಚಾಯತಿ ಆಸ್ ಎ ಬೆಸ್ಟ್ ಜಿಲ್ಲಾ ಪಂಚಾಯತಿ ಇನ್ ಕರ್ನಾಟಕ ಅಂತೇಳಿ ಹೇಳ್ತಾರೆ. ಒಂದು ತಿಂಗಳಿಗೆ ಬೇಜಾರಾಗೋದು ಸರ್ ಅಂತ. ಏನು ಮಾಡೋದು ಸರ್, ಪ್ಲ್ಯಾನ್ ಅಂತ ಹೇಳ್ತಾರೆ. 100 ಲಕ್ಷ ಬಂದುಬಿಟ್ರೆ ಪ್ರಾಜೆಕ್ಟಲ್ಲಿ 50 ಜನ ಮೆಂಬರ್ಸ್ ಇದ್ದರೆ 2 ಲಕ್ಷ ಹಂಚ್ಕೊಂಡ್ಬಿಡ್ತಾರೆ. ಕಾನ್ಸ್ಟಿಟ್ಯೂನ್ಸಿ ವೈಸ್ 20 ಕಾನ್ಸ್ಟಿಟ್ಯೂನ್ಸಿ ಇದೆ, 100 ಲಕ್ಷ ಇದೆ. ಅಲ್ಲಿ ಯಾವ ಪಾರ್ಟಿ ಪ್ರಾಬ್ಲಮ್ ಇಲ್ಲ, ಅಪೋಸಿಟ್ ಪಾರ್ಟಿ ಕ್ವಶನ್ ಮಾಡಲ್ಲ, ನಿಮಗೆ ಯಾರು ಗಲಾಟೆ ಮಾಡಲ್ಲ, ಯಾಕೆ ಹಂಚ್ಬಿಡ್ತೀರಲ್ಲ ನೀವು. ದ ಬೆಸ್ಟ್ ಪ್ಲಾನಿಂಗ್ ಪ್ರೋಸೆಸ್ ಇಸ್ ಗೋಯಿಂಗ್ ಆನ್ ಹೌ ಈಸ್ ದೆ ಡಿಸ್ಟ್ರಿಬ್ಯೂಟ್ ಈಕ್ವಿಟಬಲಿ ಸೋಷಿಯಲ್ ಜಸ್ಟಿಸ್. ಇನ್ ದ ನೇಮ್ ಆಫ್ ಸೋಷಿಯಲ್ ಜಸ್ಟಿಸ್ ದೆ ಡಿಸ್ಟ್ರಿಬ್ಯೂಟ್ ಅಮಂಗ್ ಆಲ್ ಮೆಂಬರ್ಸ್. 10 ರೂಪಾಯಿ ಬಂದರೆ 1 ರೂಪಾಯಿ ಒಬ್ಬರಿಗೆ. ಯಾವ ಸಮಸ್ಯೆ ಇಲ್ಲ, ಪ್ಲ್ಯಾನೇ ಬೇಕಿಲ್ಲ ನಿಮಗೆ. ಈ ಟೋಲ್ಡ್, ಐ ಆಮ್ ನಾಟ್ ಟೆಲಿಂಗ್, ಈ ಟೋಲ್ಡ್ ಐ ಹ್ಯಾವ್ ಟೋಟಲಿ ಡಿಸಪಾಯಿಂಟೆಡ್ ಸರ್, ಬಂದೇ ಮಾಡಬೇಕು ಅಂತೇಳಿ ನಾವು ಐ ವಾಂಟ್ ಟು ಶಿಫ್ಟ್ ಅಂತಾರೆ. ಸೊ ಈ ಥರದವು ನಡೀತವೆ. ಅದೇ ನೀವು ಮಂಗಳೂರಿಗೆ ಹೋಗಿ, ಅಲ್ಲಿ ಸ್ಟ್ರಿಕ್ಟ್, ಏನೇ ಬರಲಿ ದೆ ಗೋ ಬೈ ದ ಪ್ರೋಸೆಸ್. ಇಲ್ಲ ಸರ್, ಗ್ರಾಮ ಸಭೆ ಮಾಡಬೇಕು, ಗ್ರಾಮ ಸಭೆಯಲ್ಲೇ ಮಾಡಬೇಕು ಅಂತೇಳಿ ಮಾಡ್ತಾರೆ. ಸೊ ಇದು ನಾವು ನಮ್ಮ ಸಂಸ್ಥೆಯಿಂದ NGOs ಮೂಲಕ ಅಟ್ಲೀಸ್ಟ್ ನಾವೇನು ಬೇರೆ ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ವಿ ಕ್ಯಾನ್ ಟ್ರೈನ್ ಪೀಪಲ್, ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ಪೀಪಲ್ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಪಂಚಾಯತ್, ಗ್ರಾಮ ಸಭಾ, ವಾರ್ಡ್ ಸಭಾ. ಅವರೆಲ್ಲ ಮಾಡಿದ್ರೆ ಅವರು ಮಾನಸಿಕವಾಗಿ ನಮ್ಮದು ಅಂತ ಅಂದ್ಕೊಂಡ್ರೆ, ನಮ್ಮ ಮೋಸ್ಟ್ ಆಫ್ ಥಿಂಗ್ಸ್ ವಿ ಡೋಂಟ್ ಓನ್ ಅವರ್ ಸೆಲ್ಫ್. ಇದು ನಮ್ಮ ಸಂಸ್ಥೆ, ನಮ್ಮ ಸರ್ಕಾರ, ನಮ್ಮ ಜನ, ನಾವು ಮಾಡಬೇಕು ಅಂತ ನಾವು ಎಂದೂ ಹೇಳ್ಕೊಳಲ್ಲ. ಬೇರೆಯವ್ರು ಮಾಡೋದಕ್ಕೆ ಏಡಿಕಾಯಿ ಥರ ಕಾಲೆಳಿತಾ ಇರ್ತೀವಿ. ಸೊ ಈ ಥರದ ಪ್ರೋಸೆಸ್ ನಾವು ಸೆನ್ಸಿಟೈಸ್ ಮಾಡಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಈ ವ್ಯವಸ್ಥೆ ನಿಜವಾಗಲೂ ಇದಕ್ಕೊಂದು ಅರ್ಥ ಇದೆ, ಸ್ಥಾನ ಇದೆ, ತನ್ನದೇ ಆದ ಮಾನ ಮರ್ಯಾದೆ ಎಲ್ಲ ಇದೆ ಪಂಚಾಯತ್ ವ್ಯವಸ್ಥೆಗೆ. ಅದಕ್ಕೆ ನಾವು ಒಂದು ಪ್ರಬಲ ಮಾಡೋದಕ್ಕೆ, ಒಂದು ಯಶಸ್ಸು ಮಾಡೋದಕ್ಕೆ ನಾವೊಂದು ಸಮಗ್ರವಾಗಿ ಚರ್ಚೆ ಮಾಡಿದಾಗ ಈ ವ್ಯವಸ್ಥೆ ಇವತ್ತು ಯಾಕೆ ಜನಕ್ಕೋಸ್ಕರ ಇದೆ, ಜನರಿಂದಲೇ ಆದರೆ ನಾವು ಡೆಮೋಕ್ರಸಿ ಸಕ್ಸಸ್ ಆಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಈ ಥರದ ಸ್ಟ್ರೈನ್ಸ್ ಇದೆಯಲ್ಲ, ವೀಕ್ ಲಿಂಕ್ಸ್ ಇದೆಯಲ್ಲ, ಇವಕ್ಕೆ ಸ್ಟ್ರಾಂಗ್ ಆಗಿಬಿಟ್ರೆ ದೇ ಸ್ಪಾಯ್ಲ್ ದ ಸಿಸ್ಟಮ್. ಸೊ ವಿ ಶುಡ್ ಫೈಟ್ ಅಗೇನ್ಸ್ಟ್ ಸಚ್ ಸಿಸ್ಟಮ್. ಐ ಬಿಲೀವ್ ಇನ್ ಡೆಮೋಕ್ರಸಿ. ಪಂಚಾಯತ್ ರಾಜ್ ನಾಟ್ ಬಿಕಾಸ್ ಆಫ್ ಮೈ ಏರಿಯಾ, ರಿಸರ್ಚ್ ಏರಿಯಾ, 20 ವರ್ಷದ ಇದೇ ಕೆಲಸ ಮಾಡ್ತಾ ಇರೋದು. ಆದರೂ ವಿ ವರ್ಕ್ ವಿತ್ ಹೋಪ್ಸ್. ಒನ್ ಶುಡ್ ವರ್ಕ್ ವಿತ್ ಹೋಪ್ ಓನ್ಲಿ. ಆ ಒಂದು ಪೆಸಿಫಿಸಮ್ ಅಂತಿಲ್ಲ, ಆಪ್ಟಿಮಿಸಮ್ ಇದೆ. ಆಗುತ್ತೆ, ಇದಕ್ಕೊಂದು ಬರ್ತದೆ. ನಜೀರ್ ಸಾಬ್ ಅಂತ ಮತ್ತೆ ಯಾರು ಹುಡ್ತಾರೆ, ಇದಕ್ಕೊಂದು ಸ್ಥಾನ ಕೊಡ್ತಾರೆ ವ್ಯವಸ್ಥೆಗೆ ಅಂತ ಹೇಳ್ಬಿಟ್ಟು ಈ ಒಂದು ಅವಕಾಶ ಮಾಡಿಕೊಡೋದಕ್ಕೆ ತಾವು ಹಿರಿಯರೆಲ್ಲ ಕೂತಿದ್ದೀರಿ. ಈ ಒಂದು ಇಳಿ ಸಂಜೆಯಲ್ಲಿ, ಇಳಿ ವಯಸ್ಸಿನಲ್ಲಿ ನಮ್ಮ ಭಾಳ ಚಿಕ್ಕವನು ತಮ್ಮ ಮುಂದೆ ನನ್ನ ಮಾತು ಕೇಳಿದ್ರಿ. ಅದಕ್ಕೆ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತ ಕೇಳ್ಬೋದು. ಈ ಪಂಚಾಯತ್ ರಾಜ್ ವ್ಯವಸ್ಥೆ ಬಂದ ಮೇಲೆ ಈ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಈ ಹಿಂದೆ ಇದ್ದ ಒಂದು ಮೊದಲ ವಾತಾವರಣ ಕದಡಿ ಹೋಗಿದೆ ಅಂತೇಳಿ ಕೆಲವು ಕಡೆ ಕೇಳಿ ಬರುತ್ತದೆ. ಇದರಲ್ಲಿ ಏನಾದ್ರು ಸತ್ಯಾಂಶ ಇದೆಯಾ? ಖಂಡಿತ ಇದೆ. ಅದಕ್ಕೆ ಅವ್ರು ಕೊಟ್ಟದ್ದು ಹಿಂದೆ ಮತ್ತು ಇಂದು ಅಂತೇಳಿ. ಹಿಂದೆ ಏನು ಆಗ್ತಾಯಿತ್ತು ಅದು ಚೆನ್ನಾಗಿ ಆಗ್ತಾಯಿತ್ತು, ಅವತ್ತು ಇದು ಆಗ್ತಾಯಿಲ್ಲ. ಅಂದರೆ ಈಗ ಉದಾಹರಣೆಗೆ ಹೇಳ್ತೀನಿ, ನಾವು ಕರ್ನಾಟಕದಲ್ಲಿ ರಾಜಕೀಯ ಪಕ್ಷಗಳು ಭಾಗವಹಿಸೋಂಗಿಲ್ಲ ಗ್ರಾಮ ಪಂಚಾಯತ್ ಎಲೆಕ್ಷನ್ಸಲ್ಲಿ. ಬರೀ ಜಿಲ್ಲಾ ಪಂಚಾಯತ್ ತಾಲೂಕು ಮಾತ್ರ ರಾಜಕೀಯ ಪಕ್ಷ ಭಾಗವಹಿಸ್ಬೋದು, ಗ್ರಾಮ ಪಂಚಾಯತಲ್ಲಿ ಭಾಗವಹಿಸೋಂಗಿಲ್ಲ. ಆದರೆ ಅವ್ರು ಹೇಳ್ಕೊಳ್ತಾರೆ, ನಾನು BJP ಸೇರಿದ್ದೀನಿ, ಕಾಂಗ್ರೆಸ್ ಸೇರಿದ್ದೀನಿ ಅಂತ ಹೇಳ್ಕೊಡ್ತಾರೆ ಮೆಂಬರ್ಸ್, ದೇ ಕ್ಲೈಮ್ ದೇರ್. ಆದರೆ ಪಾರ್ಟಿ ಮೊದಲೇನಾಗ್ತಾ ಇತ್ತು, ಮಂಡಲ್ ಪಂಚಾಯತ್ ಇದ್ದಾಗ ರಾಜಕೀಯ ಪಕ್ಷಗಳಿದ್ದ, ನಜೀರ್ ಸಾಬ್ ಅವರು ಇದ್ದಾಗ ರಾಜಕೀಯ ಪಕ್ಷಗಳು ಭಾಗವಹಿಸ್ತಾ ಇದ್ದು. ಅವಾಗಿನ ಸಮಸ್ಯೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವಾಗ ಮಾಡಿದಾಗ ಏನಾಗಿತ್ತು, ಈಗೇನು ಕರ್ನಾಟಕ ಮೊದಲನೇ ರಾಜ್ಯ ಮಹಿಳೆಯರಿಗೆ ಮೀಸಲಾತಿ ಕೊಡಿ 25%. ಆವಾಗ ಮನೆಯಲ್ಲಿ ವಾತಾವರಣ ಸ್ವಲ್ಪ ಕಲುಷಿತವಾಯಿತು. ನನ್ನ ಹೆಂಡ್ತಿ ಎಲೆಕ್ಷನ್ಗೆ ಹೋಗ್ತಾಳೆ, ನಾನು ದೊಡ್ಡ ಮನೇಲಿ ಕೂತಿದ್ದೀನಿ ಅಂತೇಳಿ ಗಂಡ ಹೆಂಡ್ತಿಲ್ಲ ಜಗಳಗಳು ಶುರುವಾಗುತ್ತೆ. ಅತ್ತೆ ಸೊಸೆಗಳು ಜಗಳ ಶುರುವಾಯಿತು. ಇವಳೇನ್ರಿ ಅಲ್ಲಿ ಹೋಗಿ ರಾಜಭಾರ ಮಾಡೋದು, ಮನೇಲಿ ಕೆಲಸ ಮಾಡ್ಕೊಂಡಿರಲಿ ಬಿಡ್ರಿ ಅಂತ. ಈ ಥರದ್ದು ಕ್ರಿಯೇಟ್ ಆಯ್ತು. ಅವಾಗ ಫಸ್ಟ್ ಟೈಮ್ ಅಲ್ಲದು, ಫಸ್ಟ್ ಟೈಮ್ ಎಂಟ್ರಿಂಗ್ ಪಬ್ಲಿಕಲಿ ಟು ಎಲೆಕ್ಷನ್ಸ್. ಭಾಳ ಕಷ್ಟ ಇತ್ತು. ಅವಾಗ ಧಾರಣ ಸಭೆ ನೋಡಿ ಸರ್, ಹುಡುಕಿ ನಾವು ಕ್ಯಾಂಡಿಡೇಟ್ಸ್ ಇಡಬೇಕಾಯ್ತು, ಬಾರಮ್ಮ ನಿಂತ್ಕೋ ಎಲೆಕ್ಷನಲ್ಲಿ. ಆ ಥರದ ಸಮಸ್ಯೆ ಇತ್ತು. ಆದರೆ ಅದು ಈಗ ಕಮ್ಮಿ ಆಗ್ತಾಯಿತ್ತು. ಉದಾಹರಣೆ ನೀವು ಈಗೋಗಿ ನೋಡಿ, ಇವತ್ತು ಭಾಳ ಮೆಚ್ಯೂರ್ ಆಗಿದ್ದಾರೆ ಮಹಿಳೆಯರು, ಭಾಳ ಮೆಚ್ಯೂರ್ಡ್ ಬಿಹೇವಿಯರ್ ಇದೆ.
ನೀವು ಸ್ವಸಹಾಯ ಗುಂಪುಗಳು ಅಂತ ಕೇಳಿದ್ದೀರಿ, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತೇಳಿ. ಅದು ಹಣಕಾಸಿನ ಬಗ್ಗೆ ಅವರೊಂದು ಗುಂಪು ಮಾಡ್ಕೊತಾರೆ ಮಹಿಳೆಯರು. ಅವರು ಪ್ರತಿಯೊಬ್ಬರು 100 ರೂಪಾಯಿ ಆ್ಯಡ್ ಮಾಡಿ ಒಂದು 2,000 ರೂಪಾಯಿ ಮಾಡ್ತಾರೆ. ಅದಕ್ಕೆ ಸಿಂಪಲ್ ಇಂಟ್ರೆಸ್ಟ್ 1 ರೂಪಾಯಿ ಬಡ್ಡಿ ಹಾಕ್ತಾರೆ. ಪ್ರತಿ ತಿಂಗಳು ಮೀಟಿಂಗ್ ಮಾಡಿ ನನಗೆ 200 ರೂಪಾಯಿ ಬೇಕು, ನಾನು 2 ರೂಪಾಯಿ ಬಡ್ಡಿ ಕೊಟ್ಟು 200 ರೂಪಾಯಿ ತೊಗೊಂಡು ಹೋಗ್ತೀನಿ. ಲೈಕ್ ದಿಟ್ ದಿ ಮೊಬೈಲೈಸ್. ಈಗ ಲ್ಯಾಕ್ಸ್ ಇದೆ ದುಡ್ಡು, ಲ್ಯಾಕ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸಲ್ಲಿ. ಅವರ ಬಡ್ಜೆಟ್ನ ಬ್ಯಾಂಕ್ ಸುಸ್ತಾಗೋಗ್ಬಿಡ್ತಿಲ್ಲ. ಅದು ನಾವು ಈಗ ಬೇರೆ ಹಪ್ಪಳ ಮಾಡೋದಕ್ಕೆ, ಸ್ಮಾಲ್ ಇಂಡಸ್ಟ್ರೀಸ್ ಮಾಡೋದಕ್ಕೆಲ್ಲ ಇನ್ವೆಸ್ಟ್ ಮಾಡ್ತಿದ್ದಾರೆ. ನೀವು ಹಳ್ಳಿಗೆ ಹೋಗಿ ಈಗ ನೋಡಿ, ಮೊದಲು ಗಂಡಸರು ಮೀಟಿಂಗ್ ಮಾಡ್ತಿದ್ರೆ ಹೆಂಗಸರು ಹೋಗ್ತಲೇ ಇರಲಿಲ್ಲ, ಅವ್ರ ಮನೇಲಿ ಕೆಲಸ ಮಾಡ್ಕೊಂಡು. ಈಗ SFC ಗ್ರೂಪ್ನವ್ರು ಮೀಟಿಂಗ್ ಮಾಡ್ತಾರೆ ಪ್ರತಿ ತಿಂಗಳು. ಇವ್ರು ಯಜಮಾನರು ಕಿಟಕಿ ಹತ್ರ ನಿಂತಿರ್ತಾರೆ. ಕಿಟಕಿ ಹತ್ರ ನಾವು ನೋಡಿದ್ವಿ, ಫೋಟೋಗಳು ತೊಗೊಂಡಿದ್ವಿ. ಕಿಟಕಿ ಹತ್ರ ನಿಂತ್ಕೊಂಡು ನೋಡ್ತಾರೆ. ಅವ್ರು ಇದು ಪ್ರಾಂಪ್ಟ್ ಮಾಡೋದು, ಏಯ್ ಸಾಲ ತಗೋ, 300 ರೂಪಾಯಿ ತಗೋ, ನಂಗೆ ಬೇಕು. ಈ ಥರ ಪ್ರಾಂಪ್ಟಿಂಗ್. ಅಂದರೆ ವಿಷಯ ಎಷ್ಟು, ಇವತ್ತು ಗಂಡಸರು ಹೆಂಗಸರ ಚಟುವಟಿಕೆ ನೋಡ್ತಾ ಇದ್ದಾರೆ. ಹಿಂದೆ ಏನಾಗ್ತಾಯಿತ್ತು, ಹೆಂಗಸರು ಬರ್ತಲೇ ಇರಲಿಲ್ಲ, ಇವ್ರು ಏನು ಮಾಡಿದ್ದೇ ಆಗೋಗ್ತಾಯಿತ್ತು. ಅಂದರೆ ಅವರು ಕೂಡ ಆರ್ಥಿಕವಾಗಿ ನಾವೇನು ಎಂಪವರ್ಮೆಂಟ್ ಅಂತ ಕರಿತೀವಿ, ಆ ಸಬಲೀಕರಣ ಇವತ್ತು ಆಗ್ತಾಯಿದೆ, ಸಾಮಾಜಿಕವಾಗಿ ಆಗ್ತಾಯಿದೆ. ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಭಾಳ ಆಗ್ತಾಯಿದೆ ಹಳ್ಳಿಗಳಲ್ಲಿ, ಸಿಟಿದಲ್ಲೂ ಆಗ್ತಾಯಿದೆ ನ್ಯೂಕ್ಲಿಯರ್ ಫ್ಯಾಮಿಲೀಸ್. ಗಂಡ ಹೆಂಡ್ತಿ, ಅಪ್ಪ ಇರ್ತಾರೆ, ಅಮ್ಮ 1 ಮಕ್ಕಳು ಇರ್ತಾರೆ. ಅವ್ರು ಯಾವ ಮಟ್ಟಕ್ಕೆ ಹೋಗಿ ಸ್ಟಡಿ ಮಾಡಿದ್ವಿ ಮೊನ್ನೆ ದಕ್ಷಿಣ ಕನ್ನಡದಲ್ಲಿ. ಒಂದು ಪ್ರಶ್ನೆ ಇದೆ, ಗಂಡಸರು ಮನೆಯ ಕಸವನ್ನು ಗುಡಿಸ್ಬೇಕಾ ಬೇಡವೇ? ಕ್ಯಾನ್ ಮೆನ್ಸ್ ಸ್ವೀಪ್ ದ ಹೌಸ್? ಇದು ಪ್ರಶ್ನೆ ನಾವು ಕೇಳಿರೋದು 300 ಜನಕ್ಕೆ ಮಹಿಳೆಯರಿಗೆ. ಯು ನೋ ದ ಆನ್ಸರ್? 80% ದೇ ಸೆಡ್ ಎಸ್, ಗುಡಿಸ್ಲಿ ಅಂತಾರೆ. ನಾನು ಅಲ್ಲಿ ಹೋಗಿ ಪಂಚಾಯತಿಯಲ್ಲಿ ಕೆಲಸ ಮಾಡಲ್ವೇ? ಹೊರಗಡೆ ಹೋಗಬೇಕು, ಅಲ್ಲಿ ಭಾಷಣ ಮಾಡಬೇಕು, ತಯಾರಾಗಬೇಕು, ನನ್ನ ಮನೆ ಕೆಲಸ ಎಲ್ಲ ಆಗುತ್ತೆ. ಈಗ ನಾವು ಸಿಟಿಗಳಲ್ಲಿ ಗಂಡ ಹೆಂಡ್ತಿ ಒಬ್ಬರು ವರ್ಕ್ ಮಾಡ್ತಾಯಿದ್ರೆ, ನಾನು ಅಡುಗೆ ಮಾಡಬೇಕು, ಐ ಕುಕ್ ಮೈ ಹೌಸ್, ಗೊತ್ತು. ಮಾರ್ನಿಂಗ್ ಐ ಪ್ರಿಪೇರ್ ಬ್ರೇಕ್ಫಾಸ್ಟ್. ಈಗ ಹೋಗ್ಬಿಟ್ಟು ನಾನು ಪಲ್ಯ ಮಾಡಬೇಕು 8:30 ಹೋಗಿ. ದಿಸ್ ಬಿಕಾಸ್ ಮೈ ವೈಫ್ ಇಸ್ ಆಲ್ಸೋ ನೌ ಶಿ ಇಸ್ ನಾಟ್ ಹಿಯರ್, ಶಿ ಇಸ್ ಪಾಂಡಿಚೇರಿ. ಮೊದಲು ಅವ್ರು ಇಲ್ಲಿದ್ದ ಮ್ಯಾಕ್ನಲ್ಲಿದ್ದಾಗ ಶಿ ಇಸ್ ಟು ಕಮ್ ಅರೌಂಡ್ 8 o'clock ಹೋಮ್. ಸೊ ಐ ಕೆನಾಟ್ ಎಕ್ಸ್ಪೆಕ್ಟ್. ಮೊದಲು ಏನಾಗ್ತಾಯಿತ್ತು, ಯಜಮಾನರು ಬಂದರೆ ಟೀ ಮಾಡ್ಕೊಡೋ ಕೂತಿತ್ತು. ಈಗ ನಾನು ಟೀ ಮಾಡ್ಕೊಡ್ತೀವಿ ಅವ್ರಿಗೆ, ಬಿಕಾಸ್ ಐ ಫೀಲ್ ಐ ಶುಡ್ ಶೇರ್ ಮೈ ವರ್ಕ್. ಸೊ ಆ ಥರದ ಮನೋಭಾವ ಬರ್ತಾಯಿದೆ ಪಂಚಾಯತ್ ಮೆಂಬರ್ಸಲ್ಲಿ. ನಾನು ರಾಜಕೀಯ ಮಾಡೋಕ್ಕೆ ಹೋಗ್ತೀನಿ ರೀ, ನೀವು ಮಕ್ಕಳು ನೋಡ್ಕೊಳ್ರಿ. ಸೊ ಈ ಥರದ ಚೇಂಜ್ ಆಗ್ತಾಯಿದೆ. ಆ್ಯಟಿಟ್ಯೂಡ್ಸು, ಮೈಂಡ್ಸೆಟ್ ಹಿಂದೆ ಏನಿತ್ತು ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗ್ತಾಯಿದೆ. ಇಟ್ ಟೇಕ್ಸ್ ಟೈಮ್. ನಾವು ಓವರ್ನೈಟ್ ಎಲ್ಲ ಬದಲಾಗ್ತೈತೆ, ಸಾಮಾಜಿಕ ಆಗೋದಿಲ್ಲ. ಇಟ್ ಟೇಕ್ಸ್ ಟೈಮ್. ನೆಕ್ಸ್ಟ್ ಅಲ್ಲ, ನೀವು ಹೇಳೋದು ಮಹಿಳೆಯರು ಭಾಗವಹಿಸಬಾರ್ದು ಅಂತಲ್ಲ, ಇದಕ್ಕೆ ನೀವೇ ಯಾರು ಪ್ರಶ್ನೆ ಉತ್ತರ ಕೊಡ್ಬೋದು. ಸೊ ಇವರು ಆಮೇಲೆ ಬರ್ತೀನಿ ತಾವು. ಜನಸಂಪರ್ಕ ಅದು ದೇ ಪುಟ್ ದೇರ್ ಓನ್ ರೂಲ್ಸ್ ಟು ದಿ ಸೊಸೈಟಿ ಅಂತ ಆ ಥರ ಏನಾದ್ರು ಕರ್ನಾಟಕದಲ್ಲಿ ಬರೋ ಚಾನ್ಸಸ್ ಇದೆಯಾ? ಇದೆಲ್ಲ ಅವೇರ್ನೆಸ್ ಖಂಡಿತ. ಎರಡನೇದು ಫಸ್ಟ್ನೇ ಅದೇ ನೀವು ಮೆಂಬರ್ಸ್ ಬಗ್ಗೆ ಕೇಳಿದ್ರಿ. ಇದು ವಿದ್ಯಾರ್ಹತೆ ನಿಮಗೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕಮ್ಮಿ ಇದೆ. ಐನೋ ಓಕೆ. ಟ್ರ್ಯಾಕ್ ಆಫ್ ದಟ್. ಆಗಬೇಕಲ್ಲ, ಒಂದು 10 ವರ್ಷದಲ್ಲಿ ಅಟ್ಲೀಸ್ಟ್ SLC ಲೆವೆಲ್ಗೆ ಎಲ್ಲರೂ ಆಗಿದ್ದಾರೆ ಅಂದರೆ ಇಟ್ಸ್ ಅ ವೆರಿ ಗುಡ್ ಸೈನ್. ನಾವು ತೀರಾ ನೆಗೆಟಿವ್ ಆಗಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಎವರಿ ಒನ್ ಹ್ಯಾಸ್ ರೈಟ್ ಟು ಕಂಟೆಸ್ಟ್ ಎಲೆಕ್ಷನ್. ವೆದರ್ ಈಸ್ ಎಸ್ ನೋ ಐ ಅಂಡರ್ಸ್ಟುಡ್ ಯುವರ್ ಕ್ವಶನ್. ಐ ವಿಲ್ ಆನ್ಸರ್ ದಟ್. ಈಗ ನಮ್ಮ ಫಸ್ಟ್ ಎಲೆಕ್ಷನಲ್ಲಿ ಸುಮಾರು ಒಂದು 45% ಇಲಿಟ್ರೇಟ್ಸ್ ಇದ್ದರು. ಈಗ 30% ಇದೆ ನಮ್ಮಲ್ಲೀಗ ಕರ್ನಾಟಕದಲ್ಲಿ. ಬಟ್ ಎಸ್ಪೆಷಲಿ ಗ್ರಾಮ ಪಂಚಾಯತ್ ಲೆವೆಲ್, ನಿಮಗೆ ಜಿಲ್ಲಾ ತಾಲೂಕು ಸಿಗೋದಿಲ್ಲ. ಅಲ್ಲೆಲ್ಲ ಸ್ವಲ್ಪ ಗ್ರ್ಯಾಜುಯೇಟ್ಸು, MA MBed ಮಾಡಿ ಡಾಕ್ಟರ್ಸ್ ಇದ್ದಾರೆ, ಎಲ್ಲ ಇದ್ದಾರೆ ಪಂಚಾಯತಲ್ಲಿ. ಗ್ರಾಮ ಪಂಚಾಯತಲ್ಲಿ ಇಲಿಟ್ರೇಟ್ಸ್ ಜಾಸ್ತಿ ಇದೆ. ಈಗ ನನ್ನ 300 ರೆಸ್ಪಾನ್ಸಲ್ಲಿ ಸುಮಾರು 60% ಇಲಿಟ್ರೇಟ್ಸ್. ದೇರ್ ಅಧ್ಯಕ್ಷ ಸಾಸ ಅದು ಇದೆ. ಬಟ್ ಟ್ರ್ಯಾಕ್ ಮಾಡಿದ್ರೆ ನಾವೀಗ ಅದಕ್ಕೆ ಕೆಲವು ಸರ್ಕಾರ ಏನು ಮಾಡ್ತಾಯಿದ್ರೆ ಫಂಕ್ಷನ್ ಲಿಟ್ರಸಿ ಅಂತ ಮಾಡ್ತಾರೆ. ಅಟ್ಲೀಸ್ಟ್ ದೇ ಶುಡ್ ಏಬಲ್ ಟು ರೀಡ್ ಆ್ಯಂಡ್ ರೈಟ್. ಎಸ್ಪೆಷಲಿ GP ಲೆವೆಲ್ಲಿ ಸೈನ್ ಮಾಡಬೇಕಲ್ಲ ಅವರು, ಅಧ್ಯಕ್ಷ ಸೈನ್ ಮಾಡೋ ಚೆಕ್ಸ್ಗೆ. ಹೆಬ್ಬೆಟ್ಟು ಹೊತ್ತಾಗಿಲ್ಲ, ಹೆಬ್ಬೆಟ್ಟು ಹೊತ್ತಾರೆ ಏನೋ ಮಾಡಿಸ್ತಾರೆ. ಅದು ಯಾಕೆಂದ್ರೆ ಪ್ರಾಬ್ಲಮ್ ಇದೆ, ಸೆಕ್ರೆಟ್ರಿ ಅವರು 70,000 ಇಲ್ಲಿ ನಿಮ್ಮ ಮುಂದೆ 7,000 ಹಾಕಿರ್ತಾರೆ, ಅವ್ರು ಹೋದ್ಮೇಲೆ ಇನ್ನೊಂದು 0 ಹಾಕೊಂಡ್ರೆ 70,000 ಆಗುತ್ತದೆ. ಅದಾಗಿದೆ, ಎಷ್ಟೋ ಕೇಸ್ಗಳಾಗಿದೆ. ಬಟ್ ಫಂಕ್ಷನ್ ಲಿಟ್ರಸಿ ಅಟ್ಲೀಸ್ಟ್ ಅದಕ್ಕೇನು ಮಾಡಿದ್ದಾರೆ, ಈಗ ನಮ್ಮ ಕರ್ನಾಟಕದಲ್ಲಿ ಕುವೆಂಪು ಯೂನಿವರ್ಸಿಟಿ ಕೇಳಿರ್ಬೋದು, ಅವರು ಇದೊಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ. GP ಮೆಂಬರ್ಸ್ಗೆ
ಇದು ಎಜುಕೇಷನ್ಸ್ ಕೊಡ್ತಾ ಇದ್ದಾರೆ. ಅಟ್ಲೀಸ್ಟ್ ದೇ ಶುಡ್ ಏಬಲ್ ಟು ರೀಡ್ ಸರ್ಕ್ಯುಲರ್ಸ್, ರೀಡ್ ಆ್ಯಂಡ್ ರೈಟ್, ಸೈನ್ ಮಾಡೋದಕ್ಕೆ ಫಂಕ್ಷನಲ್ ಲಿಟ್ರಸಿ ಅಂತೇಳಿ 15 ಇದು ಓಕೆ ಸರ್. ಮಹಾರಾಷ್ಟ್ರ ವಾಸ್ ಪೈನಿಯರ್. ಇದು ಈಗ ಆ್ಯಕ್ಚುಲಿ ಒಂದು ಇದೆ ನಮ್ಮಲ್ಲಿ 2 ಕಮಿಟಿ ಆಯಿತು. ಒಂದು PR ನಾಯಕ್ ಕಮಿಟಿ ಅಂತ 95ನಲ್ಲಿ ಮಾಡಿದ್ರು. ಇನ್ನು ಟಾಸ್ಕ್ ಫೋರ್ಸ್ ಅಂತೇಳಿ 2002ನಲ್ಲಿ ಮಾಡಿದರು. ನೀವು TR ರಘುನಂದನ್ ಕೇಳಿರ್ಬೋದು. ಈಸ್ ನಾವು ಆ್ಯಕ್ಚುಲಿ ಈಸ್ ಟೇಕ್ ಎ ವಾಲಂಟರಿ ರಿಟೈರ್ಮೆಂಟ್. PR ನಾಯಕ್ ಕಮಿಟಿಯವರು ಟೂರ್ ಮಾಡಿದರು ವೆಸ್ಟ್ ಬೆಂಗಾಲ್, ಕೇರಳ, ಗುಜರಾತ್. ಯಾಕಂದರೆ ಮಹಾರಾಷ್ಟ್ರ ಇಸ್ ಪೈನಿಯರ್ ಬಿಕಾಸ್ ಆಫ್ ಡಿಸ್ಟ್ರಿಕ್ಟ್ ಪ್ಲ್ಯಾನಿಂಗ್ ಕಮಿಟೀಸ್. ಅದೇ ಮೊದಲ ರಾಜ್ಯ ಒಂದು ಜಿಲ್ಲಾ ಯೋಜನೆ ತಯಾರು ಮಾಡಿದ್ದು, ಡಿಸ್ಟ್ರಿಕ್ಟ್ ಪ್ಲ್ಯಾನಿಂಗ್ ಕಮಿಟಿ ಮಾಡಿದ್ದು ಮಹಾರಾಷ್ಟ್ರದಲ್ಲಿ. ಇಲ್ಲಿ ಕರ್ನಾಟಕದಲ್ಲಿ ಈಗ ಭಾಳ ಮುಖ್ಯವಾಗಿದೆ ಆ್ಯಕ್ಟಿವಿಟಿ ಮ್ಯಾಪಿಂಗ್ ಅಂತ ಕರೀತಾರೆ. ತಾವು ಹೇಳಿದ್ರಲ್ಲ, ಆ್ಯಕ್ಟಿವಿಟಿ ಮ್ಯಾಪ್ ಏನು ಹೇಳುತ್ತೆ ಅಂದರೆ ಜಿಲ್ಲಾ ಪಂಚಾಯತಿ ಏನು ಕೆಲಸ ಮಾಡಬೇಕು, ತಾಲೂಕ್ ಪಂಚಾಯತಿ ಏನು ಕೆಲಸ. ಉದಾಹರಣೆಗೆ ಶಿಕ್ಷಣದಲ್ಲಿ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋದು, ಪ್ಲ್ಯಾನ್ ಮಾಡೋದಿಲ್ಲ ಜಿಲ್ಲಾ ತಾಲೂಕ್ ಪಂಚಾಯತಿ. ಗ್ರಾಮ ಪಂಚಾಯತಿಯವ್ರು ಏನು ಮಾಡಬೇಕು, ಎನ್ರೋಲ್ಮೆಂಟ್ಗೆ ಪ್ರೋತ್ಸಾಹ ಮಾಡಬೇಕು. ಅದಕ್ಕೆ ಎಸ್ ಮಾಡಿದ್ದಾರೆ ಕರ್ನಾಟಕದಲ್ಲಿದೆ ಆ್ಯಕ್ಟಿವಿಟಿ ಮ್ಯಾಪಿಂಗ್ ಅಂತೇಳಿ. ಅದು ಇನ್ನೂ ಅಷ್ಟು ಇದಾಗಿ ಬರ್ತಾ ಇಲ್ಲ, ಬಟ್ ಇಟ್ಸ್ ವೆರಿ ನಾವೆಲ್ ಎಕ್ಸಸೈಸ್. ಅದು ಬಿಕಾಸ್ ಆಫ್ ದಟ್ ನಮ್ಮಲ್ಲಿ ಸುಮಾರು 640 ಸ್ಕೀಮ್ ಇತ್ತು, ಈಗ ಅದು 347 ಆಗಿದೆ. ದೇ ಸಿಂಪ್ಲಿಫೈಡ್ ದ ಮರ್ಜ್ ಸ್ಮಾಲ್ ಸ್ಕೀಮ್ಸ್ಗಳು. ಈಗ ಎಜುಕೇಷನ್ ತಗೊಂಡು 25-30 ಬರೋದು, ಈಗ ಅದನ್ನು ಮರ್ಜ್ ಮಾಡಿ ಸಿಂಪ್ಲಿಫೈ ಮಾಡಿ ಒಂದು 9 ಸ್ಕೀಮ್ ಬರ್ತದೆ. ಸೊ ಬಿಕಾಸ್ ಆಫ್ ದಟ್ ದೇರ್ ಇಸ್ ಸ್ವಲ್ಪ ಎಫಿಷಿಯನ್ಸಿ ಇಸ್ ದೇರ್ ಆ್ಯಂಡ್ ಆಲ್ಸೋ ಅಕೌಂಟಬಿಲಿಟಿ. ಈಗ ಕ್ಲಿಯರಾಗಿ ಹೇಳ್ಬೋದು, ನೋಡಪ್ಪ ಎನ್ರೋಲ್ಮೆಂಟ್ ಮಾಡಿಸಿದ್ದೀರಾ ಗ್ರಾಮ ಪಂಚಾಯತ್, ಡೈರೆಕ್ಟ್ ಕ್ವಶನ್. ಅಟೆಂಡೆನ್ಸ್ ಇಂಪ್ರೂವ್ ಆಗಿದೆಯಾ ಶಾಲೆಯಲ್ಲಿ, ಡೈರೆಕ್ಟ್ ಕ್ವಶನ್ ಟು ಗ್ರಾಮ ಪಂಚಾಯತ್. ಸೊ ಇದಕ್ಕೆ ರೂಲ್ಸ್ ಸ್ಪೆಸಿಫೈ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಮಾಡಿದ್ದಾರೆ. ಎಸ್ ಯು ಶುಡ್ ಟೇಕ್. ದಟ್ಸ್ ವಾಟ್ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ದಟ್. ಅದೇ ಹೇಳಿದ್ನಲ್ಲ ಸರ್, ನಾವೇನು ಹೇಳ್ತೀವಿ ಅಂದು ಆಗಿದ್ದನ್ನು ಮರೆತು ಬಿಡ್ತೀವಿ, ಇಂದು ಏನೋ ಒಂದು ಬಂದಿದೆ ಮಾಡ್ಕೊಂಡು ಹೊರಟೋಗ್ತೀವಿ. ಹಿಂದಿನ ಒಂದು ಅನುಭವನ, ಈಗ ತಮ್ಮ ಅನುಭವ ನಾನು ಯೂಸ್ ಮಾಡಿಕೊಂಡ್ರೆ ಐ ಕ್ಯಾನ್ ಗೋ ಸ್ಟಿಲ್ ಫರ್ದರ್, ಬಟ್ ಐ ವಿಲ್ ನಾಟ್ ಹಾನರ್ ದಟ್ ಯುವರ್ ಎಕ್ಸ್ಪೀರಿಯನ್ಸ್. ಅದು ಇವತ್ತು ವ್ಯವಸ್ಥೆಯಲ್ಲೂ ಆಗ್ತಾಯಿದೆ, ಇಡೀ ರಾಷ್ಟ್ರದಲ್ಲೂ ಆಗ್ತಾಯಿದೆ, ಇಡೀ ರಾಜ್ಯದಲ್ಲೂ ಆಗ್ತಾಯಿದೆ. ವಿ ಶುಡ್ ನಾಟ್ ಟಾರ್ಗೆಟ್ ಓನ್ಲಿ ಪೂರ್ ಗ್ರಾಮ ಪಂಚಾಯತ್ anything. ಯಾಕಂದರೆ ರೋಲ್ ಮಾಡೆಲ್ ಆ ಥರ ಇದೆ ಮೇಲ್ಗಡೆ. ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ಆಲ್ ದೋಸ್ ಥಿಂಗ್ಸ್. ಸ್ನೇಹಿತರೆ, ವಂದನಾರ್ಪಣೆಗೆ ಮೊದಲು ಮುಂದಿನ ಕಾರ್ಯಕ್ರಮದ ಬಗ್ಗೆ ಒಂದು ಸೂಚನೆ. ನಾಳೆ ಬುಧವಾರ ಸಂಜೆ 6:30ಯಿಂದ 8 ಗಂಟೆವರೆಗೂ ಶ್ರೀ BV ಕುಲಕರ್ಣಿ, ನಿರ್ದೇಶಕರು, ಸರ್ವ ಶಿಕ್ಷಣ ಅಭಿಯಾನ, ಕರ್ನಾಟಕ ಸರ್ಕಾರ, ಇವರಿಂದ ಕರ್ನಾಟಕ ಏಕೀಕರಣ ಮತ್ತು ನಂತರ ಅನ್ನೋ ವಿಚಾರದ ಬಗ್ಗೆ ಉಪನ್ಯಾಸ ಇರುತ್ತೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರಯೋಜನ ಪಡಿಬೇಕಾಗಿ ಪ್ರಾರ್ಥನೆ. ಇವತ್ತು ಅಧಿಕಾರ ಹಂಚುವ ಬಗ್ಗೆ ಡಾಕ್ಟರ್ ಶಿವಣ್ಣ ಅವರು ಹೇಳಿದ್ದಾರೆ. ನಾಳೆ ಶಿಕ್ಷಣದ ಬಗ್ಗೆ ಕುಲಕರ್ಣಿ ಅವರು ಹೇಳ್ತಿದ್ದಾರೆ. ಬಹುಶಃ ಅಧಿಕಾರ ಶಿಕ್ಷಣ ಜೊತೆಗೆ ಹೋದರೆ ಸಮಾಜದಲ್ಲಿ ಒಂದು ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅನಿಸ್ತದೆ. ಇದು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ, ಚಾಕು ಕೊಟ್ಟು ವೈದ್ಯನ ಮಾಡ್ತಿರೋ ಅಥವಾ ವೈದ್ಯನ ಆದಮೇಲೆ ಚಾಕು ಕೊಡ್ತಿರೋ ಅಂತ. ನಮ್ಮಲ್ಲಿ ಆಗಿರೋವಂಥದ್ದು, ಈಗ ಮೊದಲು ಚಾಕು ಕೊಟ್ಟಿದ್ದೀವಿ, ವೈದ್ಯರನ್ನು ಮಾಡಲಿಕ್ಕೆ ಹೊರಟಿದ್ದೀವಿ. ಕೆಲವು ಸಾಫಲ್ಯನೂ ಕಂಡಿದ್ದೀವಿ, ಕೆಲವು ವಿಫಲತೆಯೂ ಕಂಡಿದ್ದೀವಿ. ಈಗ ಸ್ಟೆಥೋಸ್ಕೋಪ್ ಕೊಟ್ಟರೆ ಚೆಕ್ ಸೈನ್ ಮಾಡಲಿಕ್ಕೆ ಅಥಾರಿಟಿ ಇಲ್ಲದೆ ಇರೋ ಥರ ಆಗುತ್ತದು. ಆದ್ದರಿಂದ ಸಮೂಹ ಶಿಕ್ಷಣದ ಜೊತೆಗೆ ಅಧಿಕಾರ ವಿಕೇಂದ್ರೀಕರಣ ಆದರೆ ಬಹುಶಃ ಉತ್ತಮ ಒಂದು ಸಮಾಜ ನಿರ್ಮಾಣಕ್ಕೆ ಅನುಕೂಲ ಆಗ್ಬೋದು ಅನಿಸುತ್ತೆ. ತಮ್ಮ ಸಂಶೋಧನೆ ಮತ್ತು ತಮ್ಮ ಬದುಕಿದ ದಿನನಿತ್ಯದ ಕಾರ್ಯಕ್ರಮದಲ್ಲಿ ಒತ್ತಡ ಇದ್ದರೂ ಕೂಡ ನಮ್ಮೊಂದಿಗೆ ತಮ್ಮ ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡು ಚಿಂತನೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಈ ದತ್ತಿಯನ್ನು ನೀಡಿರುವ ಪ್ರೊಫೆಸರ್ ವೆಂಕಟಕೃಷ್ಣಪ್ಪ ಅವರ ಕುಟುಂಬದವರ ಪರವಾಗಿ, ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.